ವೀರಾಕ್ಷಿ ಮೇಡಮ್ ಸ್ಟಾರ್ಟ್ ಮಾಡ್ರಿ. ಓಕೆ ಮೇಡಮ್, ಸ್ಟಾರ್ಟ್ ಮಾಡ್ರಿ. ಸ್ಟಾರ್ಟ್ ಮಾಡ್ರಿ. ಮಾಡ್ರಿ ಮೇಡಮ್. ಓಕೆ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಸಿಗೆ ನೀರೆದಡೆ ಎಳಕುವುದಲ್ಲದೆ ನಷ್ಟ ಮೂಲಕ್ಕೆ ಹೊತ್ತು ನೀರ ಹೊಯ್ದಡೆ ಎಳಕುವುದೇ ಮಾರಯ್ಯ. ನಿನ್ನ ವಿರಕ್ತಿ ನಷ್ಟವಾಗದ ಮುನ್ನವೇ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ನರಿಯಿರಯ್ಯ ಎನ್ನುವ ಆಯ್ದಕ್ಕಿ ಲಕ್ಕಮ್ಮನವರ ವಚನವನ್ನ ನೆನೆದು ಎಲ್ಲ ಬಸವಾದಿ ಶರಣ ಪ್ರಮಥರ ಪಾದಕಮಲಗಳಿಗೆ ನಮಿಸುತ್ತಾ, ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಹಮ್ಮಿಕೊಳ್ಳಲಾಗಿರುವ ಶ್ರಾವಣ ಮಾಸದ ಅನುಭವ ಮಾಲಿಕೆ ಕಾರ್ಯಕ್ರಮದಲ್ಲಿ ಇಂದು ಪ್ರೊಫೆಸರ್ ಶಾರದಾ ಮೇಟಿ ಅಮ್ಮನವರ ಹೆಸರಿನಲ್ಲಿ ವಿಶೇಷ ದಪ್ತಿ ಉಪನ್ಯಾಸ 307ನೇ ಸಂಚಿಕೆಯಲ್ಲಿ ಇಂದಿನ ವಿಶೇಷ ಉಪನ್ಯಾಸ ಅಜಗಣ್ಣ ಮತ್ತು ಮುಕ್ತಾಯಕ್ಕನವರ ಕುರಿತು ಶರಣ ಪ್ರೊಫೆಸರ್ ಸಿದ್ಧಲಿಂಗೇಶ ಸಜ್ಜನ್ ಶೆಟ್ಟಿ ಅವರು, ಕನ್ನಡ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಗದಗ, ಇವರು ಉಪನ್ಯಾಸವನ್ನ ನೀಡಲಿದ್ದಾರೆ. ಈ ಕಾರ್ಯಕ್ರಮದ ಸಂಘಟನೆಯ ಅಧ್ಯಕ್ಷರು ಹಾಗೂ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಗುರುಗಳು ಶಶಿಕಾಂತ್ ಪಟ್ಟಣ ಸರ್ ಅವರಿಗೂ ಹಾಗೂ ಉಪನ್ಯಾಸಕರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ನಮಸ್ಕರಿಸುತ್ತಾ, ಮೊದಲಿಗೆ ಶರಣೆ ಪ್ರೇಮಕ್ಕ ಹೊರಟಿಯವರ ವಚನ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮವನ್ನ ಆರಂಭಿಸುತ್ತೇನೆ. ಪ್ರೇಮಕ್ಕ ಹೊರಟಿಯವರು ವಚನ ಪ್ರಾರ್ಥನೆಯನ್ನ ಮಾಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ. ಆಯ್ತು ಅಕ್ಕ. ಎಲ್ಲರಿಗೂ ಶರಣಾರ್ಥಿ. ಈ ದಿವಸ ನೀಲಾಂಬಿಕೆ ಅಮ್ಮವ್ರದ ಸ್ಮರಣ ದಿನ ಇರೋದ್ರಿಂದ ಅವರೇ ರಚಿಸಿರುವ ಒಂದು ಬಹುಶಃ ಅವರ ಕಡೆಯ ವಚನ ಅನ್ಸುತ್ತೆ, ಅದನ್ನ ನಾನು ಹಾಡ್ತೇನೆ. ನೋಡು 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 ಲಿಂಗವೇ ನೋಡು, ನೋಡು 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 ಲಿಂಗವೇ ನೋಡು, ಬಸವಯ್ಯನವರು ಮಾಡಿದಾಟವ, ಬಸವಯ್ಯನವರು ಮಾಡಿದಾಟವ, ನೋಡು 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 ಲಿಂಗವೇ ನೋಡು. ಹರಳಯ್ಯ ಮಧುವಯ್ಯ ನವರಿಗೆ ಎಳೆ ಹೂಟೆ ದುರುಳ ಬಿಜ್ಜಳನು ಕಟ್ಟಿದನೆಂದರೆ, ಇರಬಾರದಿಲ್ಲೀಗ ಶರಣರಿಗೆ ಅರೋಹಿರಿ ಎಂದರಸು ಬಸವರಾಜ ಪೇಳ್ದರಂತೆ, ನೋಡು 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 ಲಿಂಗವೇ ನೋಡು. ನುಡಿಯಲಾಲಿಸು ಬೇಗ ಕೆಡುವುದೇ ಕಲ್ಯಾಣ, ಒಡೆಯ ಸಂಗಮನೋಳು ಬೆರೆದರಂತೆ, ತಡ ಮಾಡಬೇಡಿರಿ ಮಡದಿಯರಿಗೆ ಅರೋಹಿರಿ ಎಂದು ಒಡೆಯ ಬಸವ ಪೇಳದಂತೆ, ನೋಡು 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 ಲಿಂಗವೇ ನೋಡು. ಅಲ್ಲಿಗೆ ಎಮ್ಮನು ಬರಲು ಹೇಳಿದರಂತೆ, ಅಲ್ಲಿದ್ದ ಸಂಗಯ್ಯ ಇಲ್ಲವೇ, ಅಲ್ಲಿ ಇಲ್ಲಿ ಎಂಬ ಉಭಯ ಸಂದೇಹವು ಬಲ್ಲ ಮಹಾತ್ಮರಿಗಿದು ಗುಣವೇ, ನೋಡು 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 ಲಿಂಗವೇ ನೋಡು. ಅಪ್ಪ ಅಣ್ಣಯ್ಯಗಳೆನ್ನ ಕರೆಯ ಬಂದಿಹರು, ಕಪ್ಪಡಿ ಸಂಗಮ ನಾಥ ಕೇಳೋ, ಪುಷ್ಪಕ್ಕೆ ಪರಿಮಳವ ಬೆರೆತಂತೆಯನ್ನು ಅಪ್ಪಿದ ಲಿಂಗವೇ ಮಾತನಾಡೋ, ನೋಡು 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 ಲಿಂಗವೇ ನೋಡು. ಸಂಗನ ಬಸವನ
ನಿರೂಪವ ತಾಳುತ್ತೆ ಹಿಂಗದೆ ಕರವೆತ್ತಿ ನಮಿಸುತ್ತಲೀ ಸಂಗನ ಬಸವನ ನಿರೂಪವ ತಾಳುತ್ತೆ ಹಿಂಗದೆ ಕರವೆತ್ತಿ ನಮಿಸುತ್ತಲೀ ಸಂಗಮನಾಥನೆ ಈತನು ಎಂದು ಎನ್ನಂಗಯ್ಯ ಲಿಂಗವೇ ಮಾತನಾಡು ನೋಡು 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 ಲಿಂಗವೇ ನೋಡು ಬಸವಯ್ಯನವರು ಮಾಡಿದಾಟವ ಬಸವಯ್ಯನವರು ಮಾಡಿದಾಟವ ಬಸವಯ್ಯನವರು ಮಾಡಿದಾಟವ. ಎಲ್ಲರಿಗೂ ಶರಣು ಶರಣಾರ್ಥಿ. ತಮ್ಮ ಸುಶ್ರಾವ್ಯ ಕಂಠದ ಮೂಲಕ ವಚನ ಪ್ರಾರ್ಥನೆಯನ್ನು ಗೈದ ಪ್ರೇಮಕ್ಕ ಹೊರಟ್ಟಿ ಮೇಡಮ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಈಗ ಶರಣೆ ಬಸಮ್ಮ ಭರ್ಮಶೆಟ್ಟಿ ಅವರು ಸ್ವಾಗತ ಪ್ರಾಸ್ತಾವಿಕ ಹಾಗೂ ಪರಿಚಯವನ್ನ ಮಾಡ್ಕೊಡ್ಬೇಕು ಅಂತ ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಮೇಡಮ್ ಕೇಳಿಸ್ತದ್ರಿ ಧ್ವನಿ? ಕೇಳಿಸ್ತಾ ಇದೆ ಮೇಡಮ್, ಮಾತಾಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನರಿವು ಸಂಘಟನೆಗಳಿಂದ ಹಮ್ಮಿಕೊಂಡಿರುವ ಶರಣ ಮಾಸದ ವಿಶೇಷ ಅನುಭವ ಇಂದಿನ 307ರ ಮಾಲಿಕೆಯಲ್ಲಿ ಭಾಗವಹಿಸಿದ ಎಲ್ಲ ಬಸವ ಭಕ್ತರಿಗೆ ವೇದಿಕೆಗೆ ಸ್ವಾಗತ ಕೋರುವೆ. ಇಂದಿನ ಕಾರ್ಯಕ್ರಮದ ದತ್ತಿದಾನಿಗಳಾದ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಟಿ ಅವರಿಗೆ ವೇದಿಕೆಗೆ ಸ್ವಾಗತ ಕೋರುವೆ. ಮೊದಲಿಗೆ ವಚನ ಪ್ರಾರ್ಥನೆ ಮಾಡಿ ಚಾಲನೆ ನೀಡಿದ ಶರಣೆ ಪ್ರೇಮಕ್ಕ ಅಂಗಡಿ ಅವರಿಗೆ, ಕೊನೆಗೆ ವಚನ ಮಂಡಲ ಮಾಡಲಿರುವ ಶರಣೆ ತ್ರಿವೇಣಿ ವಾರದವರಿಗೂ ವೇದಿಕೆಗೆ ಸ್ವಾಗತ ಕೋರುವೆ. ಇಂದಿನ ಕಾರ್ಯಕ್ರಮದ ನಿರ್ವಹಣೆ ಮಾಡುತ್ತಿರುವ ಶರಣೆ ಡಾಕ್ಟರ್ ವೀರಾಕ್ಷಿ ವಿವೇಕಿ ಅವರಿಗೂ, ಮುಂದೆ ಶರಣು ಸಮರ್ಪಣೆ ಮಾಡಲಿರುವ ಶರಣೆ ಗೀತಾ GS ಅವರಿಗೂ ವೇದಿಕೆಗೆ ಸ್ವಾಗತ ಕೋರುವೆ. ಈ ವೇದಿಕೆಯ ಸಂಸ್ಥಾಪಕರು ಮಾರ್ಗದರ್ಶಕರೂ ಆದ ಶ್ರೀ ಡಾಕ್ಟರ್ ಪಟ್ಟಣ್ ಸರ್ ಅವರಿಗೆ ವೇದಿಕೆಗೆ ಭಕ್ತಿಪೂರ್ವಕ ಸ್ವಾಗತ ಕೋರುವೆ. ಪ್ರಾಸ್ತಾವಿಕ. ಈ ವೇದಿಕೆ ಸಾಮಾಜಿಕ ಕಳಕಳಿ ಹೊಂದಿರುವ ಅಂತಾರಾಷ್ಟ್ರೀಯ ವೇದಿಕೆಯಾಗಿದ್ದು, ಹಲವಾರು ಸಮಾಜಮುಖಿ ಕಾರ್ಯನಿರ್ವಹಿಸುತ್ತಾ ಉತ್ತಮ ರೀತಿ ಹೆಸರು ಮಾಡಿ ಜನಮೆಚ್ಚುಗೆ ಪಡೆದು ಸಾವಿರಾರು ಜನರ ಬದುಕಿಗೆ ಜ್ಞಾನದ ಜ್ಯೋತಿ ಹಚ್ಚುತ್ತಿರುವ ಈ ವೇದಿಕೆಯಲ್ಲಿ ನಾವೆಲ್ಲ ಇರುವುದು ಹೆಮ್ಮೆಯ ಅನುಭವ. ಇವತ್ತಿನ ವಿಶೇಷ ಅನುಭವ ಅಜಗಣ್ಣ ಮತ್ತು ಮುಕ್ತಾಯಕ್ಕ ಎಂಬ ವಿಷಯದ ಮೇಲೆ ಅನುಭವ ನೀಡಲಿರುವ ಶರಣರಾದ ಡಾಕ್ಟರ್ ಸಿದ್ಧಲಿಂಗೇಶ್ ಸಜ್ಜನ್ ಶೆಟ್ಟರ್ ಅವರಿಗೆ ವೇದಿಕೆಗೆ ಸ್ವಾಗತ ಕೋರುತ್ತಾ ಅವರ ಪರಿಚಯ. ಪ್ರೊಫೆಸರ್ ಡಾಕ್ಟರ್ ಶ್ರೀ ಸಿದ್ಧಲಿಂಗೇಶ್ ಸಜ್ಜನ್ ಶೆಟ್ಟರ್ ಅವರು ಗದಗ ಜಿಲ್ಲೆ ರೋಣ ತಾಲೂಕು ಬೆಳವಣಿಗೆಯಲ್ಲಿ 22/7/1982 ಜನಿಸಿದರು. 1ರಿಂದ PUCವರೆಗೆ ಬೆಳವಣಿಗೆಯಲ್ಲಿ BA ಮತ್ತು MA JT ಕಾಲೇಜು ಗದಗದಲ್ಲಿ, MPhil ಮತ್ತು PhDಯನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ, ಡಿಪ್ಲೊಮಾ ಇನ್ ಬಸವ ಪದವಿಗಳನ್ನು ಪಡೆದಿರುವರು. ಶ್ರೀಯುತರಾದ ಸಜ್ಜನ್ ಶೆಟ್ಟರ್ ಅವರು ಅಂತಾರಾಷ್ಟ್ರೀಯ ಮಟ್ಟದ ಪ್ರಬಂಧ ಮಂಡನೆ 2, ರಾಷ್ಟ್ರ ಮಟ್ಟದ 15, ರಾಜ್ಯ ಮಟ್ಟದ 20 ಪ್ರಬಂಧ ಮಂಡನೆಗಳನ್ನು ಮಾಡಿರುವರು. ISSN ಪ್ರಕಟಣೆ 3, ISBN ಪ್ರಕಟಣೆ 12, ಸಂಪಾದಕ ಪ್ರಕಟಣೆ 7 ಮತ್ತು ಇವರ 50ಕ್ಕೂ ಹೆಚ್ಚು ಕಥೆಗಳು ಪ್ರಕಟಗೊಂಡಿವೆ. ಮತ್ತು ಇವರ ತ್ವರಗತ ತೋರಣ ಅನ್ನುವ ಪುಸ್ತಕಕ್ಕೆ ರಾಜ್ಯ ಪ್ರಶಸ್ತಿ ಗೌರವ ಲಭಿಸಿದೆ. ಬೇರೆ ಬೇರೆ ಕಡೆಗಳಲ್ಲಿ 155ಕ್ಕೂ ಹೆಚ್ಚು ಮತ್ತು ಗದಗ ಜಿಲ್ಲಾ ಸಮ್ಮೇಳನದಲ್ಲಿ 30 ಉಪನ್ಯಾಸಗಳು ನೀಡಿರುವರು. ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿಯಾಗಿಯೂ ಸೇವೆ ಸಲ್ಲಿಸಿರುವರು. ಪ್ರಪಂಚ ಕಾಲೇಜು ಮುಳಗುಂದದಲ್ಲಿ 10 ವರ್ಷ ಸೇವೆ ಸಲ್ಲಿಸಿ ಈಗ ಕನ್ನಡ ಸಹ ಪ್ರಥಮ ದರ್ಜೆ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ
ಮಹಿಳಾ ಕಾಲೇಜ್ ಗದಗದಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವರು. ಇವರಿಗೆ ದೊರೆತ ಪ್ರಶಸ್ತಿಗಳು ಶಿಕ್ಷಕ ರತ್ನ, ಸಾಹಿತ್ಯ ರತ್ನ, ಬಸವಜ್ಯೋತಿ, ವಿಶ್ವಮಾನ್ಯ ಕನ್ನಡಿಗ ಎಂಬ ಪ್ರಶಸ್ತಿಗಳು ನೀಡಿ ಗೌರವಿಸಲಾಗಿದೆ. ಪ್ರೊಫೆಸರ್ ಡಾಕ್ಟರ್ ಸಿದ್ಧಲಿಂಗೇಶ್ ಸಜ್ಜನ್ ಶೆಟ್ಟರ್ ಅವರಿಗೆ ವೇದಿಕೆಗೆ ಭಕ್ತಿಪೂರ್ವಕ ಆದರದ ಸ್ವಾಗತ ಕೋರುವೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲ ಬಸವ ಭಕ್ತರಿಗೆ ಶರಣು ಶರಣಾರ್ಥಿಗಳು. ಶರಣಾರ್ಥಿಗಳು ಮೇಡಮ್ ಅವರೇ, ತುಂಬಾ ಅಚ್ಚುಕಟ್ಟಾಗಿ ಪರಿಚಯ ಕಾರ್ಯಕ್ರಮವನ್ನ ನಿರ್ವಹಿಸಿಕೊಟ್ಟಿದ್ದೀರಿ. ಈಗ ಉಪನ್ಯಾಸವನ್ನ ಮಾಡಲಿರುವತಕ್ಕಂತ ಪ್ರೊಫೆಸರ್ ಸಿದ್ಧಲಿಂಗೇಶ ಸಜ್ಜನ್ ಶೆಟ್ಟಿ ಸರ್ ಅವರು ತಮ್ಮ ಉಪನ್ಯಾಸವನ್ನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಸುಮ್ಮನೇಕೆ ದಿನ ಕಳೆವಿರಿ, ಸುಮ್ಮನೇಕೆ ಹೊತ್ತುಗಳೆವಿರಿ ಸ್ವಾಮಿಗಳಿರ, ಮಾಡಬನ್ನಿ ದಿನ ಶಿವರಾತ್ರಿಯ, ಕೇಳಬನ್ನಿ ಶಿವಾನುಭವವ, ನೋಡಬನ್ನಿ ಅಜಗಣ್ಣನಿರುವ ಬಸವಣ್ಣ ತಂದೆ. ಮುಕ್ತಾಯಕರ ಈ ಒಂದು ವಚನದೊಂದಿಗೆ ಇವತ್ತು ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣ ಮಾಸದ 307ನೇ ಅನುಭವ ಮಾಲಿಕೆ, ಈ ಅನುಭವ ಮಾಲಿಕೆಯಲ್ಲಿ ದತ್ತಿನಿಧಿ ಉಪನ್ಯಾಸವನ್ನ ಇಟ್ಟುಕೊಂಡಿರ್ತಕ್ಕಂಥ ಪ್ರೊಫೆಸರ್ ಶರಣೆ ಶಾರದಾ ಪಾಟೀಲ್ ಮೇಟಿ ಮೇಡಮ್ ಅವರಿಗೂ ನನ್ನ ಮೊದಲ ಹೃದಯಪೂರ್ವಕವಾದಂತ ಶರಣಾರ್ಥಿಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ರೂವಾರಿಗಳು, ನಮ್ಮಂತ ಹಲವು ಯುವಕರಿಗೆ ಸದಾ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶರಣ ಶಶಿಕಾಂತ್ ಪಟ್ಟಣ್ ಗುರುಗಳಿಗೆ ನನ್ನ ಹೃದಯಪೂರ್ವಕವಾದಂತ ಶರಣಾರ್ಥಿಗಳು. ಶರಣೆ ಸುಧಾ ಪಾಟೀಲ್ ಮೇಡಮ್ ಅವ್ರಿಗೂ, ದಾನಮ್ಮ ಜಳಕಿ ಮೇಡಮ್ ಅವ್ರಿಗೂ, ಡಾಕ್ಟರ್ ಆಶಾ ಗುಡಿ ಮೇಡಮ್ ಅವ್ರಿಗೂ, ಡಾಕ್ಟರ್ ವೀಣಾ ಹೂಗಾರ್ ಮೇಡಮ್ ಅವ್ರಿಗೂ, ಡಾಕ್ಟರ್ ತಾರಾ ಮೇಡಮ್ ಅವ್ರಿಗೂ, ಡಾಕ್ಟರ್ ವೀರಾಕ್ಷಿ ಮೇಡಮ್ ಅವ್ರಿಗೂ, ಶರಣೆ ಪ್ರೇಮಕ್ಕ ಹೊರಟ್ಟಿ ಅವರಿಗೆ, ಶರಣೆ ಬಸಮ್ಮ ಬರಂಶೆಟ್ಟಿ, ಶರಣೆ ತ್ರಿವೇಣಿ ವಾರದ್ ಅವರಿವರೆನ್ನದೆ ಈ ಒಂದು ಮಾಲಿಕೆ, ಅನುಭವ ಮಾಲಿಕೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲ ಶರಣ ತಂದೆ ತಾಯಿಗಳಿಗೆ ನನ್ನ ಹೃದಯಪೂರ್ವಕವಾದಂತ ಮತ್ತೊಮ್ಮೆ ಶರಣಾರ್ಥಿಗಳು. ನನಗೆ ಕೊಟ್ಟಿರತಕ್ಕಂತಹ ವಿಷಯ ಅಜಗಣ್ಣ ಮತ್ತು ಮುಕ್ತಾಯಕ್ಕ. ನಮ್ಮ ಪ್ರದೇಶದಲ್ಲಿ ಇರ್ತಕ್ಕಂತಹ 12ನೇ ಶತಮಾನದ ಶರಣರು. ನಾವು 12ನೇ ಶತಮಾನದ ಶರಣರಕ್ಕಿಂತ ಪೂರ್ವದಲ್ಲಿ ಹೋದಾಗ ನಾನು ಆಗ್ಲೇ 2-3 ಸತಿ ನಾನು ಪ್ರಸ್ತಾಪ ಮಾಡಿದ್ದೀನಿ ಈ ಮಾಲಿಕೆಗಳಲ್ಲಿ. ಇದೊಂದು ಅಖಂಡವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿತ್ತು ಅನ್ನುವಂಥದ್ದು. ಬೆಳವಲ 300 ಅನ್ನುವಂತಹ ಒಂದು ನಾಡಿನೊಳಗೆ ಇದ್ದಂತಹ ಒಂದು ಪ್ರದೇಶ ನಮ್ಮ ಗದಗಿನ ಪ್ರದೇಶ. ಅದರಲ್ಲಿ ಲೆಕ್ಕದ ಗುಂಡಿ ಅಥವಾ ಲಕ್ಕುಂಡಿ ಅನ್ನುವಂತಹ ಒಂದು ಊರು. ಆ ಊರಲ್ಲಿ 8ನೇ ಶತಮಾನದಲ್ಲಿ ಪೊನ್ನನ ಶಾಂತಿ ಪುರಾಣವನ್ನ 1000 ಪ್ರತಿಗಳನ್ನಾಗಿಸಿ ಅಚ್ಚು ಹಾಕಿಸಿ ಇಡೀ ಜಗತ್ತಿಗೆ ನೀಡಿದಂತಹ ಕೊಡುಗೆ ದಾನ ಚಿಂತಾಮಣಿ ಅತ್ತಿಮಬ್ಬಿಗೆ ಸಲ್ತದೆ. ಹೀಗಾಗಿ ದಾನ ಚಿಂತಾಮಣಿ ಅತ್ತಿಮಬ್ಬಿಯನ್ನ ನಾವು ಪ್ರಪಂಚದ ಮೊಟ್ಟಮೊದಲ ಪ್ರಕಾಶಕಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತಹ ಒಂದು ಹಿನ್ನೆಲೆ ಒಳಗೊಂಡಿರ್ತಕ್ಕಂತಹ ಒಂದು ನಾಡು ಲೆಕ್ಕದ ಗುಂಡಿ, ಲೊಕ್ಕಿಗುಂಡಿ, ಲಕ್ಕುಂಡಿ. ಮತ್ತು ಈ ಇಡೀ ಗದಗ ಪ್ರದೇಶವನ್ನು ತೆಗೆದುಕೊಂಡಾಗ ಗದಗ ಜಿಲ್ಲೆಯಲ್ಲಿ ಸುಮಾರು 4 ಜನ 12ನೇ ಶತಮಾನದ ಶರಣರು ನಮಗೆ ಕಂಡು ಬರ್ತಾರೆ. 12ನೇ ಶತಮಾನದ ಬಸವಾದಿ ಶರಣರಲ್ಲಿ ನಮಗೆ ಕಂಡು ಬರ್ತಕ್ಕಂಥವ್ರು, ಅದು ಗದಗಿನ ಪರಿಸರದೊಳಗೆ 4 ಜನ ಶರಣರು ನಮಗೆ ಕಂಡು ಬರ್ತಾರೆ. ಅದರಲ್ಲಿ ವಿಶೇಷವಾಗಿ ಇವತ್ತು ನಾವು ಉಪನ್ಯಾಸವನ್ನ ನೀಡಲಿರ್ತಕ್ಕಂತಹ ಅಕ್ಕ ಮತ್ತು ಸಹೋದರರಾಗಿರ್ತಕ್ಕಂಥ ಮುಕ್ತಾಯಕ್ಕ ಮತ್ತು ಅಜಗಣ್ಣ, ಈ ಈರ್ವರು ಶರಣರು ನಮ್ಮ ಗದಗ ಪರಿಸರದ ಲಕ್ಕುಂಡಿಯವರು. ಇನ್ನ ಈರ್ವ ಶರಣರು ಯಾರು ಅಂತಂದ್ರೆ ಪುಲಿಗೇರಿ ಅಂದ್ರೆ ಲಕ್ಷ್ಮೇಶ್ವರ ಪರಿಸರದವರು, ಆದಯ್ಯ ಅಗ್ಗವಣಿ ಹೊನ್ನಯ್ಯ ಅನ್ನುವಂಥವ್ರು.
ಅಗ್ಗವಣಿ ಹೊನ್ನಯ್ಯ ಮತ್ತು ಆದಯ್ಯನವರು ಇದೇ ಹುಲಿಗೇರಿ ಪರಿಸರದೊಳಗೆ ಇದ್ದುಕೊಂಡು ಹಲವಾರು ವಚನಗಳನ್ನ ಬರೆದು ವಚನ ಸಾಹಿತ್ಯವನ್ನ ಬೆಳೆಸಿದಂತವರು ಈ ನಾಲ್ವ ಶರಣರು ನಮ್ಮ ಪರಿಸರಕ್ಕೆ ಹೆಮ್ಮೆ ಅಂತಾನೆ ನಾವು ಹೇಳಬಹುದು. ಇಂತಹ ಶರಣರಲ್ಲಿಯೇ ನಾವೊಂದ್ ಕಡೆ ಕೇಳ್ತಾ ಇದ್ದೆ, ಅಣ್ಣ ತಮ್ಮ ಅಂತಂದ್ರೆ ಯಾವ್ದಾದ್ರು ಉದಾಹರಣೆ ಕೊಡಬೇಕು ಅಂದ್ರೆ ರಾಮ ಲಕ್ಷ್ಮಣ ಹೀಗೆ ಬೇರೆ ಬೇರೆ ಹೆಸರುಗಳನ್ನ ಕೊಡ್ತೀವಿ. ಆದ್ರೆ ಜಗತ್ತಿನಲ್ಲಿ ಅಕ್ಕ ತಮ್ಮ ಹೇಗಿದ್ರು ಅನ್ನುವಂತಹದ್ದನ್ನ ನಾವು ನೋಡಿ ಕಲಿಬೇಕಂದ್ರೆ ಅದು ಅಜಗಣ್ಣ ಮತ್ತು ಮುಕ್ತಾಯಕ್ಕ ಅನ್ನುವಂತಹದ್ದು. ಆ ಸಹೋದರ ಸಹೋದರಿಯರ ಪ್ರೀತಿ ಎಷ್ಟಿತ್ತು ಅನ್ನುವಂತಹದ್ದನ್ನ ನಾವು ಇಡೀ ಈ ಮುಂದಿನ ಉಪನ್ಯಾಸದೊಳಗೆ ನಾವು ತಿಳ್ಕೋಬಹುದು. ಅಂತಹ ಮುಕ್ತಾಯಕ್ಕ ಮತ್ತು ಅಜಗಣ್ಣರ ಕುರಿತು ನಾವು ನೋಡುವುದಾದ್ರೆ ಅವರು ಒಕ್ಕಲತನ ಕುಟುಂಬದಲ್ಲಿ ಬೆಳೆದು ಬಂದಂತವರು. ಸದಾಚಾರ ಸಂಪನ್ನ ಶಿವಶರಣರ ವಂಶದಲ್ಲಿ ಲಕ್ಕುಂಡಿ ಅನ್ನುವಂತ ಗ್ರಾಮದೊಳಗ ಏಕ ಉದರದಲ್ಲಿ ಜನಿಸಿ ಬಂದ ಅಣ್ಣ ತಂಗಿಯರು ಅಜಗಣ್ಣ ಮುಕ್ತಾಯಕ್ಕ. ಅವರನ್ನ ನಾವು ಬೇರೆ ಬೇರೆ ವಚನಕಾರರು ಸ್ಮರಿಸಿರೋದನ್ನು ನಾವು ಕಾಣಬಹುದು. ಅಜಗಣ್ಣನ ವ್ಯಕ್ತಿತ್ವ ಹೇಗಿತ್ತು, ಮುಕ್ತಾಯಕ್ಕನ ವ್ಯಕ್ತಿತ್ವ ಹೇಗಿತ್ತು ಅನ್ನುವಂತಹದ್ದನ್ನ ನಾವು 12ನೇ ಶತಮಾನದಲ್ಲಿ ಬರ್ತಕ್ಕಂಥ ಶರಣರ ವಚನಗಳಿಂದ ನಾವು ತಿಳ್ಕೋಬಹುದು. ಚನ್ನಬಸವಣ್ಣವರು ಒಂದ್ ಕಡೆ ಹೇಳ್ತಾರೆ, ಆದ್ಯರ 60 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಕೂಡಲ ಸಂಗಯ್ಯನಲ್ಲಿ ಮಹಾದೇವಿ ಅಕ್ಕಳ 1 ವಚನ, ನಿರ್ವಚನ ಕಾಣ ಸಿದ್ದರಾಮಯ್ಯ. ಇಲ್ಲಿ ನಾವು ನೋಡುವುದಾದ್ರೆ 60 ವಚನಕ್ಕೆ ಪ್ರಭುದೇವರ 10 ವಚನ, ಆದ್ಯರ 60 ವಚನಕ್ಕೆ ಪ್ರಭುದೇವರ 10 ವಚನ ಅಂತ ಹೇಳ್ತಾರೆ. ಪ್ರಭುದೇವರು ಅಂತಂದ್ರೆ ಶೂನ್ಯ ಸಿಂಹಾಸನ ಪೀಠದ ಅಧ್ಯಕ್ಷರಾಗಿದ್ರು. ಆ ಶೂನ್ಯ ಸಿಂಹಾಸನ ಪೀಠ ಅಧ್ಯಕ್ಷರು ಮತ್ತ ಇಡೀ ಶರಣ ಧರ್ಮವನ್ನ ನಡೆಸಿಕೊಂಡು ಹೋದಂತವರು, ಜೊತೆಗೆ ಎಲ್ಲಾ ಶರಣರನ್ನ ಹೊರಗೆ ಹಚ್ಚಿದಂತಹ ವ್ಯಕ್ತಿ ಯಾರು ಅಂತಂದ್ರೆ ಅದು ಪ್ರಭುದೇವರು, ಅಲ್ಲಂ ಪ್ರಭುದೇವರು. ಅಂತಹ ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ ನಾವಿಲ್ಲಿ ತಿಳ್ಕೊಬೇಕಾಗ್ತದ. ಅಜಗಣ್ಣನ 5 ವಚನ ಪ್ರಭುದೇವರ 10 ವಚನಕ್ಕೆ ಸಮ ಅಂತಂದ್ರೆ ಅಜಗಣ್ಣನ ವಚನದಲ್ಲಿರ್ತಕ್ಕಂತಹ ತತ್ವ ಅಥವಾ ಆ ಗಟ್ಟಿತನ ಎಷ್ಟದ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಬೇಕಾಗ್ತದೆ. ಹೀಗಾಗಿ ಮಹಾದೇವಿ ಅಕ್ಕಳನ್ನ ಬಿಟ್ರೆ 2ನೇ ಸ್ಥಾನದಲ್ಲಿ ನಾವು ಗುರುತಿಸೋದಾದ್ರೆ ಅದು ಅಜಗಣ್ಣದು ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಬೇಕಾಗ್ತದೆ. ಒಟ್ಟಾರೆಯಾಗಿ ಮಹಾಗಣ ಸೋಮೇಶ್ವರ ಅನ್ನುವಂತ ಅಂಕಿತದೊಳಗೆ ಅಜಗಣ್ಣನವರ ಒಟ್ಟು 10 ವಚನಗಳು ನಮಗೆ ಇಲ್ಲಿ ಲಭ್ಯವಾಗಿದ್ದವು. ಆದ್ರೆ ನಾವು ಸಂಶೋಧಕರಾಗಿ ವಚನ ಸಾಹಿತ್ಯದೊಳಗ ಆಳವಾಗಿ ಅಧ್ಯಯನ ಮಾಡುವಂತಹ ಸಂದರ್ಭದೊಳಗೆ ಅಜಗಣ್ಣನವರು ಕೇವಲ 10 ವಚನಗಳನ್ನ ಬರೆದಿರುವುದಿಲ್ಲ, ಇನ್ನೂ 106 ವಚನಗಳನ್ನ ಬರೆದಿರಬಹುದು ಅನ್ನುವಂಥದ್ದು ನಮ್ಗೆ ಲಭ್ಯ ಆಗ್ತದೆ. ಯಾಕಂದ್ರೆ ಇಲ್ಲಿ 10 ವಚನಕ್ಕೆ ಪ್ರಭುದೇವರ 5 ವಚನ ಅಂತ ಹೇಳ್ತಾರಲ್ಲ, ಅಜಗಣ್ಣನ 5 ವಚನ ಅಂತ ಹೇಳ್ತಾರಲ್ಲ, 10 ವಚನದೊಳಗೆ 5 ವಚನ ಹೆಂಗ್ ತಗೊಳಕ್ ಸಾಧ್ಯದ ಅಂದ್ರೆ ಅಜಗಣ್ಣನವರು ಇನ್ನೂ ಹೆಚ್ಚು ವಚನಗಳನ್ನ ಬರೆದಿರಬಹುದು ಅನ್ನುವಂತಹದ್ದು ನಮಗಿಲ್ಲಿ ತಿಳಿದು ಬರ್ತದೆ. ಆದ್ರೆ ಇನ್ನೂ ಅವನ್ನ ಸಂಶೋಧನೆ ಮಾಡುವಂತದ್ದಾಗಬೇಕು ಅನ್ನುವಂತಹದ್ದು. ಅಜಗಣ್ಣ ಅಂತಂದ್ರೆ ನಮ್ಗ ಮೊಟ್ಟ ಮೊದಲು ನೆನಪಾಗುವುದು ಏನು ಅಂತಂದ್ರೆ ಗುಪ್ತ ಭಕ್ತಿ. ಅಜಗಣ್ಣನ ನಾವು ಇಡಿಯಾಗಿ ಅಧ್ಯಯನ ಮಾಡಿದಾಗ ಅವನ ಹುಟ್ಟುವಿಕೆಯಿಂದ ಹಿಡಿದು ಲಿಂಗೈಕ್ಯನಾಗುವಂತಹ ಸಂದರ್ಭದೊಳಗೂ ನಾವು ನೋಡಿದಾಗ ಅಲ್ಲಿ ನಮಗ್ ಕಂಡು ಬರ್ತಕ್ಕಂಥದ್ದು ಏನು ಅಂತಂದ್ರೆ ಗುಪ್ತ ಭಕ್ತಿ. ಆ ಗುಪ್ತ ಭಕ್ತಿಯನ್ನ ಬೇರೆ ಬೇರೆ ಚಾರಿತ್ರ್ಯಗಳಲ್ಲಿ, ಪುರಾಣಗಳಲ್ಲಿ, ಗ್ರಂಥಗಳಲ್ಲಿ, ಕೃತಿಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಬಿಂಬಿಸಿರುವಂತಹದ್ದನ್ನ ನಾವು ಕಾಣಬಹುದು. ಅವೇ ನಮಗೆ ಮೂಲ ಆಕಾರಗಳ. ಅಂದ್ರೆ ಅವನ ಗುಪ್ತ ಭಕ್ತಿಯನ್ನ ನಾವು ನೋಡ್ಬೇಕು ಅಂತಂದ್ರೆ, ಯಾಕಂದ್ರೆ ಅವನ ವಚನಗಳು ಸಿಗೋದು 10. ಹೀಗಾಗಿ ನಾವು ಅವರ ಇಡೀ ಒಂದು ವಿಶೇಷತೆಯನ್ನ ನೋಡಬೇಕು ಅಂತಂದ್ರೆ ನಾವು ಕೆಲವೊಂದಿಷ್ಟು ಕೃತಿಗಳನ್ನ ಅಧ್ಯಯನ ಮಾಡಲೇಬೇಕು. ಅಧ್ಯಯನ ಮಾಡಿದಾಗ ಮಾತ್ರ ಅವರ ಇಡೀ ಒಂದು ಸಚ್ಚಾರಿತ್ರ್ಯ ನಮಗೆ ಕಣ್ಣೆದುರಿಗೆ ಬಂದ್ ನಿಲ್ಲಕ್ಕೆ ಸಾಧ್ಯದ. ಹಂಗಾರೆ ಅವರು ಗುಪ್ತ ಭಕ್ತಿ ಹೆಂಗಿತ್ತು ಅನ್ನುವಂತಹದ್ದನ್ನ ನಾವು ನೋಡುದಾದ್ರೆ ಸಿದ್ದನಂಜೀಶ ಅಂತ ಒಬ್ಬ ಕವಿ ಬರ್ತಾನೆ. 16ನೇ ಶತಮಾನ 1650ರ ಶತಮಾನದೊಳಗೆ ಸಿದ್ದನಂಜೀಶ ಅನ್ನುವಂಥವ್ರು ಗುರುರಾಜ ಚಾರಿತ್ರ್ಯ ಅಂತ ಬರೀತಾರೆ. ಆ ಗುರುರಾಜ ಚಾರಿತ್ರ್ಯದೊಳಗೆ
ಅವನು ಗುಪ್ತ ಭಕ್ತಿ ಹೆಂಗಿತ್ತು ಅನ್ನುವಂಥದ್ದು ಹೇಳ್ತಾರೆ. ಒಂದು ಸರ್ಪ ತನ್ನ ಹೆಡೆಯಲ್ಲಿ ರತ್ನವನ್ನ ನೆಲದ ಮೇಲಿರಿಸಿ ಅದರ ಬೆಳಕಿನಲ್ಲಿ ತನ್ನ ಆಹಾರವನ್ನ ಹುಡುಕಿ ನಂತರ ನುಂಗಿದ ಮೇಲೆ ಆ ರತ್ನವನ್ನ ಮತ್ತೆ ಹೆಡೆಯಲ್ಲಿ ಅಡಗಿಸಿಕೊಟ್ಟು ಇಟ್ಟುಕೊಂಡು ಸಳಸಳನೆ ಹರಿದು ಹೋದಂತ ಅದೃಶ್ಯವಾಯಿತು ಅನ್ನುವಂತಹದ್ದನ್ನ ನಾವು ಗುರುರಾಚಾರಿತ್ರದೊಳಗೆ ನೋಡ್ತೀವಿ. ಈ ದೃಶ್ಯವು ಯಾರು ನೋಡಿದ್ರು ಅಂತಂದ್ರೆ ಅಜಗಣ್ಣ ನೋಡಿದ. ಸರ್ಪ ಬಂದು ತನ್ನ ಹೆಡೆಯಲ್ಲಿರ್ತಕ್ಕಂತಹ ರತ್ನವನ್ನ ನೆಲದ ಮೇಲಿಟ್ಟು ಅದರ ಬೆಳಕಿನಲ್ಲಿ ತನ್ನ ಆಹಾರವನ್ನ ಹುಡುಕಿ ಅದನ್ನ ಸೇವಿಸಿ ನಂತರ ಅದೇ ರತ್ನವನ್ನ ತನ್ನ ಹೆಡೆಯ ಮೇಲೆ ಇಟ್ಟುಕೊಂಡು ಹರಿದು ಹೋಗಿರ್ತಕ್ಕಂತಹ ಒಂದು ಸನ್ನಿವೇಶವನ್ನ ಯಾರು ಅಜಗಣ್ಣನ ನೋಡ್ತಾನೆ. ಇದನ್ನ ನೋಡಿದ ನಂತರ ಅಜಗಣ್ಣನಿಗೆ ಅನಿಸ್ತದೆ ತನ್ನ ಇಷ್ಟಲಿಂಗವನ್ನು ಗೋಪ್ಯವಾಗಿ ಧರಿಸಬೇಕು. ಹೇಗೆ ಅದು ಗೋಪ್ಯವಾಗಿ ತನ್ನ ಹೆಡೆಯಲ್ಲಿ ರತ್ನವನ್ನ ಧರಿಸಿಕೊಂಡಿದ ಅಂದ್ರೆ ಇಷ್ಟಲಿಂಗವನ್ನು ಸಹಿತ ನಾನು ಹೇಗೆ ಇಟ್ಕೋಬೇಕು ಅಂತಂದ್ರೆ ಗೌಪ್ಯವಾಗಿ ಇಟ್ಕೋಬೇಕು, ಧರಿಸಬೇಕು ಅನ್ನುವಂತಹ ತತ್ವದರ್ಶನ ಹೃದ್ಗತವಾಯಿತು ಅನ್ನುವಂತಹದ್ದು ನಮಗಲ್ಲಿ ಕಂಡು ಬರ್ತದೆ. ಅಂದಿನಿಂದ ಅಜಗಣ್ಣ ಏನ್ ಮಾಡಿದ್ರು ಅಂತಂದ್ರೆ ಭಕ್ತಿಯನ್ನ ಯಾವಾಗ್ಲೂ ಹೊರಗೆ ತೋರಿಸ್ಲಿಕ್ಕೆ ಹೋಗ್ಲೇ ಇಲ್ಲ. ಅಂತರಂಗದ ಭಕ್ತಿಯನ್ನ ಹೊರಗೆ ತೋರಿಸುವಂತಹದ್ದು ಸರಿಯಲ್ಲ ಅನ್ನುವಂತಹದ್ದು ತಿಳಿದುಕೊಂಡಿರ್ತಕ್ಕಂಥ ಅಜಗಣ್ಣ ಭಕ್ತಿಯನ್ನ ಯಾವಾಗ್ಲೂ ಸಹಿತ ಅದನ್ನು ಹೊರ ತೋರುವಂತಹ ಕೆಲಸವನ್ನ ಆತ ಮಾಡ್ಲಿಲ್ಲ ಅನ್ನುವಂತಹದ್ದು. ಬಹಿರಂಗದ ಪೂಜೆ ಉಪಚಾರಗಳು ಅವನಿಗೆ ಒಗ್ಗದೆ ಹೋದವು. ತೋರಿಕೆಯ ಪೂಜಾ ವಿಧಾನಗಳೇನವಲ್ಲ ಅವುಗಳನ್ನೆಲ್ಲ ತ್ಯಜಿಸಿದ. ಅಂತರಂಗದ ಧ್ಯಾನ ಧಾರಣಗಳೇ ಅವನ ಸಾಧನೆಯ ಸೂತ್ರಗಳಾದವು ಅನ್ನುವಂತಹದ್ದು. ಏನು ಧ್ಯಾನ ಮಾಡೋದಿತ್ತು ಅದನ್ನ ಧಾರಣೆ ಮಾಡೋದಿತ್ತು ಅದೇ ಸಾಧನೆಗಳಾದವು ಅನ್ನುವಂತಹದ್ದು. ಡಾಂಬಿಕವಾಗಿರ್ತಕ್ಕಂತಹ ಯಾವುದೇ ಮೌಢ್ಯದ ಪೂಜೆ ಪುನಸ್ಕಾರಗಳನ್ನ ಆತ ಮಾಡ್ಲಿಕ್ಕೆ ಹೋಗಲಿಲ್ಲ. ಅಂತರಂಗದ ಭಕ್ತಿಯೊಳಗ ತಾನು ಬದುಕಿದ ಅನ್ನುವಂಥದ್ದು ನಾವು ತಿಳಿದು ಬರ್ತದ. ಮತ್ತೆ ಈ ಹೀಗೆ ಬದುಕುವಂತಹ ಸಂದರ್ಭದೊಳಗೆ ಆತನ ಸ್ವಭಾವ ಹೇಗಿತ್ತು ಅಂತಂದ್ರೆ ಎಲ್ಲರ ಎದುರುಗಡೆ ಹೊಟ್ಟೆ ಮಾತಾಡ್ತಾ ಇರಲಿಲ್ಲ. ಗೌಪ್ಯವಾದಂತ ಭಕ್ತಿ ತನ್ನೊಳಗೆ ಅದನ್ನು ಹೊರ ತೋರಿಸಬಾರ್ದು ಅನ್ನುವಂತಹದ್ದಿತ್ತು. ಈ ಹಿನ್ನೆಲೆ ಒಳಗ ಸುತ್ತಮುತ್ತಲಿನ ಜನಕ್ಕೆ ಆತ ಮಾಡ್ತಕ್ಕಂತಹ ಕಾಯಕ ಇರ್ಬೋದು, ಆತ ನಡೆದುಕೊಳ್ಳುವಂತ ಸ್ವಭಾವ ಇರ್ಬೋದು, ಇವು ಏನು ಅರ್ಥನ ಆಗ್ಲಿಲ್ಲ ಅವನ ಸುತ್ತಲೂ ಇರತಕ್ಕಂಥ ಜನಕ್ಕೆ. ಲಿಂಗ ಪೂಜೆಯನ್ನ ಎಲ್ಲರಂತೆ ಆತ ಮಾಡ್ಲಿಲ್ಲ. ಅಜಗಣ್ಣ ಅನಾಚಾರಿ ಅನ್ನುವಂತಹ ಮಾತು ಪ್ರಚಲಿತವಾಯ್ತು. ಸುತ್ತಮುತ್ತಲು ಜನ ಅನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲಾರು ಲಿಂಗ ಪೂಜೆ ಅಂತಂದ್ರೆ ಹೀಗೆ ಮಾಡ್ಬೇಕು, ಅಂಗೈಯಲ್ಲೇ ಇಟ್ಕೋಬೇಕು, ಅದಕ್ಕೆ ಈ ರೀತಿಯಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು, ಮಂತ್ರೋಚ್ಚಾರಗಳನ್ನು ಮಾಡಬೇಕು ಅನ್ನುವಂತಹ ಒಂದು ವಿಧಿವಿಧಾನಗಳಿದ್ವಲ್ಲ ಅದನ್ನ ಅವರು ರೂಢಿಸ್ಕೊಳ್ಳಿಲ್ಲ ಅಜಗಣ್ಣ. ಇದನ್ನ ನೋಡಿದಂತಹ ಸುತ್ತಲಿನ ಜನ ಏನಂದ್ರು, ಇವ ಅನಾಚಾರಿ, ಲಿಂಗದ ಪೂಜೆಯನ್ನ ಮಾಡ್ಕೊಳ್ಳಾರ್ದನೆ ಈತ ಅನಾಚಾರಿ ಆಗಿದ್ದಾನೆ ಅನ್ನುವಂತ ಮಾತುಗಳನ್ನು ಹೇಳಿದಾಗ ಬಹಿರಂಗ ಮುಗ್ಧನು ಅಂತರಂಗದ ಸಿದ್ಧನಾಗಿದ್ದ ಯಾರು ಅಜಗಣ್ಣ. ಅದು ಈ ಬಾಲಕನಾಗಿರ್ತಕ್ಕಂಥ ಅಜಗಣ್ಣನ ಒಡನಾಡಿಗಳೇನ್ ಮಾಡ್ತಾ ಇದ್ರು ಅಂದ್ರೆ ಗೇಲಿ ಮಾಡ್ತಾ ಇದ್ರು, ಹಿಂಸೆ ಕೊಡ್ತಾ ಇದ್ರು. ಇವನ್ ಹೇಗಾದ್ರೂ ಮಾಡಿ ಮಾತಾಡಿಸ್ಬೇಕು, ಹೇಗಾದ್ರೂ ಮಾಡಿ ಇವನ ಬಾಯಿಯೊಳಗ ಮಂತ್ರೋಚ್ಚಾರಗಳನ್ನು ಹೇಳಿಸ್ಬೇಕು ಅನ್ನುವಂತಹ ಒಂದು ಹಿಂಸೆ ಅಲ್ಲಿ ನಡೆದಿತ್ತು. ಕೆಲವೊಂದಿಷ್ಟು ಗೆಳೆಯರು ಹಿರಿಯರು ಕೇಳ್ತಿದ್ರಂತ, ನಿನಗ್ ಬೆಲ್ಲ ಕೊಡ್ತೀನಿ, ನಿನ್ ಇಷ್ಟಲಿಂಗ ಎಲ್ಲಿ ತೋರಿಸು ಅಥವಾ ಇಷ್ಟಲಿಂಗ ಕೊಡು ಅಂತಂದು ಪೀಡಿಸ್ತಿದ್ರಂತ. ಅಂದ್ರೆ ಗೌಪ್ಯವಾಗಿ ಆ ಲಿಂಗವನ್ನ ಹುದುಗಿಸಿಕೊಂಡಿದ್ದ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಜಗಣ್ಣ ತನ್ನ ಇಷ್ಟಲಿಂಗವನ್ನ ಅಂಗೈಯಲ್ಲಿ ಬಿಗಿಯಾಗಿ ಹಿಡಿದು ದೃಷ್ಟಿ ನುಸುಳಿಸಿ ಆ ಲಿಂಗವನ್ನು ಎಲ್ಲಿ ಇಟ್ಕೊಂಡಿದ್ನ ಅಂದ್ರೆ ದವಡೆಯ ಒಳಗೆ ಇಟ್ಕೊಂಡಿರ್ತಿದ್ದ. ಆ ಬಾಯಲ್ಲಿ ಹಾಕೊಂಡು ಓಂ ನಮಃ ಶಿವಾಯ ಅಂತ ಅದನ್ನ ಏನ್ ಮಾಡಿಬಿಡ್ತಿದ್ದ, ಅದ್ರೊಳಗೆ ಬಾಯಿ ದವಡೆಯಲ್ಲಿ ಇಟ್ಕೊಂಡು ಅದನ್ನ ಗುಪ್ತವಾಗಿ ಪೂಜೆಯನ್ನ ಮಾಡ್ತಾ ಇದ್ದ ಅನ್ನುವಂಥದ್ದು ನಮಗೆ ಈ ಎಲ್ಲಾ ಗ್ರಂಥಗಳಿಂದ ನಮಗೆ ತಿಳಿದು ಬರ್ತದ. ಹೀಗಾಗಿ ಆತ ಹೃದಯ ಕಮಲ ಕರ್ಣಿಕಾ ಮಧ್ಯದಲ್ಲಿ ಜ್ಯೋತಿರ್ಲಿಂಗವಾಗಿ ತಳತಳಿಸುವಂತೆ, ಹೃದಯ ಕಮಲ ಕರ್ಣಿಕಾ ಮಧ್ಯದಲ್ಲಿ ಅಂದ್ರೆ ಬಾಯಿಯೊಳಗೆ ಆ ಲಿಂಗವನ್ನು ಇಟ್ಟುಕೊಂಡಿದ್ದ ಅನ್ನುವಂತಹದ್ದು. ಇದನ್ನೆಲ್ಲ ನೋಡಿದಂತ ಜನರಿಗೆ ಅಜಗಣ್ಣ ಹೆಂಗ ಕಂಡು ಬರ್ತಾ ಇದ್ದ ಅಂತಂದ್ರೆ ಅರೆಮರಳನಂತೆ ಹುಚ್ಚನಂಗ್ ಕಂಡು ಬರ್ತಾ ಇದ್ದ. ಏನಪ್ಪ ಇವ, ಯಾಕಂದ್ರೆ ಅಜಗಣ್ಣ ಹಂಗಿದ್ದ, ಹಂಗ್ ಕಾಣ್ತಿದ್ದ. ಹೀಗಾಗಿ
ಅರೆಮರಳಿನಂತೆ ಆತ ಕಾಣ್ತಿದ್ದ ಅನ್ನುವಂತಹದ್ದು. ಅದಕ್ಕೆ ಒಂದ್ ಕಡೆ ಹೇಳ್ತಾರೆ, ಅಂಡಜ ಪ್ರಾಣಿಯಾದ ಹಾವು ಅಮೂಲ್ಯ ಪ್ರಕಾಶಮಯ ರತ್ನವನ್ನ ಗುಪ್ತವಾಗಿರಿಸಿಕೊಂಡು ಸ್ವಪ್ರಕಾಶ ಸೌಂದರ್ಯದ ಮಹಾಲಿಂಗದ ಮಂತ್ರವನ್ನ ಅಂತರಂಗದಲ್ಲಿ ಅಡಗಿಸಿ ಆರಾಧಿಸಲು ಪಿಂಡಜರಾದ ಮಾನವರಿಗೆ ಸಾಧ್ಯಬೇಕೇ ಆಗುವುದಿಲ್ಲ. ಅಜಗಣ್ಣನ ಪ್ರಶ್ನೆ ಇದು. ಒಂದು ಅಂಡಜ ಪ್ರಾಣಿಯಾಗಿರ್ತಕ್ಕಂತಹ ಹಾವು ಅಮೂಲ್ಯವಾದಂತಹ ಪ್ರಕಾಶಮಾಯವಾಗಿರ್ತಕ್ಕಂತಹ ರತ್ನವನ್ನ ಗುಪ್ತವಾಗಿರಿಸಿಕೊಳ್ಳುವಂತಹ ಒಂದು ಸ್ವಭಾವವನ್ನು ಒಳಗೊಂಡದ. ಸ್ವಪ್ರಕಾಶ ಸೌಂದರ್ಯದ ಮಹಾಲಿಂಗದ ಮಂತ್ರವನ್ನ ಅಂತರಂಗದಲ್ಲಿ ಅಡಗಿಸಿ ಆರಾಧಿಸಲು ಪಿಂಡಜರಾದ, ಅಂಡಜಕ್ಕೆ ಅಷ್ಟು ಶಕ್ತಿ ಅದ ಅಂತಂದ್ರೆ ಪಿಂಡಜರಾದಂತ ನಮಗೆ ಅಂದ್ರೆ ಮಾನವರಿಗೆ ಅದ್ಯಾಕೆ ಸಾಧ್ಯ ಇಲ್ಲ, ಅದನ್ನ ಮಾಡಿ ತೋರಿಸ್ಬೇಕು ಅನ್ನುವಂತಹದ್ದು ಅಜಗಣ್ಣನವರ ಹತ್ರ ಬಂತು ಅನ್ನುವಂತಹದ್ದು. ನಾನು ಅದಕ್ಕೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಶರಣರು ಅದು ಹೇಗೆ ಅಂತಂದ್ರೆ ಹಿಡಿದ ಕೆಲಸವನ್ನ, ಹಿಡಿದ ಕಾಯಕವನ್ನ ಅವ್ರು ಬಿಡ್ತಾ ಇರ್ಲಿಲ್ಲ. ಹಿಡಿದಿದ್ದ ಲಿಂಗವು ಘಟಸರ್ಪ ನೋಡಯ್ಯ ಅಂತ ಹೇಳ್ತಾ ಇದ್ರು. ಹಾಗೆ ಅಜಗಣ್ಣನ ಗುಪ್ತ ಭಕ್ತಿ ಇತ್ತು ಅನ್ನುವಂಥದ್ದು ನಾವು ತಿಳ್ಕೋಬಹುದು. ಇನ್ನ ಶಾಂತಲಿಂಗ ದೇಶಿಕ ಕೃತ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರದೊಳಗೊಂದು ವಿಷಯಗಳು ಬರ್ತಾವ. ಅಲ್ಲಿ ಇದು ಬರ್ತದ, ಅಂದ್ರೆ ಹೊಲದೊಳಗೆ ಹಾವು ಹೆಡೆ ಮೇಲೆ ರತ್ನ ಇತ್ತು, ತನ್ನ ಆಹಾರವನ್ನ ಸ್ವೀಕರಿಸಿ ನಂತರ ಇದೇ ಒಂದು ಇದನ್ನೇ ಬರ್ತದೆ ಅದ್ರೊಳಗೆ. ಅದಕ್ಕೆ ಪಿಂಡವಂ ಧರಿಸಿದವರ್ಗೆ ಶಿವಾಚಾರವೆಂಬ ಶಿವಮಂತ್ರಮಂ ಗೌಪ್ಯದಲ್ಲಿ ಬಳಸಬೇಕು, ಆಚಾರದ ಭಕ್ತಿಯನ್ನು ಅಂತರಂಗದಲ್ಲಿ ಆಚರಿಸಬೇಕು ಅಂತ ಹೇಳ್ತಾರೆ. ಪಿಂಡಮಂ ಧರಿಸಿದವರ್ಗೆ ಶಿವಾಚಾರವೆಂಬ ಶಿವಮಂತ್ರವಂ ಗೌಪ್ಯದಲ್ಲಿ ಬಳಸಬೇಕು, ಆಚಾರದ ಭಕ್ತಿಯನ್ನ ಅಂತರಂಗದಲ್ಲಿ ಆಚರಿಸಬೇಕು. ಲಿಂಗ ಪೂಜೆಯನ್ನ ಪಾಪಿ, ಕೋಪಿ, ಮತಿಭ್ರಷ್ಟ, ಜಾರ, ಚೋರರು, ಹುಸಿಕ, ಶಿವನಿಂದಕರು ಇಂತಿವರ ನೋಡಲಾಗದು. ಈ ಶಾಂತಲಿಂಗ ದೇಶೀಕೃತ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರದಲ್ಲಿ ಇದು ಬರ್ತದೆ. ಲಿಂಗ ಪೂಜೆಯನ್ನ ಪಾಪಿ, ಕೋಪಿ, ಮತಿಭ್ರಷ್ಟ, ಜಾರ, ಚೋರರು, ಹುಸಿಕ, ನಿಂದಕರು ಇಂತಿವರ ನೋಡಲಾಗದು. ಲಿಂಗ ಪೂಜೆಯನ್ನ ನಾವು ಎಲ್ಲಿ ನೋಡ್ಬೇಕು ಅಂತಂದ್ರೆ ಗೌಪ್ಯವಾಗಿ ನೋಡ್ಬೇಕು. ಹೊರವೊಂದು ಒಳವೊಂದು ಇರಬಾರ್ದು ಅಂತ ಹೇಳ್ತಾರ ಅವ್ರು. ಒಳವೊಂದು ಹೊರವೊಂದು. ನಾವೇನಾಗ್ಬಿಟ್ಟಿದೀವಿ ಅಂತಂದ್ರೆ ಮ್ಯಾಗ ನೋಡಾಕ್ ಒಂದದೀವಿ, ಒಳಗ್ ನಮ್ ಗುಣನ ಬೇರೆ ಅದಾವ. ಒಬ್ರ ಕಂಡ್ರೆ ಒಬ್ರಿಗೆ ಆಗಿ ಬರಲ್ಲ. ಮ್ಯಾಗ ಮಾತಾಡೋದು ಬಾಳ ಚಂದ ಮಾತಾಡ್ತೀವಿ. ಅದಕ್ಕೆ ಜೇಡದಾಸಿಮಯ್ಯನವರು ಬಾಳ ಚಂದ ಹೇಳ್ತಾರೆ, ಬರು ಶಟಗನ ಭಕ್ತಿ ದಿಟವೆಂದು ನೆಚ್ಚಲು ಬೇಡ, ಮಠದೊಳಗಿನ ಬೆಕ್ಕು ಇಲಿಯ ಕಂಡಡೆ ಪುಟನೆಗದಂತ ಇತ್ತು ಕಾಣ ರಾಮನಾಥ ಅಂತ ಹೇಳ್ತಾರೆ. ಹೇಗಿದೆ ನಮ್ಮ ಡಾಂಬಿಕ ಭಕ್ತಿ ಅನ್ನುವಂಥದ್ದು. ಮಠದೊಳಗಿನ ಬೆಕ್ಕಿಗೆ ನಾವು ವಿಭೂತಿಯನ್ನ, ರುದ್ರಾಕ್ಷಿಯನ್ನ ಹಾಕಿ ಅದಕ್ಕೆ ತತ್ವಗಳನ್ನ, ಕಾಯಕದ ಅಹಿಂಸೆಯ ಬಗ್ಗೆ ನಾವೆಲ್ಲ ಹೇಳಿದಾಗ್ಲೂ ಸಹಿತ ಅದು ಕೇಳ್ತದ. ಆದ್ರೆ ಎಲ್ಲೋ ಒಂದು ಮೂಲೆ ನೋಡಿ ಹೇಳ್ತಾರ ಅವರು, ಮಠದೊಳಗಿನ ಬೆಕ್ಕು ಇಲಿಯ ಕಂಡಡಿ ಅಂತ ಹೇಳ್ತಾರೆ. ಎಲ್ಲೋ ಒಂದು ಮೂಲೆಯೊಳಗಿರ್ತಕ್ಕಂಥ ಇಲಿ ಕಂಡ್ತು ಅಂತಂದ್ರೆ ರುದ್ರಾಕ್ಷಿ ಮರಿತದ, ವಿಭೂತಿ ಮರಿತದ, ನಾವ್ ಹೇಳ್ತಕ್ಕಂಥ ಮಾತುಗಳನ್ನ ಮರಿತದ, ಹೋಗಿ ಇಲಿ ಹಿಡಿತದ, ಬಾಯಿ ತುಂಬ ತಿಂತದ, ಬಾಯಿ ಒರೆಸ್ಕೊಂತದ. ಪ್ರೊಫೆಸರ್ ಮತ್ತೇನ್ ಹೇಳಕ್ ಕುಂತಿದ್ರಲ್ಲ ಹಾಗೆಲ್ಲಿ ಹೇಳ್ರಿ ಅಂತ ಕುಂದಿರ್ತದ. ಇವತ್ ಹೆಂಗಾಗ್ಯದ ಅಂತಂದ್ರೆ ಅಜಗಣ್ಣ ಹೇಳ್ತಕ್ಕಂಥದ್ದಿದೆ. ಲಿಂಗ ಪೂಜೆಯನ್ನ ನಾವು ಹೆಂಗ್ ಮಾಡ್ತಾ ಇದೀವಿ, ಅದನ್ನ ಹ್ಯಾಗ್ ಇಟ್ಕೋಬೇಕು, ಹ್ಯಾಗ್ ಮಾಡ್ಬೇಕು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಕ್ಕಂಥ ಮಾತುಗಳನ್ನ ನಾವಿಲ್ಲಿ ಕಾಣಬಹುದು. ಮಂತ್ರೋಚ್ಚಾರಣೆಯನ್ನ ಅನ್ಯಾತ್ಮರು ಕೇಳಲಾಗದೆಂದು ಅಜಗಣ್ಣನು ಗುಪ್ತದಲ್ಲಿ ಲಿಂಗ ಪೂಜೆಯ ಮಾಲ್ಪೆ ಮಂತ್ರವಂ ಮನದಲ್ಲಿ ಸ್ಮರಿಸುವೆ ಎಂದು ಲಿಂಗವನ್ನ ಅಮಲೋಕ್ಯದಲ್ಲಿ ಧರಿಸಿದ. ಆ ಕೃತಿಯಲ್ಲಿ ಬರ್ತದೆ. ಮಂತ್ರೋಚ್ಚಾರಣೆಯನ್ನ ಅನ್ಯಾತ್ಮರು ಕೇಳಲಾಗದೆ, ಮತ್ತೊಬ್ರು ಕೇಳಬಾರದು. ಮಂತ್ರೋಚ್ಚಾರಣೆ ಮತ್ತು ಅನ್ಯಾತ್ಮರು ಕೇಳಬಾರದು ಅಂತ ಅನ್ಕೊಂಡು ಅಜಗಣ್ಣ ಏನ್ ಮಾಡಿದ ಅಂದ್ರ ಗುಪ್ತದಲ್ಲಿ ಲಿಂಗ ಪೂಜೆಯನ್ನ ಮಾಳ್ಪೆ ಮಂತ್ರಮಂ ಮನದಲ್ಲಿ ಸ್ಮರಿಸುವೆ, ಲಿಂಗವನ್ನ ಅಮಲೋಕ್ಯದಲ್ಲಿ ಧರಿಸಿದ. ಅಮಲೋಕ್ಯ ಅಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಈ ದವಡೆ ಮತ್ತು ಗಂಟಲಿನ ನಡುವೆ ಇರತಕ್ಕಂಥ ಸ್ಥಳ. ದವಡೆ ಮತ್ತು ಗಂಟಲಿನ ನಡುವೆ ಇರತಕ್ಕಂಥ ಸ್ಥಳವನ್ನ ಅಮಲೋಕ್ಯ ಅಂತ ಕರಿತೀವಿ. ಆ ಅಮಲೋಕ್ಯದೊಳಗೆ ಏನ್ ಮಾಡಿದ ಅಂತಂದ್ರೆ ಲಿಂಗವನ್ನ ಇರಿಸಿಕೊಂಡ. ಯಾರಿಗೂ ಕಾಣಬಾರದು, ಮಂತ್ರೋಚ್ಚಾರಣೆ ಯಾರಿಗೂ ಕೇಳಬಾರದು, ನನ್ನ ಗುಪ್ತ ಭಕ್ತಿನೂ ಸಹಿತ ಯಾರಿಗೂ ಕಾಣಬಾರದು. ಅಂದಿನಿಂದಲೇ ಪ್ರಾಣಲಿಂಗಕ್ಕೆ ಅಂತರಂಗದ ನಿರ್ಗುಣವೇ ಅಷ್ಟ ವಿಧಾರ್ಚನವಾಯಿತು. ಆನಂದ ಜಲವೇ ಮಜ್ಜನವಾಯಿತು, ಜಲವೇ ಮಜ್ಜನವಾಯಿತು. ಸುಬುದ್ಧಿಯೇ ಗಂಧ, ನಿತ್ಯತ್ವವೇ ಅಕ್ಷತೆ, ಹೃದಯ ಕಮಲವೇ ಪುಷ್ಪ,
ಸ್ವಾನುಭಾವವೇ ಧೂಪ, ಸಮ್ಮಜ್ಞಾನವೇ ಆರತಿ, ಆತ್ಮವೇ ನೈವೇದ್ಯ, ನಿಜಭಕ್ತಿ ರಾಗರಸತೆ, ತಾಂಬೂಲ, ಇಷ್ಟಲಿಂಗವೇ ಪ್ರಾಣಲಿಂಗವಾಗಿ ಅಂತರಂಗದಲ್ಲಿ ಅರ್ಚಿಸಿ ಮನದಲ್ಲಿ ಮಂತ್ರವ ನೆನೆಯುತ್ತಿರಲು ನೆರೆಹೊರೆಯವರು ಶರೀರದ ಮೇಲೆ ಇಷ್ಟಲಿಂಗವಿಲ್ಲದೆ ಬಹಿರಂಗದಲ್ಲಿ ಮಂತ್ರೋಚ್ಚಾರಣೆ ಮಾಡದೆ ಇರುವುದನ್ನ ನೋಡಿ ಅಜಗಣ್ಣನ ಇದನ್ನ ಪ್ರಶ್ನಿಸುವಂತ ಕೆಲಸ ಮಾಡ್ತಾನೆ ಅನ್ನುವಂಥದ್ದನ್ನ ನಾವು ಕಾಣಬಹುದು. ಎಷ್ಟು ಚಂದ ಹೇಳ್ತಾರೆ. ಶರಣರ ಮಾತುಗಳನ್ನ ನಾವು ನೋಡಿದಾಗ, ಶರಣರು ಬಳಸಿದಂತ ಶಬ್ದಗಳನ್ನ ನಾವು ನೋಡಿದಾಗ ಏನು ಅದ್ಭುತವಾದಂತ ಶಬ್ದಗಳನ್ನ ಬಳಸ್ತಾರೆ, ಏನು ಅದ್ಭುತವಾದಂತ ಭಾಷೆ. ನನಗನಿಸ್ತದೆ ಇಡೀ ಸಾಹಿತ್ಯವನ್ನ ತೆಗೆದುಕೊಂಡಾಗ ಜನರ ಮನಸ್ಸಿಗೆ ಮುಟ್ಟುವಂತಹ ಭಾಷೆ ಏನಾದ್ರೂ ಇದ್ರೆ ಅದು ವಚನ ಸಾಹಿತ್ಯ, ವಚನ ಭಾಷೆ, ಶರಣರ ಭಾಷೆ ಅನ್ನುವಂಥದ್ದು. ಶರಣರ ಭಾಷೆ ಅದು ಜನರ ಹೃದಯವನ್ನ ಮುಡ್ತು ಅನ್ನುವಂಥದ್ದು ನೀವು ಗಮನಿಸ್ಬೇಕು. 10-11ನೇ ಶತಮಾನದವರೆಗೂ ಇದ್ದಂತಹ ಒಂದು ಸಾಹಿತ್ಯ ಬೇರೆ, ಅದಕ್ಕೆ ಚಂಪು ಸಾಹಿತ್ಯ ಅಂತ ಕರಿತೀವಿ. 10-11ನೇ ಶತಮಾನದೊಳಗೂ ಇದ್ದಂತ ಒಂದು ಜೈನ ಚಂಪು ಸಾಹಿತ್ಯ ಇದ್ದಂಥದ್ದು ಒಮ್ಮಿಗೆ ಬದಲಾವಣೆ ಆಗ್ತಕ್ಕಂಥದ್ದು 11-12ನೇ ಶತಮಾನದೊಳಗೆ ಒಮ್ಮಿಗೆ ಬದಲಾವಣೆಯಾಗಿ ಜಗತ್ತನ್ನ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗ್ತಕ್ಕಂಥ ಸಾಹಿತ್ಯ ಬಂತಲ್ಲ, ಇದು ನಿಜವಾದಂತಹ ಒಂದು ಸಾಹಿತ್ಯ ಅನ್ನುವಂಥದ್ದು. ಯಾರಿಗ ಅರ್ಥ ಆಗ್ತಾ ಇತ್ತು? ಪಂಪ ಬರೆದದ್ದು, ರನ್ನ ಬರೆದದ್ದು, ಚಾಗದ ಬೋಗದ ಅಕ್ಕರದ ಗೇಯದ ಗೊಟ್ಟಿಯ ಲಂಪಿ ನಿಂಪುಗಳದ ಮಾಗರ ಮಾಣಿ, ಯಾವ ಪಂಡಿತರಿಗೆ ಮಾತ್ರ ಅರ್ಥ ಆಗ್ತಾ ಇತ್ತು. ಶರಣರು ಬಳಸಿದ್ರಲ್ಲ ಭಾಷೆಯನ್ನ, ಶರಣರು ಬರೆದ್ರಲ್ಲ ವಚನಗಳನ್ನ, ಅವು ಪ್ರತಿಯೊಬ್ಬರಿಗೂ ಸಹಿತ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಯಾರಿಗೆ ಅರ್ಥ ಆಗ್ಲಿಲ್ಲ. ಹೀಗಾಗಿ ಶರಣರು ಬಳಸಿದಂತ ಭಾಷೆ ಐತಲ್ಲ ಅದು ಬಹಳಷ್ಟು ವಿಶಿಷ್ಟವಾಗಿರ್ತಕ್ಕಂಥದ್ದು. ಇಂತಹ ಒಂದು ಭಾಷೆಯನ್ನ ನಾವು ಅಜಗಣ್ಣನ ಭಕ್ತಿಯಲ್ಲಿ ನಾವು ಕಾಣ್ತೀವಿ. ನೋಡ್ರಿ, ಅವ್ರು ಹೇಳ್ತಾರೆ ಅಷ್ಟವಿಧಾರ್ಚನವಾಯಿತು ಅಂತ ಹೇಳ್ತಾರೆ. ಅಂತರಂಗದ ನಿರ್ಗುಣವೇ ಅಷ್ಟವಿಧಾರ್ಚನ, ಆನಂದವೇ ಜಲ, ಜಲವೇ ಮಜ್ಜವಾಯಿತು, ಆನಂದ ಜಲವೇ ಮಜ್ಜೆ ಆಯ್ತು, ಬುದ್ಧಿಯೇ ಗಂಧ ಆಯ್ತು, ನಿತ್ಯತ್ವವೇ ಅಕ್ಷತೆ ಆಯ್ತು, ಹೃದಯ ಕಮಲವಾಯ್ತು, ಸ್ವಾನುಭವವೇ ಧೂಪ ಆಯ್ತು, ಸಮ್ಮಜ್ಞಾನವೇ ಆರತಿ ಆಯ್ತು, ಆತ್ಮವೇ ನೈವೇದ್ಯ ಆಯ್ತು, ನಿಜ ರಾಗಸತಿ ತಾಂಬೂಲ ಆಯ್ತು, ಇಷ್ಟಲಿಂಗವೇ ಪ್ರಾಣಲಿಂಗವಾಯ್ತು. ನೋಡ್ರಿ ಎಷ್ಟು ಚಂದ ಹೇಳ್ತಾರೆ. ನಾವು ತೋರಿಕೆಗಾಗಿ ಇಷ್ಟೆಲ್ಲಾ ಬೇಕು. ಕೆಲವೊಬ್ರು ಸ್ವಾಮಿಗಳು ನಾವು ನೋಡಿದ್ವಿ ಮೊನ್ನೆ ಯಾವ್ದೋ ಒಂದು ಸಮಾವೇಶದೊಳಗೆ ಕಾಣುವುದು, ಅದ್ರ ತುಂಬಾ ಎಲ್ಲ ಹಾಕಿದಾರೆ. ಅದ್ರ ತುಂಬಾ ಬೆಳ್ಳಿಯ ಕಮಲಗಳನ್ನ, ಹೌದಾ, ಅದ್ರ ಮ್ಯಾಗ ಏನು ಲಿಂಗನ ಇಲ್ಲ. ಲಿಂಗ ಪ್ರತಿಬಿಂಬ ನಮಗ್ ಕಾಣ್ತಾ ಇರಬೇಕು, ಅದು ಲಿಂಗಾಯತದ ಹೇಳ್ಕೊಟ್ಟದ್ದು. ಅಂತಹ ಒಂದು ಲಿಂಗದ ಕುರಿತು ಹೇಳ್ತಾರೆ, ನಮಗಿದು ಬೇಕಾಗಿಲ್ಲ, ಜಲ ಬೇಕಾಗಿಲ್ಲ, ಯಾವ್ದು ಆನಂದ ಜಲವೇ ಮಜ್ಜನ, ಆನಂದವೇ ಮಜ್ಜನ, ನಮಗೇನದು ಬೇಕಾದದ್ದಲ್ಲ. ನಿತ್ಯತ್ವವೇ ಅಕ್ಷತೆ, ಹೃದಯ ಕಮಲವೇ ಪುಷ್ಪ, ಆತ್ಮವೇ ನೈವೇದ್ಯ, ನಿಜಭಕ್ತಿಯೇ ರಾಗರಸತೆ. ಏನು ಅದ್ಭುತವಾಗಿ ಇಲ್ಲಿ ಹೇಳ್ತಾರೆ ಅನ್ನುವಂಥದ್ದು. ಇಂತಹ ಶರಣರ ಕುರಿತು ಹೇಳಿದಂತಹದ್ದನ್ನು ನಾವಿಲ್ಲಿ ಕಾಣಬಹುದು ಅನ್ನುವಂತಹದ್ದು. ಶಾಸ್ತ್ರದಲ್ಲಿ ಐಕ್ಯತೆಯನ್ನ ಮುಟ್ಟಿದಂಥವ್ರು ಯಾರಾಗಿದ್ರು ಅಂತಂದ್ರೆ ಅದು ಅಜಗಣ್ಣನಾಗಿದ್ದ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ. ದೇಹವನ್ನ ಮನಸ್ಸನ್ನ ಮೀರಿ ಆ ಒಂದು ಲಿಂಗದ ತತ್ವ ಅವರಲ್ಲಿ ಅಡಗಿತ್ತು ಅನ್ನುವಂತಹದ್ದನ್ನ ನಾವಿಲ್ಲಿ ತಿಳ್ಕೋಬೇಕು. ಅದಕ್ಕೆ ಆಗ್ಲೇ ಹೇಳಿದ್ನಲ್ಲ, ಈ ಈರ್ವರ ಪ್ರೀತಿ ಇದೆಯಲ್ಲ, ಅಜಗಣ್ಣ ಮತ್ತು ಮುಕ್ತಾಯಕ್ಕರ ಪ್ರೀತಿ ಇದೆಯಲ್ಲ, ಇದು ನಮಗೆ ಒಂದು ರೀತಿಯಾದಂತಹ ಬೆಳಕು, ಒಂದು ಮಾರ್ಗ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೋಬೇಕಾಗ್ತದೆ. ಅಂತಹ ಅಜಗಣ್ಣನ ಕುರಿತು ನಾವು ನೋಡ್ಕೊಂತ ಹೋದಾಗ ಅಜಗಣ್ಣನ ಈ ಮೌನ, ಅಜಗಣ್ಣನ ಈ ಮರಳುತನ, ಇದನ್ನೆಲ್ಲಂತಹ ಮುಕ್ತಾಯಕ್ಕ ಕೊನೆ ಎಲ್ಲರೂ ಕೂಡಿಕೊಂಡು ಅದನ್ನ ಮದುವೆ ಮಾಡ್ತಾರೆ. ಮುಕ್ತಾಯಕ್ಕೂ ಮದುವೆ ಆಗ್ತದ ಅನ್ನುವಂಥದ್ದನ್ನು ನಾವು ಕಾಣಬಹುದು. ಇಂತಹ ಸಂದರ್ಭದ ಒಂದೆಲ್ಲೇ ಓದಂತ ನೆನಪು, ಅಜಗಣ್ಣಗ ಮದುವೆ ಆಗ್ತ ಸಂದರ್ಭದೊಳಗೆ ಅವನ ಮಗಳನ್ನೇ ಮದುವೆ ಆಗ್ತಾನೆ. ಆದಂತ ಸಂದರ್ಭದೊಳಗೆ ಆತನ ಭಕ್ತಿ ಎಷ್ಟಿತ್ತು ಅಂತಂದ್ರೆ, ಅವನ ಎಷ್ಟಿತ್ತು ಅಂದ್ರೆ ಸಂಸಾರದ ಕಡೆಗೆ ಯಾವಾಗಲೂ ಸಹಿತ ಲಕ್ಷ್ಯ ಕೊಡ್ತಾನೆ ಇರಲಿಲ್ಲ. ಹೆಂಡತಿ ಅಂದ್ರೆ ಸಮಾಜ, ತಂದೇನು ಭಕ್ತಿ ಒಳಗ ಆತ ಇರ್ತಾ ಇದ್ದ. ಇದನ್ನ ನೋಡಿರ್ತ ಮುಕ್ತಾಯ ನನ್ನ ಗಂಡನಿಗೆ ಹೇಳಂತೆ, ಹೇಗಾದ್ರೂ ಮಾಡಿ ಇರೋ ಒಬ್ಬ ನನ್ನ ಸಹೋದರ ಅದನ್ನ ಹೇಗಾದ್ರೂ ಒಂದಿಟ್ಟು ಮನಿ ಕಡೆ, ಹೆಂಡತಿ ಕಡೆ
ಏನಾದ್ರೂ ಹೇಳುವಂತ ಕೆಲಸ ಮಾಡ್ರಿ, ಸನ್ಯಾಸಿ ಆಗ್ಬಿಡ್ತಾನವ ಅನ್ನುವಂತ ಮಾತುಗಳನ್ನು ಹೇಳಿದಾಗ ಆತ ಹೇಳ್ತಾನಂತ ಮುಕ್ತಾಯ ಕಣ್ಗಂಡ, ಆಯ್ತು ನಾನು ಪ್ರಯತ್ನ ಮಾಡ್ತೀನಿ ಅನ್ನುವಂತ ಮಾತುಗಳನ್ನು ಹೇಳಿ ಸುಮಾರು 1 ವಾರದ ಸಮಯವನ್ನು ಕೊಂಡು ಗಂಡನನ್ನ ಹಣವನ್ನು ಸಿಕ್ಕಿ ನೋಡಿದಂತ ಹೆಂಡತಿ ಬಗ್ಗೆ, ಕುಟುಂಬದ ಬಗ್ಗೆ ಹೊರಳ ಸಿಕ್ಕಿ ಬಹಳ ಪ್ರಯತ್ನ ಪಟ್ಟ. ಆದ್ರೆ ಆತೇನು ಹೊರಳಿಲ್ಲ. ಯಾಕಂದ್ರೆ ನಿಜ ಲಿಂಗ ಆತ ಆಗಿದ್ದಂತದ್ದು. ಆ ಸಂದರ್ಭದೊಳಗೆ ಮುಕ್ತಾಯಕ್ಕೆ 1 ವಾರದ ನಂತರ ಗಂಡನ್ ಕೇಳ್ತಾಳಂತ, ಏನಾದ್ರೂ ಬದಲಾವಣೆ ಆದ್ನಿ ನನ್ನ ಸಹೋದರ ಅಂತಂದಾಗ ಅವ ಸನ್ಯಾಸಿ ಹಾಕ್ಕಾನೋ ಬಿಡ್ತಾನೋ ಗೊತ್ತಿಲ್ಲ, ನಾನಂತರೂ ಸನ್ಯಾಸಿ ಹಾಕಿನಿ. ಯಾಕಂದ್ರೆ ಅವನು ಹೊಳಿಸಿ ನಾ ಎಲ್ಲಿ ಸನ್ಯಾಸಿ ಹಾಕ್ತೀನಿ ಏನೋ ಅನ್ನೋ ಮಾತನ್ನ ಆಕೆಯ ಗಂಡ ಹೇಳ್ತಾನೆ ಅನ್ನುವಂಥದ್ದು ಒಂದು ಕಡೆ ಕೇಳಿದಂತ ನೆನಪು. ಇಂತಹ ಅಜಗಣ್ಣ ಸುಮಾರು 10 ವಚನಗಳು, ನಾನು ಮೊದಲೇ ಹೇಳಿದಾಗೆ 10 ವಚನಗಳು ನಮಗೆ ಲಭ್ಯವಾಗ್ತವು. ಅದರೊಳಗೆ ಮಹಾನ ಸೋಮೇಶ್ವರ ಅನ್ನುವಂಥ ಅಂಕಿತದಿಂದ ಈ ವಚನಗಳನ್ನ ಆತ ಬರೆದಿದ್ದ ಅನ್ನುವಂಥದ್ದು. ಅಲ್ಲಿ ಹೇಳ್ತಾರ, ಅಂತರಂಗದಲ್ಲಿ ಆಯವಂಗೆ ಬಹಿರಂಗದಲ್ಲಿ ಹಮ್ಮೆಯಲ್ಲಿ ಅದಯ್ಯ ಅಂತರಂಗದಲ್ಲಿ ಅನಿಮಿಷನಾಗಿ ನಿರಂತರ ಸುಖಿನಯ್ಯ ಸರ್ವೇಂದ್ರಿಯ ಸಂತವಾಯಿತು ಮಹಾಗಣ ಸೋಮೇಶ್ವರ ಮುಂತಾಗಿ ಅಂತ ಹೇಳ. ಅಂತರಂಗದಲ್ಲಿ ಆಯತವನ್ನರಿದವಂಗೆ, ಆಯತ ಅಂದ್ರೆ ಒಂದು ಕ್ರಮ, ಸುಲಭವಾದಂತ ಒಂದು ಕ್ರಮ. ಅಂತರಂಗದಲ್ಲಿ ಆಯತವನ್ನು ಅರಿದವಂಗೆ ಬಹಿರಂಗದಲ್ಲಿ ಬಹಿರಂಗದೊಳಗೆ ಬರ್ಲಿಕ್ಕೆ ಸಾಧ್ಯದ, ಅಳವಡಿಸ್ಕೊಂಡ್ಬಿಟ್ಟು ಲಿಂಗದ ಒಂದು ಒಡನ ಅಳವಡಿಸ್ಕೊಂಡ್ಬಿಟ್ಟಿದ್ದಾನೆ, ಲಿಂಗದ ಪರಿಪಕ್ವತೆಯನ್ನು ಆತ ಅಳವಡಿಸ್ಕೊಂಡ್ಬಿಟ್ಟಿದ್ದಾನೆ. ಆ ಲಿಂಗದ ಪರಿಪಕ್ವತೆಯನ್ನು ಹೊಂದಿರತಕ್ಕಂತಹ ಮನುಷ್ಯನಿಗೆ ಅಜಗಣ್ಣ ಹಮ್ಮೆಲ್ಲಿಂದ ಬರ್ಲಿಕ್ಕೆ ಸಾಧ್ಯದ. ಅದಕ್ಕೆ ನಾನ್ ಅಳಿಯದೆ ನಾನು ಉಳಿಯಲಾರೆನು ಅಂತ ಹೇಳ್ತಾರೆ. ನಾನು ಅಳಿಯದೆ ನಾನು ಉಳಿಯಲಾರೆನು, ಅಹಂಕಾರದಿಂದ ಬರ್ಲಿಕ್ಕೆ ಸಾಧ್ಯ. ಅದೇ ಬಸವಣ್ಣ ಹೇಳಿದ್ದು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಹೇಳಿದ್ದು. ಅಂತರಂಗ ಶುದ್ಧಿ ಇದ್ದ ಬಹಿರಂಗ ಆಗ್ತದೆ. ಆ ಲಿಂಗದ ಒಡನಾಟ ಬಂದಾಗ ಬಹಿರಂಗದಲ್ಲಿ ಹಮ್ಮು ಅನ್ನುವಂತ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಒಳಗೆ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕ ಹೇಳುವಲ್ಲ, ನಾನು ಅಳಿಯದೆ ನಾ ಉಳಿಯಲಾರೆನು ಅಂತಾರೆ ಶರೀಫ್ ಒಂದ್ ಕಡೆ. ನಾ ಅಳಿಯದೆ ನಾ ಉಳಿಯಲಾರೆನು, ನಾನಾ ಎಂಬುದು ನಾನಲ್ಲ ಅಂತ ಹೇಳ್ತಾರೆ. ಅದೇ ಶರಣ ಧರ್ಮವನ್ನು ಇಟ್ಟುಕೊಂಡು ಅವ್ರು ಹೇಳ್ತಕ್ಕಂಥದ್ದು. ಅಂತರಂಗದಲ್ಲಿ ಅನಿಮಿಷನಾಗಿ ಅಂದ್ರೆ ಸಾಕ್ಷಾತ್ ದೇವರನಾಗಿ, ನಿಮಿಷ ಅಂತಂದ್ರೆ ದೇವರನಾಗಿ, ನಿರಂತರ ಲಿಂಗ ಸುಖಿ ನೋಡಯ್ಯ. ಅದನ್ನ ಅಳವಡಿಸ್ಕೊಂಡ್ಬಿಟ್ರೆ ಅವ ನಿರಂತರವಾಗಿ ಲಿಂಗ ಸುಖಿಯಾಗಿ ಆತ ಇರ್ತಾನೆ ಅನ್ನುವಂಥದ್ದು. ಸರ್ವೇಂದ್ರಿಯ ಸಮ್ಮತವಾಯಿತು. ಸರ್ವೇಂದ್ರಿಯ ಅಂದ್ರೆ ಲಿಂಗೇಂದ್ರಿಯವಾಗಿ ಸಮ್ಮತವಾಗಿತ್ತು ಮಹಾಗಣ ಸೋಮೇಶ್ವರ ಮುಂತಾಗಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಗುರು ಲಿಂಗದ ಕೃಪೆಯಿಂದ ಸಜ್ಜನ ಶರಣರ ಸಂಘ ಸುಖವ ಕಂಡೆ, ಏನೆಂದು ಉಪಮಿಸುವೆನಯ್ಯ ಗುರುಲಿಂಗದ ಮಹಿಮೆಯನ್ನು ಮಹಾಗಣ ಸೋಮೇಶ್ವರನೆಂಬ ಗುರುಲಿಂಗವ ತೋರಿದನಾಗಿ. ಏನು ಅದ್ಭುತ ಹೇಳ್ತಾನೆ. ಗುರುಲಿಂಗದ ಕೃಪೆಯಿಂದ ಸಜ್ಜನ ಶರಣರ ಸಂಘ ಸುಖವ ಕಂಡೆ. ನಾನು ಈ ಶರಣರ ಬಳಗದಿಂದ ನಾನು ಏನ್ ಮಾಡಿದೆ ಅಂತಂದ್ರೆ, ಒಂದು ಸಂಘ ಸುಖ. ನಮ್ಮಲ್ಲಿ 2 ಸಂಘ ಬರ್ತಾವ, ಒಂದು ಸಣ್ಣಗ ಒಂದು ದೊಡ್ಡಗ. ಯಾವ ಸಂಘ ಮಾಡಬೇಕು, ಯಾವ ಸಂಘದೊಳಗಿರ್ಬೇಕು ಅನ್ನುವಂಥದ್ದು ನಮಗ್ ಬಿಟ್ಟಿದ್ದು. ಸಂಘದೊಳಗಿರ್ಬೇಕು ಸಂಘದೊಳಗಿರ್ಬೇಕು ಅನ್ನುವಂಥದ್ದು. ಹಾಗಾದ್ರೆ ಯಾವ ಸಂಘ ಇರಬೇಕು? ಅಕ್ಕಮದೇವರು ಬಹಳ ಚಂದ ಹೇಳ್ತಾರೆ, ಕಲ್ಲ ಕೊಂಬೆಡೆ ಕಿಡಿಯ ಕೊಂಬುದು ಅಂತ ಹೇಳ್ತಾರೆ. ಯಾವ ಸಂಘ ತಗೋಬೇಕು ಅನ್ನೋದು ನಾವು ತಿಳ್ಕೋಬೇಕು. ಮಜ್ಜಿಗೆಯಲ್ಲಿ ಕಡಗೋಲ ಸಂಘ ಮಾಡಿದ್ರೆ ಬೇಣಿ ಬರ್ತದೆ, ಕಲ್ ತಗೊಂಡು ಹೊಡೆದ್ರೆ ಕಿಡಿ ಬರ್ತದೆ. ಹಂಗಾರೆ ನಾವ್ ಎಂತಹ ಸಂಘ ಮಾಡಬೇಕು, ನಾವ್ ಯಾವ ಸಂಘ ಮಾಡಿದ್ರೆ ನಾವು ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯದ ಅನ್ನುವಂಥದ್ದು. ಅದಕ್ಕೆ ಗುರುಲಿಂಗದ ಕೃಪೆಯಿಂದ ಸಜ್ಜನ ಶರಣರ ಸಂಘ ಸುಖವ ಕಂಡೆ. ಏನೆಂದು ಉಪಮಿಸುವೆನಯ್ಯ, ಏನಂತ ವರ್ಣಿಸ್ಲಿ ನಾನು, ಏನೆಂದು ಉಪಮಿಸುವೆನಯ್ಯ ಗುರುಲಿಂಗದ ಮಹಿಮೆಯನ ಮಹಾಗಣ ಸೋಮೇಶ್ವರನೆಂಬ ಗುರುಲಿಂಗವ ತೋರಿದನಾಗಿ. ಏನಂತ ವರ್ಣಿಸ್ಲಿ ನಾನು ಗುರುಲಿಂಗ ಜಂಗಮದ ಮಹಿಮೆಯನ್ನ ಏನಂತ ವರ್ಣಿಸ್ಲಿ ಅನ್ನುವಂಥದ್ದು. ಸಜ್ಜನವೇ ಮಜ್ಜನ, ಸದಾಚಾರವೇ ಧೂಪಾರತಿ, ಆಗಮವೇ ಪೂಜೆಯಾಗಿ ಅಂಗವಿರಹಿತವಾದಲ್ಲಿ ಉದಯಾಸ್ತಮಾನವಿಲ್ಲದ ಲಿಂಗಾರ್ಚನೆ
ಮಹಾಗಣ ಸೋಮೇಶ್ವರ ನಿಮ್ಮ ಶರಣಂಗೆ. ಎಷ್ಟು ಅದ್ಭುತವಾದಂತ ವಚನ ಇದು. ಸಜ್ಜನವೇ ಮಜ್ಜನ. ನಾವು ಏನೇನೋ ತಗೊಂಡು ಮಜ್ಜನ ಮಾಡೋದಲ್ಲ. ಆ ಪಾದ ಉದಕ ತಗೊಂಡ್ಬಂದು ಆ ಒಂದ್ ಇದನ್ನ ತಗೊಂಡ್ ಬಂದು ಅಲ್ಲಿ ನೀರ್ ಬಹಳ ಚಲೋ ಐತ್ರಿ, ಗಂಗಾ ಸ್ನಾನ ಮಾಡಿದ್ರೆ ನಮ್ಮ ಎಲ್ಲಾ ಹೋಗ್ತದ್ರಿ, ನಾವ್ ಅದನ್ನ ಮಾಡಿದ್ರೆ ಎಲ್ಲಾ ಪಾಪ ಹರಿಹಾರ ಆಗ್ತದ, ಹಂಗಲ್ಲ. ಇಲ್ಲಿ ಅಜಗಣ್ಣ ಹೇಳುದೇನು, ಸಜ್ಜನವೇ ಮಜ್ಜನ. ಸಜ್ಜನ ಅಂದ್ರೆ ಒಳ್ಳೆಯವರ ಸಂಘ ಐತಲ್ಲ, ಅದೇ ದೊಡ್ಡ ಮಜ್ಜನ. ಸದಾಚಾರವೇ ಧೂಪಾರತಿ. ಧೂಪಾರತಿ ಅಂದ್ರೆ ಅದನ್ನ ಹಾಕಿದ್ರೆ ಇದನ್ನ ಹಾಕಿ ಧೂಪಾರತಿ ಮಾಡೋದಲ್ಲ, ಸದಾಚಾರ. ಒಳಗ ನಮ್ಮ ಸದಾಚಾರ ಇರ್ಬೇಕು. ಆಚಾರ ಒಳ್ಳೇದ್ರ, ಬಸವಣ್ಣವ್ರು ಹೇಳೋದಲ್ಲ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಹೇಳ್ತಾರೆ. ನಾವು ಸ್ವರ್ಗ ನರಕಗಳ ಕಲ್ಪನೆಯನ್ನು ಎಲ್ಲಿಯೋ ಹೇಳ್ತೀವಲ್ಲ, ಬಹಳ ಚಂದ ಹೇಳ್ತಾರೆ ಶರಣರು. ಆಚಾರವೇ ಸ್ವರ್ಗ, ಅನಾಚಾರ, ಅದಕ್ಕೆ ಸದಾಚಾರವೇ ಧೂಪಾರತಿ, ಆಗಮವೇ ಪೂಜೆ, ಅಂಗವಿರತವಾದಲ್ಲಿ ಉದಯಾಸ್ತಮಾನವಿಲ್ಲದ ಅಲಿಂಗಾರ್ಚನೆ. ಇದು ಬಹಳ ದೊಡ್ಡ ಮಾತ್ರ. ಇದು ಒಂದ್ ಸಾಲ ಐತಲ್ಲ, ಇದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು, ಇದನ್ನೆಲ್ಲ ನಾವು ತಿಳ್ಕೋಬೇಕು. ಅಂಗವಿರಹಿತವಾದಲ್ಲಿ ಉದಯಾಸ್ತಮಾನವಿಲ್ಲದ ಲಿಂಗಾರ್ಚನೆ. ಉದಯಾಸ್ತಮಾನ ಅಂತಂದ್ರೆ ಅದಕ್ಕೆ ಉದಯ ಮತ್ತು ಅಸ್ತಮವಿಲ್ಲದಂತಹದ್ದು. ನಾವೆಲ್ಲ ಏನ್ ಅನ್ಕೊಂಡಿವಿ, ಲಿಂಗಾರ್ಚನೆ ಅಂತಂದ್ರೆ ಬೆಳಿಗ್ಗೆ ಎದ್ದು ಕುಟ್ಲೆನ ಮಾಡ್ಕೋಬೇಕು, ಅಸ್ತಮ ಆಗೋದ್ರೊಳಗನ ಮಾಡ್ಕೋಬೇಕು. ಹಾಗಲ್ಲ, ಉದಯಾಸ್ತಮವಿಲ್ಲದ, ಅದಕ್ಕೆ ಯಾವುದೇ ರೀತಿಯಾದಂತಹ ವೇಳೆ ಇಲ್ಲ. ಲಿಂಗಾರ್ಚನೆಗೆ ಯಾವುದೇ ರೀತಿಯಾದಂತಹ ವೇಳೆ ಇಲ್ಲ. ನಿಮಗೆ ಯಾವಾಗ ಆ ಲಿಂಗದ ಭಕ್ತಿ ಇರ್ತದೋ ಆ ಭಕ್ತಿನ ನಿಷ್ಠೆಯಿಂದ ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ. ಇಲ್ಲಿ ನಿಷ್ಠೆ ಬೇಕು, ಸದಾಚಾರ ಬೇಕು, ಸಜ್ಜನ ಸಂಘ ಬೇಕು, ಅಂದಾಗ ಮಾತ್ರ ಆ ಲಿಂಗವನ್ನ ಒಲಿಸ್ಕೊಳಿಕ್ ಸಾಧ್ಯ ಅದ ಅನ್ನುವಂಥದ್ದನ್ನ. ಅದಕ್ಕೆ ಮಹಾಗಣ ಸೋಮೇಶ್ವರ ನಿಮ್ಮ ಶರಣಂಗೆ. ಆ ಎತ್ತರ ಎಷ್ಟಿತ್ತು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಕ್ಕಂಥದ್ದು. ಅದಕ್ಕೆ ಬಸವಣ್ಣವ್ರು ಒಂದ್ ಕಡೆ ಹೇಳ್ತಾರೆ, ದೇವ್ರು ಹೆಂಗ್ ಅದಾನ ಅಂತ ಪ್ರಶ್ನೆ ಕೇಳ್ತಾರೆ. ದೇವ್ರು ಹೆಂಗ್ ಅದಾನ ಅನ್ನುವಂತ ಪ್ರಶ್ನೆ ಕೇಳಿದ್ರೆ ನೀವು ಆದ್ರೆ ಅದ್ರ ಕಲ್ಪನೆ ಬೇರೆ ಅದ. ಬಸವಣ್ಣವ್ರು ತಮ್ಮ ವಚನದೊಳಗೆ ಹೇಳ್ಬಿಡ್ತಾರೆ, ಪಾತಾಳದಿಂದ ಅತ್ತತ್ತ, ಬ್ರಹ್ಮಾಂಡದಿಂದ ಅತ್ತತ್ತ. ನೋಡ್ರಿ ಅವ್ರು ಹೇಳೋದ ನೋಡ್ರಿ ಹೆಂಗದನ, ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ. ನೀವು ಅದನ್ನ ಊಹಿಸ್ಕೊಳಿಕ್ಕೂ ಸಾಧ್ಯ ಇಲ್ಲ, ಹಂಗೆ ಹೇಳ್ಬಿಡ್ತಾರ ಅವ್ರು. ಹೆಂಗದಾನ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮಲಿಂಗ. ಏನು ಅದ್ಭುತ ರೀ, ಅಪ್ರತಿಮಲಿಂಗ. ನಾವೇನ್ ಮಾಡ್ತಾ ಇದ್ದೀವಿ, ಬಸವಣ್ಣವ್ರು ಏನ್ ಹೇಳಿದ್ರು, ಶರಣರು ಏನ್ ಹೇಳಿದ್ರು, ಇದನ್ನ ನಾವು ತಿಳ್ಕೊಬೇಕಾಗ್ಯದ, ನಾವಿದನ್ನ ರೂಢಿಸ್ಕೋಬೇಕಾಗ್ಯದ. ಅಪ್ರತಿಮಲಿಂಗ, ಯಾವುದೇ ರೀತಿಯಾದಂತ ಪ್ರತಿಮೆಗಳಲ್ಲ, ಅಗಮ್ಯ ಐತಿ, ಅಗೋಚರ ಐತಿ ಅದು ಅನ್ನುವಂಥದ್ದು. ಹಂಗ ಲಿಂಗಾರ್ಚನೆ ಇರಬೇಕು ಅನ್ನುವಂಥದ್ದು. ಅಜಗಣ್ಣನ ಗುಪ್ತ ಭಕ್ತಿಯ ಪೂಜೆ ಹೇಗೆ ಅಂತಂದ್ರೆ ಹಾಗಿರ್ಬೇಕು ಅನ್ನುವಂಥದ್ದು. ಅದಕ್ಕೆ ಅಲ್ಲಿ ಯಾವುದೇ ರೀತಿಯಾದಂತ ಕಟ್ಟುನಿಟ್ಟಿಲ್ಲ. ನಾವು ಕಟ್ಟುನಿಟ್ಟು ಹಾಕೊಂತೀವಿ, ಹಿಂಗ ಮಾಡ್ಬೇಕು, ಇಷ್ಟು ಗಂಟೆಕ್ಕ ಮಾಡ್ಬೇಕು, ಇಷ್ಟು ಗಂಟೆಕ್ಕ ಇದನ್ನ ಮಾಡ್ಬೇಕು. ನಾವ್ ಎಷ್ಟೋ ಸಾರಿ ನೋಡ್ತಾ ಇರ್ತೀವಿ, ನಮ್ಮ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ಬರ್ಬೇಕಾದ್ರೆ ಹಾಲ್ ಟಿಕೆಟ್ ಬಂದವು, ಒಯ್ಯಿ ಬರ್ರಿ ಅಮ್ಮ ಅಂತಂದ್ರೆ, ಸರ್ ಇವತ್ತು ಟೈಮ್ ಸರಿ ಇಲ್ಲ ತಡ್ರಿ ಸರ್, ನಾಳೆ ಬರ್ತೀವಿ ಅಂತ ಹೇಳ್ತಾರೆ. ಇಂತಹ ಒಂದು ಮನಸ್ಥಿತಿಯನ್ನ ನಾವು ಬದಲಾವಣೆ ಮಾಡ್ಬೇಕಾಗ್ಯದ. ನಮ್ಮ ಜೀವನವನ್ನ ನಿರೂಪಿಸುವಂತ ಪರೀಕ್ಷೆಗೂ ಸಹಿತ ನಾವು ವೇಳೆಯನ್ನ ನೋಡ್ತಕ್ಕಂಥದ್ದು. ಅದಕ್ಕೆ ಕಟ್ಟುನಿಟ್ಟು ಇಲ್ಲದಂತಹ ಧರ್ಮ ಯಾವ್ದಾದ್ರೂ ಇದ್ದ, ಸುಲಭವಾಗಿ ಎಲ್ಲರಿಗೂ ನಿಲುಕುವಂತಹ ಧರ್ಮ ಯಾವ್ದಾದ್ರೂ ಇದ್ರ, ಎಲ್ಲರಿಗೂ ಒಳಿತನ್ನ ಬಯಸುವಂತಹ ಧರ್ಮ ಯಾವ್ದಾದ್ರೂ ಇದ್ರೆ ಅದು ಲಿಂಗಾಯತ ಧರ್ಮ ಅನ್ನುವಂಥದ್ದು ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ಅಂತಹ ಧರ್ಮದ ವಿಷಯಗಳನ್ನ ನಾವು ಬಹಳ ಸೂಕ್ಷ್ಮವಾಗಿ ತಿಳ್ಕೊಬೇಕು. ನಾವು ಹೇಗೆ ತಿಳ್ಕೊಳೋದಲ್ಲ, ಸೂಕ್ಷ್ಮವಾಗಿ ಅದರೊಳಗ ತಿಳ್ಕೊಬೇಕು. ಅದನ್ನೇ ಇಲ್ಲಿ ಏನು ಅಜಗಣ್ಣನವರು ಹೇಳ್ತಕ್ಕಂಥದ್ದು. ಹೀಗೆ 10 ಹಲವು ವಚನಗಳಲ್ಲಿ ಅಜಗಣ್ಣನವರು ತಮ್ಮ ಇಡೀ ಗುಪ್ತ ಭಕ್ತಿಯನ್ನ ತೋರಿಸುವಂತಹ ಕೆಲಸವನ್ನ ಅವರು ಮಾಡಿದ್ರು ಅನ್ನುವಂಥದ್ದು. ಕೊನೆವರೆಗೂ ಸಹಿತ ತಮ್ಮ ಲಿಂಗವನ್ನಾಗಲಿ ಮೌನವನ್ನಾಗಲಿ ಜನರಿಗೆ ತೋರಿಸುವಂತಾಗ ಮೌನ ಮುರಿಲಿಲ್ಲ. ಅವರು ಮಾತಾಡ್ತಾ ಏನೇ ಇರ್ಲಿಲ್ಲ, ಮೌನವಾಗಿದ್ರು. ಒಮ್ಮೊಮ್ಮೆ ತಿಳುವಳಿಕೆ ಉಳ್ಳವರು ಮೌನ ಆಗಿಬಿಡ್ತಾರೆ ಅನ್ನುವಂಥದ್ದು. ನಾವು ಮೊನ್ನೆ ಯಾವ್ದೋ ಒಂದು ಸಿದ್ಧಾರೂಢರ ಪುಸ್ತಕ ಓದ್ತಾ ಇದ್ವಿ. ಸಿದ್ಧಾರೂಢರು ಗುರುನಾಥ ರೋಡ್ರಿಗೆ ಹೇಳ್ತಾರಂತ, ನೀವು ಒಟ್ಟ ಮಾತಾಡಕ ಹೋಗ್ಬೇಡ, ಮಾತಾಡಿದಂದ್ರೆ ಕೆಡ್ತೀನಿ ನೀನು, ಮೌನವಾಗಿರು ಅಂತ ಹೇಳ್ತಾರೆ. ಹೀಗಾಗಿ ಸಿದ್ಧಾರೂಢರು ಗುರುನಾಥ ರೋಡ್ರಿಗೆ ಹೇಳಿದಂತ ಮಾತನ್ನ ಪಾಲಿಸಿದಂತ ಗುರುನಾಥ ರೋಡ್ರು
ಕೊನೆಯವರೆಗೂ ಮೌನಿಗಳಾಗಿದ್ರು. ಅವ್ರನ್ನ ಮಾತಾಡಿಸ್ಬೇಕಂತ ಬಹಳಷ್ಟು ಹುಬ್ಬಳ್ಳಿಯ ಜನ ಬಹಳ ಕಾಡಿದ್ರಂತ. ಅದಕ್ಕೆ ಎಲ್ಲವನ್ನ ತಿಳಿದಂತಾವು ಮೌನಿಯಾಗಿರ್ತಾನೆ ಅನ್ನುವಂಥದ್ದು. ಅಂತಹ ಒಂದು ಗುಪ್ತ ಭಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಯಾರು ಅಂದ್ರೆ ಅಜ್ಜಿಗಣ್ಣ. ಆ ಅಜ್ಜಿಗಣ್ಣ ತನ್ನ 10 ವಚನಗಳಲ್ಲಿ ಈ ಗುರು, ಲಿಂಗ, ಜಂಗಮ ಎಲ್ಲವನ್ನ ಕುರಿತು ಹೇಳ್ತಕ್ಕಂಥ ವಿಷಯಗಳನ್ನ ನಾವು ಕಾಣಬಹುದು ಅನ್ನುವಂಥದ್ದು. ಇನ್ನ ಅಜ್ಜಿಗಣ್ಣನ ಸರಿ ಸಮಾನವಾಗಿ ಭಕ್ತಿಯನ್ನ ತೋರಿಸ್ಕೊಂಡಿರ್ತಕ್ಕಂಥ ಯಾರು ಅಂತಂದ್ರೆ ಮುಕ್ತಾಯಕ್ಕ. ಮುಕ್ತಾಯಕ್ಕ ಮತ್ತು ಅಜ್ಜಿಗಣ್ಣನ ಈ ಇಬ್ಬರ ನಡುವಿನ ಒಂದು ಪ್ರೀತಿ ಇದೆಯಲ್ಲ, ಅವಿನಾಭಾವವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು. ಹಲವಾರು ಶರಣರು ಈ ಮುಕ್ತಾಯಕ್ಕಳನ್ನ ಕುರಿತು ಸ್ಮರಣೆ ಮಾಡಿಕೊಂಡಿರೋದನ್ನ ನಾವು ಕಾಣಬಹುದು. ಉದಾಹರಣೆಗೆ ಹೊನ್ನಲಿಗೆ ಸಿದ್ದರಾಮೇಶ್ವರ ಹೇಳ್ತಾರ, ಹೆತ್ತವ್ಯ ನೀಲಮ್ಮ ಮುತ್ತವ್ಯ ಮಹಾದೇವಿ ಎತ್ತಿ ಸಲುಹಿದಳೆನ್ನ ನಾಗಲೆ ತಾಯಿ ಇತ್ತಬಾರೆಂದು ತಾಂಬೂಲ ಪ್ರಸಾದವನ್ನಿತ್ತ ಮುಕ್ತಾಯಕ್ಕನಿಗೆ ಶರಣು ಯೋಗಿನಾಥ. ಎಷ್ಟ್ ಚಂದ ಹೇಳ್ತಾರ. ಹೆತ್ತವ್ಯ ನೀಲಮ್ಮ ಮುತ್ತವ್ಯ ಮಹಾದೇವಿ ಎತ್ತಿ ಸಲುಹಿದಳೆನ್ನ ಅಕ್ಕನಾಗಲೆ ತಾಯಿ ಇತ್ತಬಾರೆಂದು ತಾಂಬೂಲ ಪ್ರಸಾದವನ್ನಿತ್ತ. ತಾಂಬೂಲ ಪ್ರಸಾದ ಅಂದ್ರೆ ಅಧ್ಯಾತ್ಮದ ಪ್ರಸಾದವನ್ನ ಅಂತ. ಅಧ್ಯಾತ್ಮದ ಪ್ರಸಾದವನ್ನಿತ್ತ ಮುಕ್ತಾಯಕ್ಕನಿಗೆ ಶರಣು ಯೋಗಿನಾಥ. ಅಂದ್ರೆ ಸಿದ್ದರಾಮೇಶ್ವರರು ಹೇಳ್ತಾರೆ, ನನಗ ಅಧ್ಯಾತ್ಮದ ಪ್ರಸಾದವನ್ನಿಟ್ಟವ್ರು ಯಾರು ಅಂತಂದ್ರೆ ಮುಕ್ತಾಯಕ್ಕ. ತಮ್ಮ ವಚನದೊಳಗೆ ಹೇಳ್ತಕ್ಕಂಥದ್ದು. ಆದೈನವ್ರು ಹೇಳ್ತಾರ ಒಂದ್ ಕಡೆ, ನಮ್ಮ ಪುಲಿಗೇರಿ ಆದೈನವರು, ಬಸವಣ್ಣನ ಭಕ್ತಿ ಸ್ಥಳ, ಮಡಿವಾಳ ಮಾಚನ್ನನ ಮಹೇಶ್ವರ ಸ್ಥಳ, ಅಜಗಣ್ಣನ ಆರೋಢ, ನಿಜಗುಣರ ಬೆರಗು, ನಿಂಬಿಯಕ್ಕನ ನಿಶ್ಚಯ, ಮುಕ್ತಾಯಕ್ಕನ ಅಕ್ಕರು. ಒಂದ್ ಕಡೆ ಹೇಳ್ತಾರೆ ಆದೈನವ್ರು. ಬಸವಣ್ಣನ ಭಕ್ತಿ ಸ್ಥಳ, ಮಡಿವಾಳ ಮಾಚನ್ನನ ಮಹೇಶ್ವರ ಸ್ಥಳ, ಅಜಗಣ್ಣನ ಆರೋಢ ಸ್ಥಳ. ಇಬ್ಬರು ನೆನೆಸ್ತಾರ ನೋಡ್ರಿ ಅಲ್ಲಿ ಆದೈನವ್ರು. ಯಾಕಂದ್ರೆ ಒಂದೇ ಪರಿಸರದೊಳಗೆ ಇದ್ದಂಥವ್ರು, ಅಜಗಣ್ಣನ ಕಣ್ಣಾರೆ ಕಂಡಂತವ್ರು, ಮುಕ್ತಾಯಕ್ಕರನ್ನು ಕಣ್ಣಾರೆ ಕಂಡಂತವ್ರು. ಅವ್ರು ಹೇಳ್ತಾರ, ಅಜಗಣ್ಣನ ಆರೋಢ ಅಂದ್ರೆ ಎಲ್ಲಾ ಸ್ಥಳವನ್ನ ದಾಟಿ ನಿಂತಂತ ಆರೋಢ, ನಿಜಗುಣರ ಬೆರಗು, ನಿಂಬಿಯಕ್ಕನ ನಿಶ್ಚಯ, ಮುಕ್ತಾಯಕ್ಕನ ಅಕ್ಕರು. ಅಕ್ಕರು ಅಂದ್ರೆ ಪ್ರೀತಿ. ಅಂದ್ರೆ ಬಹಳ ಕಣ್ಣಾರೆ ಕಂಡಿದ್ರು ಆದೈನವರು. ಮುಕ್ತಾಯಕ್ಕನ ಪ್ರೀತಿಯನ್ನ ಕಣ್ಣಾರೆ ಕಂಡಿರ್ತಕ್ಕಂಥ ಆದೈನವರು ತಮ್ಮ ವಚನದೊಳಗೆ ಅದನ್ನ ಅಭಿವ್ಯಕ್ತಪಡಿಸ್ತಾರೆ. ಯಾವ್ಯಾವ ಸ್ಥಳಕ್ಕೆ ಯಾರ್ಯಾರು ಕೊಡುಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಅಲ್ಲಿ ಹೇಳ್ತಕ್ಕಂಥದ್ದು ನಾವು ಕಾಣಬಹುದು. ಅದಕ್ಕೆಲ್ಲ ಅಜಗಣ್ಣನನ್ನ ಆರೋಢ ಸ್ಥಳ ಅಂತ ಕರೀತಾರೆ. ಆಯ್ದಕ್ಕಿ ಲಕ್ಕಮ್ಮ, ಅಕ್ಕಮಾದೇವಿ, ಸತ್ಯಕ್ಕ ಮುಂತಾದ ಶರಣೆಯರು ತಮ್ಮ ವಚನಗಳಲ್ಲಿ ಮುಕ್ತಾಯಕ್ಕನನ್ನ ಸ್ಮರಿಸಿಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಇಂತಹ ಮುಕ್ತಾಯಕ್ಕ ಮದುವೆ ಆಗ್ತದೆ. ಗಂಡನ ಮನೆ ದೇವದುರ್ಗ ತಾಲೂಕಿನ ಮೊಸರುಕಲ್ಲು ಅನ್ನುವಂತಹದ್ದು. ಆ ಮೊಸರುಕಲ್ಲು ಮದುವೆ ಮಾಡಿ ಕೊಡುವಂತ ಸಂದರ್ಭದೊಳಗ ಅಣ್ಣ ತಂಗಿ ಅಂದ್ರೆ ಸಹೋದರರ ಇಬ್ಬರು ಅಗಲುವಿಕೆಯ ಒಂದು ಪ್ರಸಂಗಗಳದವಲ್ಲ, ಅದು ಬಹಳ ಮನಸ್ಸಿಗೆ ನಾಡುವಂತಹ ಪ್ರಸಂಗ. ಹೆಂಗ್ ಬಿಟ್ಟು ಹೋಗ್ಲಿ ಅಂತ. ಯಾಕಂದ್ರೆ ಇವ ಅಣ್ಣ ಹಿಂಗದಾನ, ಮರುಳಿದ್ದಂಗದಾನ, ಇವ ಹೆಂಗ ಬದುಕ್ತಾನ, ಇವನ್ ಹೆಂಗ್ ಇಲ್ಲಿ ಬಿಟ್ಟು ಹೋಗುದು, ನಾ ಬಿಟ್ಟು ಹೋದ್ನಿ ಅಂದ್ರೆ ಇವ ಏನ್ರ ಆಗ್ತಾನ. ಆ ಇಬ್ಬರ ನಡುವಿನ ಮಾತುಗಳದವಲ್ಲ, ಅವು ಹೃದಯ ಸ್ಪರ್ಶವಾದಂತ ಮಾತುಗಳು ಅನ್ನುವಂತಹದ್ದು. ಹೀಗಾಗಿ ನಾವು ಈ ಶೂನ್ಯ ಸಂಪಾದನೆ ಒಳಗೆ ನಾವು ನೋಡ್ಕೊಂತ ಹೋದಾಗ, ನಾನು ಒಂದು ಪುಸ್ತಕವನ್ನು ಓದ್ತಾ ಇದ್ದೆ, ಪರಾಮರ್ಶೆ ವಿಮರ್ಶೆ ಅಂತಂದು ಪ್ರೊಫೆಸರ್ ಎಸ್.ಎಂ. ಋಷಭೇಂದ್ರ ಸ್ವಾಮಿಗಳು ಮತ್ತು ಪ್ರೊಫೆಸರ್ ಚಂದ್ರಶೇಖರ್ ಕಂಬಾರ್ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಶೂನ್ಯ ಸಂಪಾದನೆ ಪರಾಮರ್ಶೆ ವಿಮರ್ಶೆ. ಅದ್ರೊಳಗೆ ಇಷ್ಟು ಚಂದ ಬರ್ತದ. ಅಲ್ಲಮ ಪ್ರಭುವಿನ ಜೊತೆಗೆ ಸಂವಾದದೊಳಗೆ ತೊಡಗ್ತಾಳೆ ಮುಕ್ತಾಯಕ್ಕ. ಅಲ್ಲಂ ಪ್ರಭುವಿನ ಜೊತೆಗೆ ಸಂವಾದಕ್ಕೆ ತೊಡಗಿದಾಗ ಮುಕ್ತಾಯಕ್ಕ ಎಷ್ಟು ಮಹಾಜ್ಞಾನಿಯಾಗಿದ್ಲು, ಎಷ್ಟು ದೊಡ್ಡ ಸಾಧಕಿಯಾಗಿದ್ಲು ಅನ್ನುವಂತ ಆಕೆಯ ಮಾತುಗಳನ್ನು. ಯಾಕಂದ್ರೆ ಅಲ್ಲಂ ಪ್ರಭುವಿನ ಜೊತೆಗೆ ಮಾತನಾಡುದೈತಲ್ಲ, ಸಂವಹನ ಮಾಡುದೈತಲ್ಲ, ಅಷ್ಟು ಸರಳವಾಗಿರ್ತಕ್ಕಂಥದ್ದಲ್ಲ. ಆ ಇರುವರ ನಡುವಿನ ಮಾತುಗಳನ್ನು ನಾವು ನೋಡಿದಾಗ ಆಕೆ ಒಬ್ಬ ದೊಡ್ಡ ಸಾಧಕಿಯಾಗಿದ್ಲು, ಮಹಾಜ್ಞಾನಿಯಾಗಿದ್ಲು ಅನ್ನುವಂಥದ್ದನ್ನು ನಾವು ಕಾಣಬಹುದು. ಹೀಗಾಗಿ ಮುಕ್ತಾಯಕ್ಕ ವಚನಕಾರ್ತಿಯರಲ್ಲೇ ತುಂಬಾ ವಿಶಿಷ್ಟವಾಗಿರ್ತಕ್ಕಂಥ ಒಬ್ಬ
ಶರಣೆಯಾಗಿದ್ಲು ಅನ್ನುವಂತದ್ದನ್ನ ನಾವು ತಿಳ್ಕೊಬಹುದು. ಇಂತಹ ಮುಕ್ತಾಯಕ್ಕಳ ಸುಮಾರು 37 ವಚನಗಳು. ಅಜಗಣ್ಣ ತಂದೆ ನೋಡ್ರಿ, ಅಲ್ಲಿ ನಾವು ನೋಡ್ಬೇಕು ನಾವು. ಅಜಗಣ್ಣ ತಂದೆ ಅನ್ನುವಂತಹ ಒಂದು ಅಂಕಿತದಿಂದ ವಚನಗಳನ್ನು ಬರೀತಾಳೆ. 37 ವಚನಗಳು ಇಲ್ಲಿವರೆಗೆ ನಮ್ಗೆ ಲಭ್ಯ ಆಗಿದ್ದು. ಆ ಅಜಗಣ್ಣ ತಂದೆ ಅನ್ನುವಂತ ಅಂಕಿತವನ್ನು ನೋಡಿದಾಗ ಅಣ್ಣನ ಮೇಲಿರ್ತಕ್ಕಂಥ ಪ್ರೀತಿ ಎಷ್ಟಿತ್ತು ಅನ್ನುವಂಥದ್ದು ನಮಗಲ್ಲಿ ಕಂಡು ಬರ್ತದ. ಅಂತಹ ಮುಕ್ತಾಯಕ್ಕಳನ್ನ ಕೇವಲ ಶೂನ್ಯ ಸಂಪಾದನೆ ವಚನ ಕೃತಿಗಳಲ್ಲಿ, ಗ್ರಂಥಗಳಲ್ಲಿ ಅಷ್ಟೇ ಕಂಡು ಬರಲಿಲ್ಲ. ಜನಪದ ತ್ರಿಪದಿಗಳಲ್ಲಿ ಆಕೆಯನ್ನು ಕುರಿತು ಹೇಳಿರುವುದನ್ನು ನಾವು ಗಮನಿಸಬಹುದು. ಜನಪದ ತ್ರಿಪದಿಗಳಲ್ಲಿ ಕೆಲವು ಶರಣೆಯರ ಕುರಿತು ಹೇಳಿದ್ದನ್ನು ನಾವು ಗಮನಿಸಬಹುದು. ನಾವು ಮೊನ್ನೆ ಎಲ್ಲೋ ನೋಡ್ತಾ ಇದ್ದೆ ಹೂಗಾರ ಮಾದಯ್ಯನ ಬಗ್ಗೆ. ಹೂಗಾರ ಮಾದಯ್ಯನನ್ನ ನಾವು ಎಲ್ಲಿ ಸಿಗುವುದಿಲ್ಲ, ಬಹಳಷ್ಟು ಮಾಹಿತಿಗಳು ಹೊರಗೆ ಸಿಗುವುದೇ ಇಲ್ಲ ನಮ್ಗೆ ಹೂಗಾರ ಮಾದಯ್ಯನ. ಆದ್ರೆ ತ್ರಿಪದಿಗಳಲ್ಲಿ ಆತನ ಇಡೀ ವಿಶೇಷತೆಗಳು ನಮಗ ತ್ರಿಪದಿಗಳಲ್ಲಿ ಕಂಡು ಬರ್ತಾವ. ಹಂಗ ಜಾನಪದ ಸಾಹಿತ್ಯದೊಳಗ ತ್ರಿಪದಿ ಒಳಗ ಮುಕ್ತಾಯಕ್ಕನ ಕುರಿತು ಹೇಳಿರ್ತಕ್ಕಂಥದ್ದು. ಜನಪದರಿಗೆ ಅಕ್ಕಮಾದೇವಿ ಅಕ್ಕಳಾಗಿ ಕಂಡ್ರೆ ಮುಕ್ತಾಯಕ್ಕ ತಂಗಿಯಾಗಿ ಕಾಣಿಸ್ತಾಳ. ಅಕ್ಕಮಾದೇವಿ ಅಕ್ಕಳಾಗಿ ಕಾಣಿಸ್ತಾಳ, ಮುಕ್ತಾಯಕ್ಕ ತಂಗಿಯಾಗಿ ಕಾಣಿಸ್ತಾಳ. ಮಾಸಾಳ ಊರಾಗ ಶಿವಭಕ್ತಮ್ಮನಿಯಾಗ ಖುಷಿಯಾಗಿ ತಂಗಿಗೆ ಕೊಟ್ಟಾನ ಮುಕ್ತಾಯಿ ಹಸನಾಗಿ ಬದುಕ ಮಾಡ್ಯಾಳ. ಆಕಳ ಬಿಟ್ಕೊಂಡು ಹೊಲಕತಾ ಬರ್ತಾಳ, ಮೂಕಾಗಿ ಆಕಳ ಕಾಯ್ದಾಳ ಮುಕ್ತಾಯಿ ಮುಕ್ಕಣ್ಣನ ಧ್ಯಾನ ಮಾಡ್ಯಾಳ. ಇಟ್ಟಂಗ ಇರು ತಂಗಿ ಕೊಟ್ಟಂಗ ಉಣು ತಂಗಿಗೆ ಕಳುವ್ಯಾನ ದುಃಖ ಪಡ್ತಾನ ಅಂಗೀಲೆ ಕಣ್ಣ ವರ್ಷಾನ. ಎಷ್ಟ್ ಚಂದ ಜಾನಪದಿಕರು ಅದನ್ನ. ಅಂದ್ರೆ ಆಕೆಯನ್ನ ಕಳಿಸಿಕೊಡ್ತಕ್ಕಂಥದ್ದು, ಆಕೆಯಲ್ಲಿ ಇರ್ತಕ್ಕಂಥದ್ದು ಅಂಗೀಲೆ ಕಣ್ಣ ವರ್ಷಾನ. ಅಜಗಣ್ಣ ತಂಗಿಯು ಪರದೇಶಿ ಆಗ್ಯಾಳ, ಅಂಬರಕ ಬಾಯಿ ಬಿಟ್ಟಾಳ ತಂಗಿಗೆ ಯಾರು ಒರೆಸಲ್ಲರು ಕಣ್ಣೀರ. ನನಗ ಅಕ್ಕಿ ಒರೆಸ್ಬೇಕು, ಆಕಿಗೆ ನಾನು ಒರೆಸ್ಬೇಕು, ಇವತ್ತು ಯಾರು ಒರೆಸ್ಲಿಕ್ಕೆ ಸಾಧ್ಯದ ಅನ್ನುವಂಥದ್ದನ್ನ ಜನಪದ ತ್ರಿಪದಿಗಳಲ್ಲಿ, ಬಹಳಷ್ಟು ತ್ರಿಪದಿಗಳಲ್ಲಿ ಇಲ್ಲಿ ಬರ್ತಾನ. ಕೆಲವೊಂದಿಷ್ಟು ತ್ರಿಪದಿಗಳನ್ನು ಮಾತ್ರ ಇಲ್ಲಿ ತೆಗೆದುಕೊಂಡಿದ್ದೀನಿ. ಹಾಗೆ ಹೀಗೆ ಮದುವೆಯಾಗಿ ಹೋಗುವಂತಹ ಸಂದರ್ಭದೊಳಗೆ ಬೇರೆ ಬೇರೆ ಕೃತಿಗಳಲ್ಲಿ ಬೇರೆ ಬೇರೆ ವಿಷಯಗಳು ಪ್ರಸ್ತಾಪ ಆಗಿರುವಂತದ್ದು ನಾವು ಕಾಣ್ತೀವಿ. ಹಲಿಗೆಯಾರರು ಬರೆದಿರ್ತಕ್ಕಂಥ ಕೃತಿ ಒಳಗೆ ನೋಡ್ರಲ್ಲಿ ಮದುವೆಯಾಗಿ ಹೋಗುವಂತ ಸಂದರ್ಭದೊಳಗೆ ಮೋಸ್ಟ್ಲಿ ನನಗನಿಸ್ತದ ಜಗತ್ತಿನೊಳಗ ಯಾವ ತಂಗಿಯೂ ಸಹಿತ ಗಂಡನ ಮನೆಗೆ ಹೋಗುವಾಗ ಅಣ್ಣ ನೀ ಯಾವಾಗ ಸಾಯ್ತಿ ಅಂತ ಕೇಳೋದಿಲ್ಲ. ಅಣ್ಣ ನೀ ಯಾವಾಗ ಸಾಯ್ತಿ ಅಂತ ಯಾರು ಕೇಳೋದಿಲ್ಲ. ಆದ್ರೆ ಕೆಲವು ಕೃತಿಗಳನ್ನು ಓದಿದಾಗ ಅಲ್ಲಿ ಮುಕ್ತಾಯಕ್ಕ ಕೇಳ್ತಾಳ, ನಿನ್ನ ಅವಸಾನದ ಕುರು ಏನು ಅಂತ ಕೇಳ್ತಾಳೆ. ನಿನ್ನ ಅವಸಾನದ ಕುರು ಏನು ಅನ್ನುವಂತ ಮಾತುಗಳನ್ನು ಕೇಳಿದಾಗ, ಮದುವೆಯಾಗಿ ಹೋಗುವಂತ ಸಂದರ್ಭದೊಳಗೆ ಈ ಮಾತನ್ನ ಕೇಳಿದಾಗ, ನಿನ್ನ ಮನೆ ಹಿತ್ತಲಲ್ಲಿ ಮಲ್ಲಿಗೆ ಗಿಡ ಹಚ್ಚು, ಅದು ಯಾವಾಗ ಒಣಗ್ತದ ಅವತ್ತ ನನ್ನ ಅವಸಾನ ಅಂತ ಹೇಳ್ತಕ್ಕಂಥ ಅಣ್ಣನ ಮನಸ್ಥಿತಿಯನ್ನು ನಾವಿಲ್ಲಿ ತಿಳ್ಕೊಬೇಕಾಗ್ತದೆ. ಬೇರೆ ಬೇರೆ ಈ ಉದಾಹರಣೆಗೆ ಶಾಂತಲಿಂಗ ದೇಶಿಕ ಅಂದ್ರ ಭೈರವೇಶ್ವರ ಕಾವ್ಯ ಕಥಾಮಣಿ ಸೂತ್ರ ರತ್ನಾಕರದಲ್ಲಿರ್ಬೋದು, ಗುರ್ರಾಜ್ ಚಾರಿತ್ರ್ಯದಲ್ಲಿರ್ಬೋದು, ಸಿದ್ದನಂಜೇಶನ ಅಲ್ಲೆಲ್ಲ ಬರ್ತದ. ಅವಸಾನದ ಕುರು ಏನು ಅಂತಂದಾಗ, ಕಟ್ಟಿಕೊಂಡ ಜಡೆ ತಾನಾಗೆ ಬಿಚ್ಚುತ್ತದೆ, ಉಟ್ಟಿಕೊಂಡ ಸೀರೆ ನೀರಿಗೆ ತಾನಾಗೆ ಕಳಚುತ್ತದೆ, ಕಡಿಯಲು ಹೋದ ಮೊಸರು ಕಲ್ಲು ಆಗುತ್ತದೆ. ಯಾವ ದಿನ ಈ ಮೂರೂ ಘಟನೆಗಳು ನಡೀತೀವೋ ಆ ದಿನ ನಾನು ಶಿವಲಿಂಗದಲ್ಲಿ ಸೇರಿದೆ ಅಂತ ತಿಳಿದುಕೋ ಅನ್ನುವಂತಹ ಮಾತನ್ನ ಆತ ಹೇಳ್ತಾನೆ. ಇಂತಹ ಸಂದರ್ಭದೊಳಗ ಮುಕ್ತಾಯಕ್ಕ ಒಂದ್ ಸಂದರ್ಭದೊಳಗ ಆಕೆ ಮಣಿಯೊಳಗಿದ್ದಾಗ ಕಟ್ಟಿಕೊಂಡ ಜಡೆ ತಾನಾಗಿಯೇ ಬಿಚ್ಚುತ್ತದೆ, ಉಟ್ಟಿಕೊಂಡ ಸೀರೆ ನೀರಿಗೆ ತಾನಾಗೆ ಕಳಿಸ್ತದೆ, ಕಡಿಯಲು ಹೋದಂತ ಮೊಸರು ಕಲ್ಲಾಗುದು. ಇವೆಲ್ಲ ಗ್ರಂಥಗಳಲ್ಲಿ ಬಂದಿದ್ದು. ಇದು ಎಷ್ಟರ ಮಟ್ಟಿಗೆ ಸತ್ಯವೋ ಅದು ನಾವು ತಿಳ್ಕೊಬೇಕಂದ್ರೆ, ಒಂದಲ್ಲಿ ಏನೋ ಹೇಳಬೇಕಾಗ್ಯದ. ಅಣ್ಣ ಮತ್ತು ತಂಗಿಯ ನಡುವಿನ ಸಂಬಂಧವನ್ನ ನಾವು ಹೇಳಬೇಕಾಗ್ಯದ. ಆ ಸಂದರ್ಭದೊಳಗೆ ಇಂಥ ಪದಗಳನ್ನ ಅವರು ಬಳಸಿರ್ತಾರೆ. ಇದು ಆಗ್ತದ. ಅವಾಗ ಆಕಿಗ ಆ ಅಣ್ಣನ ಅವಸಾನ ಗೊತ್ತಾಗಿ ಓಡಿ ಎಲ್ಲಿಗೆ ಬರ್ತಾಳ ಅಂತಂದ್ರ ಲಕ್ಕುಂಡಿಗೆ ಬರ್ತಾಳ ಅನ್ನುವಂಥದ್ದು. ಶರೀಪುರದು ನಾವು ಹಂಗ ನೋಡ್ತೀವಲ್ಲ, ಎಲ್ಲೋ ಕುಳಿತುಕೊಂಡಿರ್ತಕ್ಕಂಥ ಗೋವಿಂದ ಭಟ್ರು ಶರೀಪ ಅಂತಂದಾಗ ಶರೀಪ್ ಓಡೋಕ್ಕನಂತ, ಅಲ್ಲಿಗೆ ಓಡೋಕ್ಕ ಅಂದ್ರೆ ಎಲ್ಲೋ ಒಂದ್ ಕಡೆ ಆ ವಿನಾಭಾವ ಸಂಬಂಧ ಇರ್ತದ. ಈಗಲೂ ನಾವು ಅಂತಿರ್ತೀವಲ್ಲ, ನೆನ್ಸಾಕ್ ಕುಂತಾರ ನೋಡಿ ಯಾರ ಅಂತ ಹೇಳ್ತಿರ್ತೀವಿ. ಹಂಗ ಇಲ್ಲಿ ಅಣ್ಣ ತಂಗಿಯ ನಡುವಿನ ಸಂಬಂಧ ಆಗಿತ್ತು ಅನ್ನುವಂಥದ್ದು. ಹಂಗ ಓಡಿ ಬರ್ತಾಳೆ. ಯಾಕಂದ್ರೆ ಆತ ತೀರಿ ಹೋಗ್ಬಿಡ್ತಾನ. ಒಂದು ಚೀಲವನ್ನ ತೆಗೆದುಕೊಂಡು ಹೋಗುವಂತಹ ಸಂದರ್ಭದೊಳಗ
ಆ ಬಾಗಿಲದ ಮೇಲಿನ ತೊಲೆ ಹಣಿಗೆ ಬಡದು ಅಲ್ಲೇ ಆತ ಲಿಂಗೈಕ್ಯನಾಗ್ತಾನ ಅನ್ನುವಂಥದ್ದು ನಮ್ಗೆ ಲಭ್ಯ ಆಗ್ತದ. ಇದು ಮುಕ್ತಾಯಕ್ಕ ಗೊತ್ತಾಗ್ತದ ಅನ್ನುವಂಥದ್ದು. ಮುಕ್ತಾಯಕ್ಕ ತನ್ನ ಊರಿಂದ ಓಡೋಡಿ ಬರ್ತಾಳ ಅಣ್ಣನ್ ನೆನೆಸ್ಕೊಂತ. ಬಂದಕಿನ ತನ್ನ ತೊಡಿ ಮೇಲೆ ದುಃಖದಿಂದ ಆತನ ತಲೆಯನ್ನ ತನ್ನ ತೊಡೆ ಮೇಲೆ ಹಾಕೊಳ್ತಾಳೆ. ಆ ಸಂದರ್ಭದೊಳಗ ಬೇರೆ ಬೇರೆ ಕಾವ್ಯಗಳನ್ನು ನೋಡಿದಾಗ ಆ ಚರ್ಚೆ ಇದೆಯಲ್ಲ, ಅದ್ಭುತ. ಯಾರ್ದು? ಅಲ್ಲಂ ಪ್ರಭು ಬರ್ತಾರೆ. ಅಲ್ಲಂ ಪ್ರಭುಗಳು ಬಂದು ಇದೇನು ದುರುಳಿ ಅಂತ ಹೇಳ್ತಾರ ಅವ್ರು. ಇದು ಯಾಕೆ ಅಳಾಕುಂತಿ ಅಂತ ಹೇಳ್ತಾರ ಅವ್ರು. ಆ ಸುಣಿ ಸಂಪಾದನೆ ಮುಕ್ತಾಯ ಕೇಳ್ತಾನ, ತನ್ನಲ್ಲಿ ತಾನು ಸನ್ನಿಹಿತನಾದೇನೆಂದರೆ ಗುರುವಿಲ್ಲದೆ ಆಗದು ಕೇಳ, ಎನ್ನ ಅಜಗಣ್ಣನೆಂಬ ಗುರುವಿಲ್ಲದ ಆ ರೂಢಿಯು ಕೂಟ ಸಮನಿಸುದು ಅಂತ ಹೇಳಿದಾಗ ಪ್ರಭುದೇವರು ಹೇಳ್ತಾರ, ಆದಿಯ ಅನಾದಿಯಿಂದ ಅತ್ತತ್ತ ಮುನ್ನಲ್ಲಾದ ಪರತತ್ವಮಂ ತಿಳಿದು ನೋಡಲು ನೀನೇ ಸ್ವಯಂ ಜ್ಯೋತಿ, ಪ್ರಕಾಶನೆಂದ ಅರಿಯಲು ನಿನಗೆ ನೀನೇ ಗುರುವಲ್ಲದೆ ನಿನ್ನಿಂದ ಅಧಿಕಮಪ್ಪ ಗುರು ಉಂಟೆ. ಎಷ್ಟು ಅದ್ಭುತವಾಗಿ ಅವರು ಹೇಳ್ತಾರೆ ಅನ್ನುವಂಥದ್ದು. ಆದಿ ಅನಾದಿಯಿಂದ ಅತ್ತತ್ತ ಮುನ್ನಲ್ಲಾದ ಪರತತ್ವಮಂ ತಿಳಿದು ನೋಡಲು ನೀನೇ ಸ್ವಯಂ ಜ್ಯೋತಿ. ನೀನೇ ಸ್ವಯಂ ಜ್ಯೋತಿಯಪ್ಪ. ಯಾಕೆ ನೀನು ಅನ್ನ ಹೋದ ಅಂತ ದುಃಖಿಸ್ತಾ ಇದ್ದೀಯ ಅಂತಂದಾಗ ಒಂದ್ ಮಾತು ಹೇಳ್ತಾಳ್ರಿ ಮುಕ್ತಾಯಕ್ಕ, ಗುರು ತಾನಾದೊಡು ಗುರುವಿಡಿದಿರಬೇಕು ಎನ್ನ ಅಜಗಣ್ಣನಂತೆ. ಏನೋ ಅದ್ಭುತ ಹೇಳ್ತಾಳೆ. ಗುರು ತಾನಾದೊಡು ಗುರುವಿಡಿದಿರಬೇಕು ಎನ್ನ ಅಜಗಣ್ಣನಂತೆ ಅನ್ನುವಂಥದ್ದು. ಅದಕ್ಕೆ ಅಲ್ಲಿ ಹೇಳ್ತಾರೆ ಒಂದ್ ಮಾತು ಇಲ್ಲಿ ಬರ್ತದ ಬಹಳ ಚಂದ. ಅಲ್ಲಿ ಹೇಳ್ತಾರೆ, ಗುರು ತಾನಾದೊಡು ಗುರು ವಿಡಿದಿರಬೇಕು ಎನ್ನ ಅಜಗಣ್ಣನಂತೆ, ಸಹಜ ಸಂಬಂಧಕ್ಕೆ ಗುರುವಲ್ಲದೆ ಅಸಹಜಕ್ಕೆ ಗುರು ಉಂಟೆ, ಗುಹೇಶ್ವರ ಲಿಂಗದಲ್ಲಿ ಪರವೆಂದಲ್ಲಿ ಗುರು ಉಂಟಲ್ಲದೆ ಸ್ವಯಂ ಎಂದಲ್ಲಿ ನುಡಿಯಿಲ್ಲ. ಪ್ರಭುದೇವರು ಹೇಳ್ತಾರ ನೋಡಿ, ತನ್ನ ತಾನರಿದಡೆ ನುಡಿಯಲ್ಲ ತತ್ವ ನೋಡ, ತನ್ನ ತಾ ಮರಿದಡೆ ನುಡಿಯಲ್ಲ ಮಾಯ ನೋಡ, ಅರಿದು ಮರೆದು ಶಿವಯೋಗಿಯ ಶಬುದವೆಲ್ಲ ಉಪದೇಶವಲ್ಲದೆ ಭಿನ್ನ ಉಂಟೆ. ಎಲ್ಲಾ ತಿಳಿ ಹೇಳ್ತಾರ್ರಿ ಅಲ್ಲಂ ಪ್ರಭುಗಳು. ಅವಾಗ ಹೇಳ್ತಾರೆ, ಕೈಯದು ಕುರುಹು ಬಾಯದು ಬೊಬ್ಬೆ, ಉಲಿಯದಿರು ಬಾವ ಅರುವಿಗೆಟ್ಟ ಮರುಹಳಿದ ಭಾವ ಭ್ರಾಂತು ನಿಭ್ರಾಂತವಾದವರ ಕೈಯಲ್ಲಿ ಕುರುಹನ್ನರುವರೆ ಹೇಳ. ಪ್ರಭುದೇವರು ಹೇಳ್ತಕ್ಕಂಥದ್ದು ಏನು, ಅರಿವುಗೆಟ್ಟ ಮರಹವಳಿದು ಭಾವ ಭ್ರಾಂತು ನಿಭ್ರಾಂತವಾದವರ ಕೈಯಲ್ಲಿ ಕುರುಹನ್ ಅರಸುವರೆ ಹೇಳ. ಇದಕ್ಕೆ ಎಷ್ಟ್ ಚಂದ ಉತ್ತರ ಕೊಡ್ತಾಳ್ರಿ ಮುಕ್ತಾಯಕ್ಕ. ಅರಿದು ಮರೆದ ಪರಿಯಂತು ಹೇಳ. ಅರ್ಕೊಂಡು ಮರಿದ್ ಹೆಂಗ್ ಸಾಧ್ಯದ ಅನ್ನುವಂಥದ್ದನ್ನ ಇಲ್ಲಿ ಮುಕ್ತಾಯಕ್ಕ ಹೇಳ್ತಕ್ಕಂಥದ್ದು. ಮುಂದುವರೆದು ಹೇಳ್ತಾರ ನೋಡ್ರಿ, ಶರಣರೊಂದು ಶರೀರವನ್ನು ತೊರೆದೊಡೆ ನಿನ್ನವರೆಂದು ನಂಬದಿರು. ಶರಣರು ಹೋದ್ರು ಅಂತಂದ್ರೆ ನಿನ್ನವ್ರಂತ ತಿಳ್ಕೊಳಕ್ ಹೋಗ್ಬೇಡ, ಬಿಟ್ಬಿಡು ಅಂತ ಹೇಳಿದಾಗ, ಅಜಗಣ್ಣನ ಉಪಮಾತೀತನಾದ ಬಳಿಕಲ್ ಎಮ್ಮರ ವೇತಕ್ಕೆ ಹೆಂಗ್ ಮರಿಲಿಕ್ ಸಾಧ್ಯದ ಅಂತಂದಾಗ ಅಲ್ಲಂಪ್ರಭುಗಳು ಒಂದ್ ಬಹಳ ಚಂದ ಮಾತು ಹೇಳ್ತಾರ್ರಿ. ಎಂತ ಮಾತು ನೋಡ್ರಿ, ಶಿಶುಗಳಿಗೆ ತಾಯಿ ಮೊಲೆ ಹಾಲೆ ಜೀವನವಾದೊಡೆಯು ನೆರೆಪಾಲನ್ನೆರೆವುತ ಮೆಲ್ಲ ಮೆಲ್ಲನೆಯ ಅಶನವನು ಸವಿಸಿ ಬಾಲಕರ ಪಟು ಮಾಡಬಲ್ಲ ಸಕೀಲ ಕರವಲು ಹೊರಗೆ ಮರೆದ ನಿರಾಳದಲ್ಲಿ ನಿಲಲ ಅರಿವುದವು ಮುಕ್ತಾಯಿ. ಏನು ಅದ್ಭುತ ಹೇಳ್ತಾರ ನೋಡ್ರಿ. ಶಿಶುಗಳು ತಾಯಿ ಮೊಲೆ ಹಾಲು ಕುಡಿತಾವು, ಇಲ್ಲ ಅಂತಲ್ಲ. ಶಿಶುಗಳು ತಾಯಿ ಮೊಲೆ ಹಾಲನ್ನ ಕುಡಿತಾರೆ. ಆದ್ರೆ ಅವ್ರು ಹೆಂಗ ದೊಡ್ಡವರಾಗ್ತಾರ ನೋಡ್ರಿ, ಮೆಲ್ಲನೆ ಹೆಂಗ ದೊಡ್ಡವರಾಗ್ತಾರಲ್ಲ. ಅಸನ ಅಂದ್ರ ಆಹಾರ ಉಣ್ಲಿಕ್ ಪ್ರಾರಂಭ ಮಾಡ್ತಾರ. ಸವಿಸಿ ಬಾಲಕರ ಪಟು ಮಾಡಬಲ್ಲ, ಅವಾಗ ಬಾಲಕರಾಗುದಿಲ್ಲ. ಹಂಗಂತ ಮೊಲೆ ಹಾಲ ಕುಡ್ಕೊಂತ ಕುಂದ್ರಕ್ಕಾಗತ್ತೇನು? ಹಂಗಂತ ನಿನ್ನ ಅಣ್ಣನ ಹಿಡ್ಕೊಂಡ್ ಕುಂದ್ರಕ ಅವ್ ಶರಣ ಹೋದ್ರು, ಬಯಲಲ್ಲಿ ಬಯಲಾದ್ರು ಬಿಡಬೇಕು. ಶಿಶು ಆಗಿ ನೀನು ಈಗ ಬಾಲಕ ಆಗ್ಬೇಕು, ಎತ್ತರಕ್ಕೆ ಬೆಳಿಬೇಕು ಅನ್ನುವಂತ ನಿರಾಳದಲ್ಲಿ ನಿಲಲ್ಲರಿವುದವು ಮುಕ್ತಾಯಿ. ಅಲ್ಲೇ ನಿಲ್ಲಾಕ್ ಸಾಧ್ಯ ಐತೇನು? ಮುಕ್ತಾಯಕ್ಕರ್ ಹೇಳ್ತಾರ ನೋಡ್ರಿ, ಪರಮ ತತ್ವವ ನುಡಿದು ಹೇಳುವ ಗುರುವೇ ನಿನಗಿನ್ನೂ ವಿಚಾರಿಸಿ, ವರ ಮನೋವಾಕ್ಕಾಯ ಕರ್ಮಗಳಿರಲು ನೀವೆಮಗೆ ಹರಿದು ಬಲ್ಲವಿ ಕೇಳಿ, ವಾಕ್ಚಾತುರ್ಯವನ್ನು ವಾಚಿಸಿದೊಡೆ ನಂಬಿಕೆ ದೊರಕುವಿದೆ. ಇವೆಲ್ಲ ಹಿಂಗೆ ಹೇಳಿದ್ರೆ ಅದ್ರ ಮೇಲೆ ಇದ್ದಂತ ಪ್ರೀತಿ ಹೋಗ್ಬಿಡ್ತದೇನು ಅನ್ನುವಂತ ಮಾತನ್ನ ಹೀಗೆ ಬೇರೆ ಬೇರೆ ಕಡೆ ಎಲ್ಲ ಬರ್ತದ. ಇಲ್ಲಿ ಹೇಳ್ತಾರ ನೋಡ್ರಿ, ಸ್ಫಟಿಕ ಪ್ರಜ್ವಲ ಜ್ಯೋತಿ ಘಟದೊಳಗೆ ತೋರುತ್ತಿರಲು ದಿಟಪುಟವನ್ ಅತಿಗಳೆದು ಸೆಟೆಯ ಬಳಸುವರಿ ಅಜಗಣ್ಣ,
ಅಂತರಂಗದ ಸುದ್ದಿ ಬಹಿರಂಗಕ್ಕೆ ತಂದು ಸಂತೈಸಲ್ಲರಿಯದೆ ಮರುಳರಂತಾದಿರನ್ನ ಜಂತ್ರದ ಕೀಲಕೂಟವು ಸಂಚಲದ ಛೇದವು ತಪ್ಪಿ ಮಂತ್ರ ಭಿನ್ನವಾಗಿ ನುಡುವೆರೆಯ ಅಜಗಣ್ಣ. ಏನೋ ಅದ್ಭುತವಾಗಿ ಹೇಳ್ತಾರ್ರಿ. ಜಂತ್ರದ ಕೀಲಕೂಟವು ಸಂಚಲ, ಜಂತ್ರ ಅಂದ್ರೆ ಯಂತ್ರ, ಮರುಳ ಹುಚ್ಚನಂಗಿದ್ದಿ ದಿಟ, ನಿಜವಾಗಿ ಅದನ್ನ ಕಳ್ಕೊಂಡಿರ್ಲಿಕ್ಕೆ ನಂಗೆ ಸಾಧ್ಯ ಇಲ್ಲ. ನೀನ್ ನನಗ್ ಬಹಳ ಶಕ್ತಿವಂತನಾಗಿದ್ದಿ, ನಾನ್ ನಿನ್ ಬಿಟ್ಟು ಇರಾಕ್ ಸಾಧ್ಯ ಇಲ್ಲ ಅಂತಂದಾಗ ಪ್ರಭುದೇವರೊಂದ್ ಮಾತಾಡ್ತರು, ಎಲೇ ಮುಕ್ತಾಯಕ್ಕ ನೀನು ಲೌಕಿಕರಂತೆ ಅಳುವರೆ, ಅಜಗಣ್ಣ ಇಹದಲ್ಲಿ ಶರೀರ ಸಂಬಂಧಿಯಾಗಿದ್ದನೆ, ತಾಯೇ ಭಕ್ತರಿಗೆ ದುಃಖ ಉಂಟೆ ಅಂತ ಮಾತಾಡ್ತಾನ ನೋಡ್ರಿ. ಭಕ್ತರಂದ್ರೆ ಇಲ್ಲಿ ಶರಣರು. ಎಲೆ ಮುಕ್ತಾಯಕ್ಕ ನೀನು ಲೌಕಿಕರಂತೆ ಅಳುವರೆ, ಲೌಕಿಕರು ಅಳ್ತಾರಲ್ಲ ಹಂಗ ಅಳಾಕುಂತಿಯಲ್ಲ ನೀನ. ಅಜಗಣ್ಣ ಇಹದಲ್ಲಿ ಶರೀರ, ಅವ ಈ ಭೂಮಿ ಮೇಲೆ ಹೆಂಗಿದ್ದ ಶರೀರ ಇತ್ತು, ಸಂಬಂಧಿಯಾಗಿದ್ದ, ತಾಯೇ ಭಕ್ತರಿಗೆ ದುಃಖ ಉಂಟೆ. ಆತ ಬಯಲಾಗಿ ಹೋದನ, ಬಯಲು ಬಯಲನೆ ಬಿತ್ತು ಬಯಲು ಬಯಲಾಯಿತ್ತು ಅಂತ ಹೇಳ್ತಾರಲ್ಲ, ಹಂಗ ಬಯಲಾದ ಹೋದಂತ ತಾಯಿ ಭಕ್ತರಿಗೆ ಶರಣರಿಗೆ ಯಾವಾಗ್ಲೂ ದುಃಖ ಇಲ್ಲ. ಮರಣವೇ ಮಹಾನವಮಿ ಹೇಳಿಲ್ಲ ಬಸವಣ್ಣ, ಮರಣವೇ ಮಹಾನವಮಿ ಆಗ್ಬೇಕು ಅನ್ನುವಂತಹದ್ದನ್ನ ಇಲ್ಲಿ ಹೇಳ್ತಕ್ಕಂಥದ್ದು. ಅಂತಹ ಒಂದು ಭಕ್ತಿಯನ್ನ ಇಲ್ಲಿ ಈರ್ವರ ನಡುವಿನ ವಿಚಾರಗಳನ್ನ ಅಲ್ಲಂ ಪ್ರಭುಗಳು ಅವ್ರು ಹೇಳಿದ್ದನ್ನ ನಾವು ತಿಳ್ಕೊಬಹುದು. ಅದಕ್ಕೆ ಅಲ್ಲಿ ಹೇಳ್ತಾರ ನೋಡ್ರಿ, ಅಜಗಣ್ಣ ತನ್ನ ಗಂಭೀರ ನಿಜಲ್ ಸಮರಸದ ಏಕೈಕವಾಗಿ ನಿಂದ ಮಹಿಮ ಏನೆಲ್ಲ ತಾನಾಗಿ ಪರಿಪೂರ್ಣನಾಗಿ ನಿಂತ ಅರಿವು ಆತ, ಅರಿತೆ ಮರಿತೆ ಎಂಬುದಕ್ಕೆ ತೆರೆಯೇ ಇಲ್ಲದ ಬಯಲು ಅಜಗಣ್ಣ. ಆತ ಒಡಲು ತೊಟ್ಟುಕೊಂಡಂತೆ ನಿನಗೆ ತೋರಿದ್ದು ನಿಜ, ಆದ್ರೆ ದೇಹ ಧರಿಸಿದ ಅಜಗಣ್ಣನೇ ನಿಜವಾದ ಅಜಗಣ್ಣನಲ್ಲ. ಒಡಲು ಕಳೆದರೆ ಅಜಗಣ್ಣ ಅಳಿದಂತಾಗಲಿಲ್ಲ. ಗಡಿಗೆ ಒಡೆಯಬಹುದು, ಆದರೆ ಗಡಿಗೆಯ ಒಳ ಹೊರಗೆ ತುಂಬಿರುವ ಬಯಲು ಹೇಗೆ ಒಡೆಯಬಹುದು? ಬಯಲು ಹುಟ್ಟಲಿಲ್ಲ, ಬಾಳಲಿಲ್ಲ, ಒಡೆದು ಹೋಗಲಿಲ್ಲ. ಇಂಥ ಅಜಗಣ್ಣನ ಬಗೆಗೆ ನೀನು ಅಳುತ್ತಿರುವುದು ಅಜ್ಞಾನ. ನೋಡ್ರಿ ಎಷ್ಟು ಚಂದ ಹೇಳ್ತಾರೆ. ಬಯಲಿನ ಬಗ್ಗೆ ಹೇಳ್ತಾರವ್ರು ನೋಡ್ರಿ. ಆತ ಒಡಲು ತೊಟ್ಟುಕೊಂಡಂತೆ ನಿನಗೆ ತೋರಿದ ನಿಜ, ಒಡಲು ಕಟ್ಕೊಂಡು ನಿಂಗೆ ತೋರಿದಷ್ಟೇ, ಆದ್ರೆ ದೇಹ ಧರಿಸಿದ ಅಜಗಣ್ಣನೇ ನಿಜವಾದ ಅಜಗಣ್ಣನಲ್ಲ. ಎಷ್ಟು ತಿಳಿ ಹೇಳ್ತಾರ್ರಿ, ಎಷ್ಟು ತಿಳಿ ಹೇಳ್ತಕ್ಕಂಥ ಕೆಲಸವನ್ನ ಇಲ್ಲಿ ಅಲ್ಲಂ ಪ್ರಭುಗಳು ಮುಕ್ತಾಯಕ್ಕೆ ಹೇಳ್ತಕ್ಕಂಥ ಕೆಲಸವನ್ನ ನಾವು ನೋಡ್ತೀವಿ. ಅದಕ್ಕೆ ಹೇಳ್ತಾರವ್ರು, ಜ್ಞಾನ ಮೂಲ ಗುರು ಸೇವೆ ಎಂಬೆನೆ, ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆನೆ, ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆನೆ ಅಜಗಣ್ಣ ಲಿಂಗವೇ. ಜೀವನಕ್ಕೆ ಯಾವ್ದು ಬೆಳಕು ಅನ್ನುವಂತಹದ್ದು. ಅದಕ್ಕೆ ಜ್ಞಾನ ಮೂಲ, ಜ್ಞಾನ ನಮಗ್ ಮೂಲ ಯಾವ್ದು ಅಂದ್ರೆ ಸಂಪತ್ತು ಅಂತ ತಿಳ್ಕೊಂಡ್ಬಿಟ್ಟಿವಿ ನಾವು. ಐಶ್ವರ್ಯ ಮೂಲವೇ ನಮಗೆಲ್ಲ ಅಂತ ತಿಳ್ಕೊಂಡಿವಿ. ಅಲ್ಲ, ಜ್ಞಾನ ಮೂಲ ಗುರು ಸೇವೆ, ಜ್ಞಾನ ಮೂಲ ಗುರು ಸೇವೆ ಎಂಬೆನೆ, ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆನೆ, ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂದೆನೆ. ಸಂತೃಪ್ತ ಅಂದ್ರೆ ಶಾಂತಿ ಸಮಾಧಾನ, ಏನ್ ಬರ್ತದ ಅದನ್ನು ಸ್ವೀಕರಿಸಬೇಕು ಅನ್ನುವಂಥದ್ದು. ಹೇಳುವಲ್ಲ, ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತ ಹೇಳ್ತಾರೆ. ಏನ್ ಬರ್ತದಲ್ಲ ಅದನ್ನು ಸ್ವೀಕರಿಸಬೇಕು. ಅದು ಹೇಗಿರ್ಬೇಕು? ಸತ್ಯ ಶುದ್ಧವಾಗಿರ್ಬೇಕು. ಶರಣರು ಹೇಳುತ್ತದೆ ಸತ್ಯ ಶುದ್ಧವಾಗಿರಬೇಕು ಅನ್ನುವಂಥದ್ದು. ಅದಕ್ಕೆ ಮನುಷ್ಯರಿಗೆ ಬೇಕಾಗಿರುವಂತಹ 3 ಸಂಗತಿಗಳು ಆ ಮುಕ್ತಾಯಕ್ಕನ ದೃಷ್ಟಿಯೊಳಗೆ ಹೆಂಗದ ನೋಡ್ರಿ. ಜ್ಞಾನ, ಐಶ್ವರ್ಯ, ಮೋಕ್ಷ ಹೆಂಗ ಬರಬೇಕು? ಗುರು ಸೇವೆಯಿಂದ ಬರಬೇಕು, ಲಿಂಗಾರ್ಚನೆಯಿಂದ ಬರಬೇಕು, ಸಂತೃಪ್ತಿಯಿಂದ ಬರಬೇಕು. ನಮ್ಮಲ್ಲಿ ಸಂತೃಪ್ತಿನೇ ಇಲ್ಲ. ಎಷ್ಟು ಕೊಟ್ಟರು ಸಹಿತ ಸಾಲುದಿಲ್ಲ, ನಮಗೆ ಎಷ್ಟಿದ್ರು ಸಾಕಾಗುದಿಲ್ಲ. ಎಲ್ಲಿವರೆಗೂ ನಮಗೆ ಸಂತೃಪ್ತಿ ಭಾವನೆ ಬರುದಿಲ್ಲೋ ಅವಾಗ ಮೋಕ್ಷ ಬಯಲು ಅನ್ನುವಂಥದ್ದು ನಮ್ಮ ಸದ್ಗತಿ ಅಂತ ಹೇಳ್ತಾರಲ್ಲ, ಅದನ್ನೇ ಹೇಳುವಂಥದ್ದು. ಅದಕ್ಕೆ ಇಂಥ ಹಲವಾರು ವಿಚಾರಧಾರೆಗಳನ್ನ ನಾವು ಬೇರೆ ಬೇರೆ ಶೂನ್ಯ ಸಂಪಾದನೆ ಇರಬಹುದು, ಪ್ರಭುಲಿಂಗ ಲೀಲೆ, ಯಾರು ನಮ್ಮ ಚಾಮರಸ ಬರೆದಿರ್ತಕ್ಕಂಥ ಪ್ರಭುಲಿಂಗ ಲೀಲೆ ಒಳಗೂ ಸಹಿತ ಅಜಗಣ್ಣ ಮತ್ತು ಮುಕ್ತಾಯರು, ಅಲ್ಲಂ ಪ್ರಭು ಮತ್ತು ಮುಕ್ತಾಯಕರ ನಡುವೆ ನಡೆದಿರ್ತಕ್ಕಂಥ ಸಂವಾದಗಳನ್ನ ನಾವು ನೋಡಿದಾಗ ನಿಜಕ್ಕೂ ಮೈ ರೋಮಾಂಚನ ಆಗ್ತದೆ. ಆ ಈರುವರು ಮಾತನಾಡುವಂತ ಮಾತುಗಳು ನೀವು ನೋಡಿದಾಗ, ಸಂಪಾದನೆ ನೋಡಿದಾಗ, ಅಕ್ಕಮಹಾದೇವಿ, ಅಲ್ಲಂ ಪ್ರಭು ಎಂತ ಅದ್ಭುತವಾದಂತ ಒಂದು ಶಕ್ತಿ ಅನ್ನುವಂಥದ್ದು ನಮಗಲ್ಲಿ ನೋಡಿದಾಗ ನಮಗೆ ಲಭ್ಯ ಆಗ್ತದೆ. ಅಂತಹ ಮುಕ್ತಾಯಕ್ಕ ಸುಮಾರು 37ಕ್ಕಿಂತ ಹೆಚ್ಚು ವಚನಗಳನ್ನು ಬರೆದ್ಲು. ಆ ವಚನದೊಳಗ ಆ ಇಡೀ ತಿರುಳನ್ನ ಕಟ್ಟಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ಲು ಅನ್ನುವಂಥದ್ದು. ಅಲರ್ ಒಳಗೆ ಅಡಗಿದ ಪರಿಮಳದಂತೆ, ಪತಂಗದೊಳಗೆ ಅಡಗಿದ ಅನಲದಂತೆ, ಶಶಿ ಒಳಗಡಗಿದ ಷೋಡಶಕಳೆಯಂತೆ, ಉಲುಹಳ್ಳಡಗಿದ ವಾಯುವಿನಂತೆ, ಸಿಡಿಲೊಳ್ಳೊಡಗಿದ ಗಾತ್ರದ ತೇಜದಂತೆ,
ಇರಬೇಕಯ್ಯ ಯೋಗ ಎನ್ನ ಅಜಗಣ್ಣ ತಂದೆಯಂತೆ. ಏನು ಅದ್ಭುತ ಹೇಳ್ತಾರೆ. ಅಲರ್ ಒಳಗ ಅಡಿಗಿದ ಪರಿಮಳದಂತೆ ಹೆಂಗಿರ್ಬೇಕು ನಮ್ಮ ಭಕ್ತಿ, ಹೆಂಗಿರ್ಬೇಕು ನಾವು ಅಂತಂದ್ರೆ, ಅಲರ್ ಅಲರ್ ಅಂದ್ರೆ ಹೂ ಐತಿ, ಹೂದೊಳಗ ಮಕರಂದ ಐತಿ. ಹೂ ಕಾಂತದ ಮಕರಂದ ಕಾಣಲ್ಲ, ಹೂ ಕಾಂತದ ಮಕರಂದ ಕಾಣಲ್ಲ. ಹಂಗಿರ್ಬೇಕು. ಹೆಂಗ? ಹೂವಿನ ಒಳಗ ಅಡಿಗಿದಂತ ಪರಿಮಳದಂತೆ, ಮಕರಂದದಂತೆ. ಪತಂಗದೊಳಗ ಅಡಿಗಿದ ಅನಲದಂತೆ, ಅನಲ ಅಂದ್ರ ಅಗ್ನಿ. ಪತಂಗದೊಳಗೆ ಅಡಗಿದ ಅನಲದಂತೆ, ಪತಂಗ ಅಂದ್ರೆ ಗಾಳಿ ಒಳಗೆ ಹೆಂಗ ಅಗ್ನಿ ಐತಿಲ್ಲ ಹಂಗಿರ್ಬೇಕು. ಶಶಿ ಒಳಗಡಗಿದ ಶೋಡ ಶಕುಳಿಯಂತೆ, ಹುಲು ಅಡಗಿದ ವಾಯುವಿನಂತೆ, ಸಿಡಿಲೊಳಗಿದ ಗಾತ್ರದ ಏನು ಅದ್ಭುತವಾಗಿ ಒಂದೊಂದು ಅದಕ್ಕೆ ಕೊನೆಯದಾಗಿ ಹೇಳ್ತಾರ ಅವರು, ಇರಬೇಕಯ್ಯ ಯೋಗ. ಹೆಂಗಿರ್ಬೇಕು ಜೀವನದೊಳಗೆ, ಹೆಂಗ್ ಬದುಕಬೇಕು ಅಂತಂದ್ರೆ ಎನ್ನ ಅಜಗಣ್ಣ ತಂದೆಯಂತೆ. ನಮ್ಮ ಸಹೋದರ ಬದುಕಿದ್ನಲ್ಲ ಹಂಗ ಬದುಕಬೇಕು ಅನ್ನುವಂತ ಮಾತನ್ನ ಮುಕ್ತಾಯಕ್ಕ ಹೇಳ್ತಾಳೆ. ಎನ್ನ ಭಾವಕ್ಕೆ ಗುರುವಾದನಯ್ಯ ಬಸವಣ್ಣನು, ಎನ್ನ ನೋಟಕ್ಕೆ ಲಿಂಗವಾದನಯ್ಯ ಚನ್ನಬಸವಣ್ಣನು, ಎನ್ನ ಜ್ಞಾನಕ್ಕೆ ಲಿಂಗವಾದನಯ್ಯ ಪ್ರಭುದೇವರು, ಎನ್ನ ಪರಿಣಾಮಕ್ಕೆ ಪ್ರಸಾದವಾದನಯ್ಯ ಮರುಳಶಂಕರ ದೇವರು, ಎನ್ನ ಹೃದಯಕ್ಕೆ ಮಂತ್ರವಾದನಯ್ಯ ಮಡಿವಾಳಯ್ಯನು. ಇಂತಿ ಐವರ ಕಾರುಣ್ಯ ಪ್ರಸಾದವ ಕೊಂಡು ಬದುಕಿದನಯ್ಯ ಅಜಗಣ್ಣ ತಂದೆ. ಎಷ್ಟು ಸ್ಮರಿಸ್ಕೊಳ್ತಾಳೆ ಮುಕ್ತಾಯಕ್ಕ. ನನ್ನ ಭಾವಕ್ಕ ಗುರು ಯಾರು ಅಂತಂದ್ರೆ ಬಸವಣ್ಣ, ನನ್ನ ನೋಟಕ್ಕೆ ಲಿಂಗ ಯಾರು ಅಂತಂದ್ರೆ ಚನ್ನಬಸವಣ್ಣ, ನನ್ನ ಜ್ಞಾನಕ್ಕೆ ಜಂಗಮ ಯಾರಂದ್ರೆ ಪ್ರಭುದೇವರು, ಎನ್ನ ಪರಿಣಾಮಕ್ಕೆ ಪ್ರಸಾದ ಯಾರು ಅಂದ್ರೆ ಮರಳು ಶಂಕರದೇವರು, ಎನ್ನ ಹೃದಯಕ್ಕೆ ಮಂತ್ರ ಯಾರು ಅಂದ್ರೆ ಮಡಿವಾಳಯ್ಯ. ಇಂತಿ ಐವರ ಕಾರುಣ್ಯ ಪ್ರಸಾದ ಪಡೆದುಕೊಂಡು ನಾ ಬದುಕಿದೆ ಅಂತ ಹೇಳ್ತಾರ ಅವ್ರು. ಒಬ್ಬೊಬ್ಬರ ಒಂದು ಪ್ರಸಾದವನ್ನ ಪಡೆದುಕೊಂಡು ನಾನು ಬದುಕಿದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಕ್ಕಂಥದ್ದು. ತೊರೆಯ ಕಟ್ಟೆಯ ಕಟ್ಟಿ ನಿಲ್ಲಿಸಲಬಹುದೇ, ನೆರೆ ಮರಳಿಗೆ ಬುದ್ಧಿ ಹೇಳಬಹುದೇ, ಇಂಥವೆಲ್ಲ ವಚನಗಳು ನೋಡ್ಬೋದು. ನೋಡ್ರಿ ಅಲ್ಲಿ ಹೇಳ್ತಾರೆ, ಸಿಡಿಲು ಹೊಯ್ದು ಬಾವಿಗೆ ಸೋಪಾನ ಉಂಟೆ, ಷಡುವರ್ಣ ರಹಿತಂಗೆ ಬಣ್ಣ ಉಂಟೆ, ಕಡಲ ದಾಂಟಿದವಂಗೆ ಹರಗೋಲುಂಟೆ, ಬಿಡದೆ ಕಟ್ಟಿದವರೆಗೆ ಸಂಧಾನ ಉಂಟೆ, ಒಡಲಿಲ್ಲದವಂಗೆ ಒಡವೆ ಉಂಟೆ, ನುಡಿ ಉಂಟೆ ಎಮ್ಮ ಅಜಗಣ್ಣ ದೇವಂಗೆ. ಪ್ರಶ್ನೆ ಹಾಕೋದು ನೋಡ್ರಿ, ಪ್ರತಿಯೊಂದು ಸಾಲಿಗೂ ಪ್ರಶ್ನೆ ಹಾಕ್ತಾಳ. ಸಿಡಿಲು ಹೊಯ್ದು ಬಾವಿಗೆ ಸೋಪಾನ ಉಂಟೆ, ಸೋಪಾನ ಅಂದ್ರೆ ಮೆಟ್ಲು, ಸಿಡಿಲು ಹೊಡೆದದು ಬಿದ್ದು ಹೋಗ್ಬಿಟ್ಟದ ನೀರೆಲ್ಲ, ಅಂತಹ ಬಾವಿಗೆ ಸೋಪಾನ ಉಂಟ, ಮೆಟ್ಲು ಇರಕ್ ಸಾಧ್ಯದೆ? ಷಡುವರ್ಣ ರಹಿತಂಗೆ ಬಣ್ಣ ಉಂಟೆ, ಸಾಧ್ಯ ಏನ್ರಿ? ಬಣ್ಣ ಉರಕ್ ಸಾಧ್ಯದೇನು? ಕಡಲ ದಾಂಟಿದವಂಗೆ ಹರಗೋಲುಂಟೆ, ಕಡಲ ದಾಟಿ ಹೋಗ್ಬಿಟ್ಟದ, ನಾವು ಹರಗೋಲ್ ತಗೊಂಡು ಏನ್ ಮಾಡೋದು? ಅವಂಗ ಹರಗೋಲ್ ಉಂಟೆ. ಬಿಡದೆ ಕಟ್ಟಿದವರೆಗೆ ಸಂಧಾನ ಉಂಟೆ, ಹೊರಗೆ ಅಂದ್ರೆ ಪರೀಕ್ಷೆಗೆ ನಿಂತವಂಗ, ಅವಂಗ ಸಂಧಾನ, ನಾ ಪರೀಕ್ಷೆ ಮಾಡ್ತೀನಿ ಅಂತ ನಿಂತವಂಗ ಸಂಧಾನ ಉಂಟೆ. ಸಂಧಾನ ಮಾಡ್ಲಿಕ್ಕೆ ಸಾಧ್ಯತೆ ಏನು? ಉದಾಹರಣೆಗೆ ದುರ್ಯೋಧನ ಸಂಧಾನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಡಲಿಲ್ಲದವಂಗೆ ಒಡವೆ ಉಂಟೆ. ಅಲಂಪ್ರಭುಗಳು ಹೇಳುದಿಲ್ಲ ಒಂದ್ ಕಡೆ, ನೀನೊಮ್ಮೆ ಒಡಲುಗೊಂಡು ನೋಡ ಅಂತ ಹೇಳ್ತಾರೆ. ಒಡಲು ಇಲ್ಲದವಂಗೆ ಒಡವೆ ಉಂಟೆ, ನುಡಿ ಉಂಟೆ ಎಮ್ಮ ಅಜಗಣ್ಣ ದೇವಂಗೆ. ನಾನಾಗ್ಲೇ ಹೇಳಿದೆ, ಪ್ರಾರಂಭಕ ಹೇಳಿದೆ, ಸುಮ್ಮನೇಕೆ ದಿನ ಕಳಿವಿರಿ, ಸುಮ್ಮನೇಕೆ ಹೊತ್ತ ಗಳಿವಿರಿ ಸ್ವಾಮಿಗಳಿರ, ಮಾಡಬನ್ನಿ ದಿನ ಶಿವರಾತ್ರಿಯ, ಕೇಳಬನ್ನಿ ಶಿವಾನುಭವ, ನೋಡಬನ್ನಿ ಅಜಗಣ್ಣನಿರುವ ಬಸವಣ್ಣ ತಂದೆ. ನಿತ್ಯ ಶಿವರಾತ್ರಿ ಆಗ್ಬೇಕು, ನಿತ್ಯ ಶಿವಾನುಭವ ಆಗ್ಬೇಕು ಅಂತ ಹೇಳಿದ್ರು. ಕೇವಲ ಒಂದ್ ಯಾವುದೋ ಮಾಸದೊಳಗ ಯಾವುದೋ ದಿನದೊಳಗ ನಾವು ಶಿವಾನುಭವ ಮಾಡೋದಲ್ಲ, ಯಾವುದೋ ಒಂದು ಶಿವರಾತ್ರಿ ಮಾಡೋದಲ್ಲ, ನಿತ್ಯ ಶಿವರಾತ್ರಿ ಹೇಳುದಲ್ಲ, ಶರಣ ನಿದ್ರೆಗೈದಡೆ ಅದೇ ಶಿವರಾತ್ರಿ ಕಾಣು. ದಿನಾ ಶಿವರಾತ್ರಿ ಆಗ್ಬೇಕು, ದಿನಾ ಶಿವಾನುಭವ ಆಗ್ಬೇಕು, ಅದೇ ಶರಣ ಧರ್ಮ ಅನ್ನುವಂಥದ್ದನ್ನ ನೋಡಬನ್ನಿ ಅಜಗಣ್ಣನಿರುವ ಬಸವಣ್ಣ ತಂದೆ. ನುಡಿಯಲು ಬಾರದು ಕೆಟ್ಟ ನುಡಿಗಳ, ನಡೆಯಲು ಬಾರದು ಕೆಟ್ಟ ನಡೆಗಳ, ನುಡಿದಡೇನು ನುಡಿಯದಿದ್ದಡೇನು, ಹಿಡಿದ ಋತ ಬಿಡದಿರಲು ಅದೇ ಮಹಾಜ್ಞಾನದ ಆಚರಣೆ ಎಂಬೆನು ಅಜಗಣ್ಣ ತಂದೆ. ಒಂದೊಂದು ಮಾತುಗಳದವಲ್ಲ, ಅದಕ್ಕೆ ನಾನು ಆಗ್ಲೇ ಹೇಳಿದ್ದು, ಮುಕ್ತಾಯಕ್ಕ ಮಹಾಜ್ಞಾನಿ ಅಲ್ಲಂಪ್ರಭುವಿನ ಜೊತೆಗೆ ಸಂವಾದ ಮಾಡ್ತಾಳಂದ್ರೆ ಆಕಿ ಎಷ್ಟು ಮಹಾಜ್ಞಾನಿ ಇರಬೇಕು ಅನ್ನುವಂಥದ್ದು. ನುಡಿಯಲು ಬಾರದು ಕೆಟ್ಟ ನುಡಿಗಳ, ನಡೆಯಲು ಬಾರದ ಕೆಟ್ಟ ನಡೆಗಳ, ನುಡಿದಡೇನು ನುಡಿಯದಿದ್ದಡೇನು, ಹಿಡಿದ ಋತ ಬಿಡದಿರಲು ಅದೇ ಮಹಾಜ್ಞಾನದ ಆಚರಣೆ. ಹಿಡಿದ ಋತ ಬಿಡಬಾರದು, ಬೇಕಾದ ಬರಲಿ, ಅದು ಮಾಡಬೇಕು ಅನ್ನುವಂತಹ ಮನಸ್ಸಿನೊಳಗೆ ಬಂದೊಡೆ, ಮತ್ ನಾ ಮಾಡಿದೆ ಅನ್ನುವಂಥದ್ದು ಬರಬಾರ್ದು. ಹೇಳ್ತಾರೆ, ಮಾಡಿದನೆಂಬುದು ಮನದಲ್ಲಿ ಹೊಳೆದರೆ
ಏಡಿಸಿ ಕಾಡಿತ್ತು ಅಂತ ಹೇಳ್ತಾರಲ್ಲ, ಹಂಗ ಅದು ಬರಬಾರದು. ಅದು ಹೇಗಿರ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ. ಅದಕ್ಕೆ ಹಿಡಿದರುತ್ತ ಬಿಡದರಲು ಅದೇ ಮಹಾಜ್ಞಾನ, ನಡೆ ನುಡಿ ಸಾಮರಸ್ಯ ಇರಬೇಕು ಅಂತ ಹೇಳ್ತಾರೆ. ನಡೆ ಮತ್ತು ನುಡಿ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಶರಣರು ನುಡದಂತೆ ನಡಿಲಿಲ್ಲ, ನುಡದಂತೆ ನಡಿಲಿಲ್ಲ. ಹಾಗಾದ್ರೆ ಏನ್ ಮಾಡಿದ್ರು? ಉಲ್ಟಾ ನಡೆದಂತೆ ನುಡಿದ್ರು ಅವ್ರು, ನಡೆದಂತೆ ನುಡಿದ್ರು ಅವ್ರು. ಮೊದಲು ನಡಿಬೇಕಾಗ್ಯದ. ನಾವು ಬರೀ ನುಡಿದಾತು ಅಂತಂದ್ರೆ ನಡೀದ್ ಯಾವಾಗ? ನಾವು ನಡೆದಾಗ ಮಾತ್ರ ನಮ್ಮ ನುಡಿಗೆ ಪ್ರಾಧಾನ್ಯತೆ ಬರ್ತದ. ಬರೀ ಹೇಳ್ಕೊಂತ ಹೋದ್ರ, ನಾನು ಒಬ್ಬ ಪ್ರೊಫೆಸರು, ನಾ ವಿದ್ಯಾರ್ಥಿಗಳಿಗೆ ಹೇಳ್ಕೊಂತ ಹೋದ್ನಿ ಅಂದ್ರೆ ಅವ್ರು ನನ್ ಬರೇ ಮಾತುಗಳನ್ನ ಅಷ್ಟೇ ಕೇಳೋದಿಲ್ಲ, ನನ್ನ ಅಟಿಟ್ಯೂಡ್ ನೋಡ್ತಿರ್ತಾರ ಅವ್ರು. ಸರ್ ಇಷ್ಟೆಲ್ಲಾ ಹೇಳ್ತಾರಲ್ಲ, ಇವ್ರು ಎಷ್ಟು ಅದನ್ನ ಫಾಲೋ ಮಾಡ್ತಾ ಇದಾರ, ಅದ್ರ ಮೇಲೆ ಅವ್ರು ಅದನ್ನ ಜಡ್ಜ್ಮೆಂಟ್ ಮಾಡ್ತಿರ್ತಾರ. ಅದಕ್ಕೆ ನಾವು ನುಡಿದು ಅಷ್ಟೇ ಅಲ್ಲ, ನಾವು ನಡೆಯನ್ನು ತೋರಿಸ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಕ್ಕಂಥದ್ದು. ಅದಕ್ಕೆ ಬಹಳಷ್ಟು ವಚನಗಳು ಹೇಳ್ತಾರಲ್ಲಿ. ಸಮಯದ ಅಭಾವ ಇರೋದ್ರಿಂದ ಒಂದಿಷ್ಟು ವಚನಗಳನ್ನ ಮೊಟಕುಗೊಳಿಸ್ತಾ ಇದ್ದೀನಿ. ಅಲ್ಲಿ ಹೇಳ್ತಾರೆ ನೋಡ್ರಿ, ಜಗದ ಜೊತೆಗೆ ನಾನೂ ಕುರುಡಲಾಗಿದ್ದೇನೆ, ಒಮ್ಮೆ ಕತ್ತಲು ಒಮ್ಮೆ ಬೆಳಕು ಸಂದೇಹಿಯಾಗಿದ್ದೇನೆ ಅಂತ ಹೇಳ್ತಾರೆ. ಕತ್ತಲೆ ಬೆಳಗ ಕಾಂಬ ಸಂದೇಹ ನಾನೊಬ್ಬಳು, ಎನ್ನ ಕಣ್ಣ ಕಟ್ಟಿ ಕನ್ನಡಿಯು ತೋರಿತ್ತು ಅಜಗಣ್ಣ ನಿನ್ನ ಯೋಗ ಅಂತ ಹೇಳ್ತಾರೆ. ಸಕಲೇಶ್ ಮಾತರ್ಸರು ಒಂದ್ ಕಡೆ ಹೇಳ್ತಾರೆ, ಕುರುಹಿನ ರೋಹಿನ ಕೈಯಲ್ಲಿ ದರ್ಪಣವಿದ್ದೊಡೇನು ಫಲವಯ್ಯ, ಒಂದಕ್ಕೆ ಜೀವವಿಲ್ಲ ಒಂದಕ್ಕೆ ತೇಜವಿಲ್ಲ, ಲಿಂಗಾಂಗಿ ಅಲ್ಲದ ಕೈಯಲ್ಲಿ ಲಿಂಗವಿದ್ದಡೆ ಏನು ಫಲವಯ್ಯ ಅಂತ ಹೇಳ್ತಾರ. ನಾವು ಕಣ್ಣಿಲ್ದವನ್ ಕೈಯಾಗ ಕನ್ನಡಿ ಕೊಟ್ರೆ ಏನದ? ಒಂದಕ್ಕ ಜೀವಿಲ್ಲ ಒಂದಕ್ಕೆ ತೇಜ್ ಇಲ್ಲ, ಎರಡೂ ವ್ಯರ್ಥ. ಹಂಗಾಗಬಾರ್ದು ಅಂತ ಹೇಳ್ತಾರ ಅವ್ರು, ಹಂಗಿರಬಾರ್ದು ಅಂತ ಹೇಳ್ತಾರ ಅವ್ರು. ಅದಕ್ಕೆ ನಿನ್ನ ಯೋಗದ ಕಣ್ಣನ್ನು ಕಟ್ಟಿ ಕನ್ನಡಿಯನ್ನು ತೋರಿಸಿದಂತಾಗಿದೆ, ಕಣ್ಣ ದೃಷ್ಟಿ ಇಲ್ಲದ ಮೇಲೆ ಕನ್ನಡಿಯಿಂದ ಪ್ರಯೋಜನವೇನು? ಎನ್ನ ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತು ಅಜಗಣ್ಣ ಅನ್ನುವಂತ ಮಾತನ್ನ ಅಲ್ಲಿ ಹೇಳ್ತಕ್ಕಂಥದ್ದು ನಾವು ಕಾಣಬಹುದು. ಅಂಧಕನ ಕೈ ಅಂಧಕ ಹಿಡಿದಂತಿರಬೇಕು, ಮೂಗನ ಕೈಯಲ್ಲಿ ಕಾವ್ಯವ ಹೇಳಿದಂತಿರಬೇಕು, ಕೇಳಿದಂತಿರಬೇಕು, ದರ್ಪಣದೊಳಗಿನ ಪ್ರತಿಬಿಂಬದಂತೆ ಹಿಡಿಯುವ ಅರಿಗಳವ ಅಲ್ಲದಿರಬೇಕು ಅಣ್ಣ, ಕೋರ್ಮನ ಶಿಶುವಿನ ಸ್ನೇಹದಂತೆ ಇರಲೊಲ್ಲದೆ ಆರೋಡಗಟ್ಟಿಯ ಅಜಗಣ್ಣನನ್ನ ಕಳೆದುಕೊಂಡಂತಹ ಮುಕ್ತಾಯಕ್ಕೆ ಹೇಳ್ತಕ್ಕಂಥ ಮಾತು. ಕೋರ್ಮ ಅಂತಂದ್ರೆ ಒಂದೇ ಸಾಲ ಹೇಳ್ತೀನಿ, ನಾನು ಇಡಿಯಾಗಿ ಹೇಳಲಿಕ್ಕೆ ಹೋಗುದಿಲ್ಲ. ಕೋರ್ಮ ಅಂತಂದ್ರೆ ಆಮೆ. ಆಮೆ ಎಷ್ಟೇ ದೂರದೊಳಗಿದ್ರು ಸಹಿತ ತನ್ನ ಶಿಶುವಿನ ಕ್ಷೇಮವನ್ನ ನೋಡ್ಕೊಳ್ತಿರ್ತದಂತ. ಇಲ್ಲಿ ಮಗುವಿನ ಬಿಟ್ಟು ಅಲ್ಲಿ ಎಷ್ಟೋ ದೂರ ಐತಿ ಅಂತಂದು ತನ್ನ ಪಾಡಿಗೆ ತಾ ಇರುವುದಿಲ್ಲ, ಎಲ್ಲಾ ಲಕ್ಷ್ಯ ತನ್ನ ಮಗುವಿನ ಕಡೆ ಇರ್ತದಂತ. ಅದು ಅಲ್ಲಿದ್ರೂ ಸಹಿತ ತನ್ನ ಲಕ್ಷ್ಯ ಈ ಕಡೆ ಇಟ್ಟಿರ್ತದಲ್ಲ. ಇವತ್ತ ನನ್ನ ಕಡೆ ಲಕ್ಷ್ಯ ಇಡುವಂತ ನೀನೇ ಇಲ್ಲಲ್ಲ ಅಂತ ಹೇಳ್ತಾರೆ. ಆರೋಢ ಸ್ಥಿತಿಯು ಒಂದು ಬಂಧನವೆನಿಸಿ ಬಿಟ್ಟು ಹೋದೆಯಾ, ನೀನ ಇಲ್ದಂಗ ಆತಲ್ಲ ಅನ್ನುವಂತ ಒಂದು ವ್ಯತೆಯನ್ನು ಸಹಿತ ಈ ವಚನದೊಳಗೆ ಅವ್ಯಕ್ತಪಡಿಸಿರುವಂತದ್ದನ್ನು ನಾವು ಕಾಣಬಹುದು. ಅಂತಹ ರವಿ ಒಳಗಡೆಗಿನ ಪ್ರತಿಬಿಂಬದಂತೆ ನೋಡ್ರಿ ಹೆಂಗ ಹೇಳ್ತಾರ, ರವಿಯ ತೇಜದೊಳಗ ಅಡಿಗೆ ತೇಜವೇ ಆಗಿ ಪ್ರತಿಬಿಂಬದಂತೆ, ಅಂದ್ರೆ ಬಿಂಬ ಭಿನ್ನತೆ ಇಲ್ಲಲ್ಲಿ. ರವಿ ಮತ್ತು ತೇಜ ಒಂದೇ ಅನ್ನುವಂತಹ ಒಂದು ಭಾವ ನಿನ್ನಲ್ಲಿ ಅಡಿಗೆ ಹೋದ ಸಂದನ್ನ ಬೇರೆ ಮಾಡಿ ತೋರಿಸಲಾಗದೆ. ಸೂರ್ಯನ್ ಬಿಟ್ಟು ತೇಜಸ್ಸಿಲ್ಲ, ತೇಜಸ್ಸಿನ ಬಿಟ್ಟು ಸೂರ್ಯನಿಲ್ಲ. ಹೆಂಗಿತ್ತು ಅಂತಂದ್ರೆ, ಸೂರ್ಯ ಅದಾನ, ಅವನ್ ಬೆಳಕನ್ನ ನಾವು ನೋಡ್ಬೋದು ಹೊರತಾಗಿ ಸೂರ್ಯನನ್ನ ನೋಡ್ಲಿಕ್ಕೆ ಆಗುದಿಲ್ಲ. ಅವನ್ ಬೆಳಕು ನಾವು ನೋಡ್ಬೋದು, ಇಷ್ಟು ಚಂದ ಐತಲ್ಲ ಬೆಳಕು, ಇಷ್ಟು ಬಿಸಿಲೈತೆ, ಆದ್ರೆ ಸೂರ್ಯನನ್ನ ನೋಡ್ಲಿಕ್ಕೆ ಆಗುದಿಲ್ಲ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಕ್ಕಂಥದ್ದು. ಅಂತಹ ಅಲ್ಲಿ ಹೇಳ್ತಾರ, ಸ್ಫಟಿಕ ಪ್ರಜ್ವಲ ಜ್ಯೋತಿ ಘಟದೊಳಗೆ ತೋರುತ್ತೀರಿ, ಅಂತರಂಗದ ಸುದ್ದಿಯ ಬಹಿರಂಗಕ್ಕೆ ತಂದು. ಅಂದ್ರೆ ಸತ್ಯ ಸದನವಾದಂತ ನಿನ್ನ ಲಿಂಗ ಕಾಯಕದಿಂದ ಕಾಣದ ಸಟೆಯನ್ನ ಹೇಳದೆ ಏಕೆ ಹೋದೆ ಅನ್ನುವಂಥದ್ದು. ನಿನ್ನ ಲಿಂಗದ ಕಾಣದ ಸೆಟೆ ಐತಲ್ಲ, ಅದನ್ನ ನೀನು ಗುಪ್ತವಾಗಿ ಹೋದೆಲ್ಲ ಅನ್ನುವಂಥದ್ದು. ಶರೀರವೆಂಬ ಯಂತ್ರದ ರಹಸ್ಯ ತಿಳಿಯದೆ ಮಂತ್ರವನ್ನ ಭಿನ್ನವಾಗಿ ಬೇರೆಯಾಗಿ ಏಕೆ ನುಡಿದೆ ಅಜಗಣ್ಣ. ಎಲ್ಲಾರು ಇದ್ದಂಗಿರ್ಲಿಲ್ಲ, ನೀನು ವಿಚಿತ್ರವಾಗಿ ಅದನ್ನ ನನಗೆ ತೋರಿಸಿಕೊಡ್ಲಾರ್ದೇನೆ ಹೋದೆಲ್ಲ ಅನ್ನುವಂತ ಮಾತನ್ನ ಇಲ್ಲಿ ಮುಕ್ತಾಯಕ್ಕ ಹೇಳ್ತಕ್ಕಂಥದ್ದು. ಅಣ್ಣನನ್ನ ಪರಿಪರಿಯಾಗಿ ನೆನೆಸ್ಕೊಳ್ತಕ್ಕಂಥದ್ನ ಇಲ್ಲಿ ಕಾಣ್ಬೋದು. ಗುರುತಾನಾದಡು ಗುರು ವಿಡಿದಿರಬೇಕು, ಲಿಂಗವಾದರೂ ಲಿಂಗ ಪೂಜೆ ಮಾಡಬೇಕು, ತನ್ನನ್ನು ತಾನು ತಿಳಿದಾಗ ಅರಿವೇ ಗುರು ಅನ್ನುವಂತ ಮಾತು. ಗುರುತಾನಾದಡು ಗುರು ವಿಡಿದಿರಬೇಕು ಎನ್ನ ಅಜಗಣ್ಣನಂತೆ ಹೆಂಗಿರಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಕ್ಕಂಥದ್ದನ್ನ ನಾವು ಕಾಣಬಹುದು ಅನ್ನುವಂಥದ್ದು. ಇಂತಹ ಮುಕ್ತಾಯಕ್ಕ ಒಂದಲ್ಲ ಎರಡಲ್ಲ ಸುಮಾರು 37 ವಚನಗಳಲ್ಲಿ
ಅದನ್ನ ಬಿಂಬಿಸ್ತಕ್ಕಂಥದ್ದು. ಕೊನೆಯದಾಗಿ ಒಂದು ವಚನ ನಾನು ಇಲ್ಲಿ ಹೇಳ್ತೀನಿ, ಎಷ್ಟು ಅದ್ಭುತವಾದಂತ ಒಂದು ವಚನ ಮುಕ್ತಾಯಕ್ಕಂದಲ್ಲಿ ಬರ್ತದ ಅಂತಂದ್ರೆ, ಏಕತತ್ವ ತ್ರಿತತ್ವ ಪಂಚತತ್ವ ಪಂಚ ವಿಸಂತಿ ತತ್ವ ಷಟ್ ವಿಸಂತ ತತ್ವದ ಗರ್ಭೀಕರಿಸಿಕೊಂಡಿಪ್ಪಂತಾತನು ಅಜಗಣ್ಣನೇ, ತತ್ವವೆಲ್ಲಕ್ಕ ಅಧಿಕವಾಗಿಪ್ಪಾತನು ಅಜಗಣ್ಣನೇ, ಮಹಾತತ್ವವು ಅಜಗಣ್ಣನೇ, ಶ್ರೀ ಗುರು ತತ್ವವು ಅಜಗಣ್ಣನೇ, ಪರತತ್ವವು ಅಜಗಣ್ಣನೇ, ಶಿವ ಶಿವ ಹರ ಹರ ಸಕಲ ವೇದ ಶಾಸ್ತ್ರ ಪುರಾಣ ಆಗಮ ಅಷ್ಟಾದಶ ವಿದ್ಯಾಂಗಳು ಸರ್ವ ವಿದ್ಯಾಂಗಳು ಸಪ್ತಕೋಟಿ ಮಹಾಮಂತ್ರಗಳು ಉಪಮಂತ್ರಗಳನ್ನು ಅನಂತ ಕೋಟಿಗಳಿಗೆ ಮಾತೃಸ್ಥಾನವನ್ನಾದಾತನು ಅಜಗಣ್ಣನೇ, ಲಯ ಕಾಲ ಸ್ಥಿತಿಗತಿಗಳಿಗೆ ಕಾರಣವಾಗಿರ್ಪತನು ಅಜಗಣ್ಣನೇ, ಮಂತ್ರರಾಜನು ಅಜಗಣ್ಣನೇ, ಮೂಲ ಮಂತ್ರವು ಅಜಗಣ್ಣನೇ, ಏಕವಾದ ಮಹಾಲಿಂಗವು ಅಜಗಣ್ಣನೇ, ಮಹಾಲಿಂಗವಾಗಿಪ್ಪಾತನು ಅಜಗಣ್ಣನೇ, ಮಹಾಸದ್ಭಕ್ತನು ಅಜಗಣ್ಣನವ್ವ, ತತ್ವಜ್ಞಾನ ಅಜಗಣ್ಣನೇ, ತತ್ವಯನು ಅಜಗಣ್ಣನೇ, ಮಹಾಮಂತ್ರ ಮುಖೋದ್ಗತವಾತನು ಅಜಗಣ್ಣನೇ, ಮಹಾಲಿಂಗೈಕ್ಯನು ಅಜಗಣ್ಣನೇ, ಆತನೇ ಮಹಾಗಣ ಮಹತ್ತನ್ನೊಳಗೊಂಡಿರ್ಪನಾಗಿ ಶಿವ ಶಿವ ಸದ್ಭಕ್ತ ಅಜಗಣ್ಣ ಗುರುವಿಂಗೆ ಪೂಜೆ ಅರ್ಚನೆ ಭಜನೆಗಳಿಲ್ಲವಾಗಿ ಉಪಮಾತೀತ ಅಜಗಣ್ಣನು. ಹೀಗೆ ಬೆಳ್ಕೊಂತ ಹೋಗ್ತದೆ. ಕೊನೆಗೆ ಹೇಳ್ತಾಳ, ಈ ಅಜಗಣ್ಣ ತಂದೆಯನ್ನಗಲಿ ನಾನೆಂತೂ ಸೈರಿಸುವೆನೆಲೇ ಸತ್ಯಕ್ಕ ತಾಯಿ. ಸತ್ಯಕ್ಕಳಿಗೆ ಹೇಳ್ತಕ್ಕಂಥ ಮಾತು. ಇಂಥ ಅಜಗಣ್ಣನನ್ನ ನಾನು ಬಿಟ್ಟು ನಾನು ಹೆಂಗ ಬದುಕಲಿ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಕ್ಕಂಥದ್ದು. ಇಂಥ ಅಜಗಣ್ಣ ಮುಕ್ತಾಯಕರ ಬಗ್ಗೆ ಹೇಳ್ಕೊಂತ ಹೋದ್ರೆ ಅದು ಇನ್ನೂ ಟೈಮ್ ಸಾಲುವುದಿಲ್ಲ ಅನ್ನುವಂಥದ್ದು. ಹೆಂಗಂತಂದ್ರೆ ಕಡಲಿನೊಳಗಿನಿಂದ ಇದ್ದಂತ ನೀರನ್ನ ಕೊಡದಲ್ಲಿ ತೋರಿಸ್ತಕ್ಕಂಥ ಕೆಲಸ, ಕಡಲ ನೀರನ್ನ ಕೊಡದಲ್ಲಿ ತೋರಿಸ್ತಕ್ಕಂಥ ಕೆಲಸವನ್ನ ನಾನು ಇಲ್ಲಿ ಮಾಡಿದ್ದೀನಿ. ಇಡಿಯಾಗಿ ಅಜಗಣ್ಣ ಮತ್ತು ಮುಕ್ತಾಯಕರ ಬಗ್ಗೆ ಹೇಳಿಕ್ಕೆ ಇನ್ನೂ ಬಹಳಷ್ಟು ಸಮಯಗಳು ಬೇಕಾಗ್ತದ ಅನ್ನುವಂಥದ್ದು. ಅಂತಹ ಒಂದು ಅಜಗಣ್ಣ ಮುಕ್ತಾಯಕ್ಕ ನಮ್ಮ ಒಂದು ನಾಡಿನವರು, ನಮ್ಮ ಗದಗ ಜಿಲ್ಲೆಯವರು ಅನ್ನುವಂಥದ್ದು ನನಗೆ ಬಹಳ ಹೆಮ್ಮೆ ಇರ್ತಕ್ಕಂಥದ್ದು. ನಮ್ಮಲ್ಲಿ ಇರ್ತಕ್ಕಂಥ ಬಸವದಳ, ಬಸವ ಕೇಂದ್ರ ಮತ್ತು ಲಿಂಗಾಯತ ಪ್ರಗತಿಶೀಲ ಸಂಘದ ಎಲ್ಲಾ ಸದಸ್ಯರು ಕೂಡಿಕೊಂಡು ನಾವು ಒಮ್ಮೆ ಲಕ್ಕುಂಡಿಗೆ ಹೋದಾಗ ಅಲ್ಲಿ ಅಜಗಣ್ಣನ ಸಮಾಧಿಯನ್ನ ನಾವು ಬಹಳಷ್ಟು ಕಂಟೆಗಳಿಂದ ಮುಚ್ಚಿ ಹೋಗಿತ್ತು. ಆ ಮುಚ್ಚಿ ಹೋದಂತಹ ಕಂಟೆಯಿಂದ ಮುಚ್ಚಿ ಹೋದಂತ ಸಮಾಧಿಯನ್ನ ಗುರುತು ಹಿಡಿದು ಇದು ಅಜಗಣ್ಣನ ಸಮಾಧಿ ಅಂತ ಗುರುತು ಹಿಡಿದಿದ್ದಾರೆ. ಆ ಅಜಗಣ್ಣನ ಸಮಾಧಿಯನ್ನ ಈಗೆಲ್ಲ ಅದನ್ನ ಒಂದು ಒಳ್ಳೆಯ ರೀತಿಯಾದಂತ ಒಂದು ಕೆಲಸ ಕಾರ್ಯಗಳಲ್ಲಿ ನಡೆದಿದ್ದವು ಅನ್ನುವಂಥದ್ದು. ಆ ಕಂಟಿಗಳನ್ನ ಹಳ್ಳದ ದಂಡೆಯ ಮೇಲಿರ್ತಕ್ಕಂಥ ಒಂದು ಸಮಾಧಿ, ಐಕ್ಯ ಸಮಾಧಿಯನ್ನ ನಾವು ನೋಡ್ಬೋದು. ಅಂತ ಸಮಾಧಿ ನಮ್ಮ ಒಂದು ಲಕ್ಕುಂಡಿ ಒಳಗ ಅದ. ಅಂತ ಒಬ್ಬ ಅಜಗಣ್ಣ ನಮ್ಮ ಪ್ರದೇಶದವ ಅನ್ನುವಂಥದ್ದು ನಾವು ನಿಜಕ್ಕೂ ಸಹಿತ ಬಹಳ ಖುಷಿ ಪಡ್ತಕ್ಕಂಥ ವಿಚಾರ. ಅಂತಹ ಒಂದು ಲಕ್ಕುಂಡಿ ನಾನು ಬಹಳಷ್ಟು ಸಲ ಹೇಳಿದ್ದೀನಿ, ಲಕ್ಕುಂಡಿಯ ಪುರ ಪ್ರವೇಶವಾಗುವ ಸಂದರ್ಭದೊಳಗ ನೀವು ಒಂದು ಏನಂತೀರಿ, ದ್ವಾರ ಬಾಕ್ಲವನ್ನ ಹಾಕ್ರಿ. ಲಕ್ಕುಂಡಿ ಒಳಗ ಹೋಗುವ ಹೊತ್ತಿನೊಳಗ ಒಂದು ದ್ವಾರ ಬಾಕ್ಲ ಹಾಕ್ರಿ. ಅಜಗಣ್ಣ ಮತ್ತು ಮುಕ್ತಾಯಕ್ಕರ ಜನ್ಮಸ್ಥಳ ಇದು ಬಂದವ್ರಿಗೆಲ್ಲರಿಗೂ ಕಾಣ್ಬೇಕದು. ನಮ್ಮ ಶರಣರ ಕಣ್ಣಿಗೆ ಕಾಣ್ಬೇಕು. ನಮ್ಮ ಶರಣರ ಸಮಾಧಿ ಇಲ್ಲದ, ನಮ್ಮ ಶರಣರು ಇಲ್ಲಿ ಇದ್ರು ಅನ್ನುವಂಥದ್ದು ಗೊತ್ತಾಗ್ಬೇಕು. ಲಕ್ಕುಂಡಿ ಪುರ ಪ್ರವೇಶ ಮಾಡುವ ದೊಡ್ಡ ಒಂದು ಗೋಪುರದೊಳಗ ಅಥವಾ ಒಂದು ಹೆಸರಿನೊಳಗದು ಬರಬೇಕು ಅನ್ನುವಂಥದ್ದು, ಎಲ್ಲೇ ಒಂದ್ ಕಡೆ ಬರೆದಿಡ್ತಕ್ಕಂಥದ್ದಲ್ಲ, ಅದು ಆಗ್ಬೇಕು ಅನ್ನುವಂಥದ್ದು ಸಹಿತ ನಾವು ಅದನ್ನ ಮನವಿಯನ್ನು ಸಹಿತ ಕೊಟ್ಟಿದ್ದೀವಿ. ಅಂತಹ ಲಕ್ಕುಂಡಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಶರಣರ ಒಂದು ಸಂಬಂಧದೊಳಗೆ ಇಟ್ಟುಕೊಂಡು ಹಲವಾರು ವಚನಗಳನ್ನ ನಮ್ಮ ಸಾಹಿತ್ಯ ವಲಯಕ್ಕೆ ನೀಡಿರದಂತ ಕೊಡುಗೆ ಅಜಗಣ್ಣ ಮತ್ತು ಮುಕ್ತಾಯಕ್ಕರದು ಅನ್ನುವಂಥದ್ದು. ಅಂತ ಅಜಗಣ್ಣ ಮತ್ತು ಮುಕ್ತಾಯಕ್ಕರ ಕುರಿತು ಒಂದಿಷ್ಟು ವಿಚಾರಧಾರೆಗಳನ್ನ ನಾನು ಆಗ್ಲೇ ಹೇಳಿದೆ, ಕಡಲನ್ನ ಕೊಡದಲ್ಲಿ ತೋರಿಸುವಂತ ಕೆಲಸ ಅನ್ನುವಂಥದ್ದು ನನಗ್ ಕೊಟ್ಟಂತ ಸಮಯದೊಳಗೆ ನಾನು ಹೇಳುವಂತ ಕೆಲಸ ಮಾಡಿದ್ದೇನೆ. ಅಂತಹ ಒಂದು ಅವಕಾಶವನ್ನ ನೀಡಿರ್ತಕ್ಕಂಥ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಗೆ ನನ್ನ ಹೃದಯಪೂರ್ವಕವಾದಂತ ವಿಶೇಷವಾಗಿ ಇಂತಹ ಒಂದಿಷ್ಟು ವಿಚಾರಧಾರೆಗಳನ್ನ ಹೇಳಿಕ್ಕೆ ಸದಾ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಹಿರಿಯರಾದ ಶಶಿಕಾಂತ್ ಪಟ್ಟಣ್ ಗುರುಗಳಿಗೂ ಸಹಿತ ತುಂಬ ಹೃದಯದ ಶರಣಾರ್ಥಿಗಳು. ತುಂಬಾ ವಿಸ್ತೃತವಾಗಿ ಸಾಕಷ್ಟು ಮಾಹಿತಿಯನ್ನ ತಾವು ನಮ್ಮ ಮುಂದಿಗೆ ಹಂಚ್ಕೊಂಡಿದ್ದೀರಿ ಸರ್. ತಮಗೆ ವೇದಿಕೆ ಮುಖಾಂತರ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈಗ ಮಾರ್ಗದರ್ಶನದ ನುಡಿಗಳನ್ನ ಗುರುಗಳಾದ ಶಶಿಕಾಂತ್ ಪಟ್ಟಣ್ ಸರ್ ಅವರು ಮಾತಾಡ್ಬೇಕು ಅಂತ ಕೇಳ್ಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಡಾಕ್ಟರ್ ಪ್ರೊಫೆಸರ್ ಸಿದ್ಧಲಿಂಗ ಸಜ್ಜನ್ ಶೆಟ್ಟರ್ ಗಾತ್ರದೊಳಗೂ ಎತ್ತರದಾರ, ಜ್ಞಾನದೊಳಗೂ ಎತ್ತರದಾರ. ಯಾವುದೇ ವಿಷಯವನ್ನು ಕೊಟ್ಟರು ನಾವೆಲ್ಲ ರೀತಿಯ ಪ್ರಯತ್ನ ಮಾಡಿ ನೋಡಿದ್ವಿ. ನಯಸೇನ ಕೊಟ್ಟು ನೋಡಿದ್ವಿ, ಗದಗಿನ ಜಿಲ್ಲಾ ಬೇರೆ ಬೇರೆ ಸಾವಿಲ್ಲದ ಶರಣರ ಬಗ್ಗೆ ಕೊಟ್ವಿ,
ಇವ್ರ ಬಗ್ಗೆ ಕೊಟ್ಟು ಯಾವುದೇ ಕೊಟ್ಟರು ಅದಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಮತ್ತು ಆಳವಾಗಿ ಅಧ್ಯಯನ ಮಾಡಿಕೊಂಡು ಒಂದು ಒಳ್ಳೆಯ ಉಪನ್ಯಾಸವನ್ನು ನೀಡತಕ್ಕಂಥ ಒಂದು ಕೆಲಸವನ್ನ ಅವ್ರು ಮಾಡ್ತಾರೆ. ನಾನು ಹಿಂಗಾಗಿ ಆಪ್ತ ಬಾಂಧವ ಅಂತ ಯಾರೂ ಇಲ್ಲಂದ್ರೆ ಅವ್ರನ್ನ ಉಪನ್ಯಾಸಕ್ಕೆ ಯಾರಾದರೂ ಕೊನೆಗಟ್ಟಕ್ಕೆ ಬಿಟ್ಟರು ಕೂಡ ನಾವು ಸಜ್ಜನ್ ಶೆಟ್ಟರ್ನ ಕರೆದ್ರೆ ಒಂದು 4-5 ದಿವಸ ಅಥವಾ 8 ದಿನ ಕೊಟ್ಟರೆ ಅವರು ಮಾಡ್ತಾರೆ. ಅಜಗಣ್ಣ ಅವ್ರು ಹೇಳ್ದಂಗೆ ಅಜಗಣ್ಣನ ಮೌಲೀಕರಣ ಭಾಳ ಚಂದ ಹೇಳಿದ್ರ. ಆದ್ಯರ 60 ವಚನಕ್ಕೆ ದಂಡನಾಯಕರ 10 ವಚನ, ದಂಡನಾಯಕರ 10 ವಚನಕ್ಕೆ ಪ್ರಭುದೇವರ 5 ವಚನ ಹೇಳ್ತಾರ. ಈ ಆದ್ಯರ 60 ಪ್ರಭುದೇವರ 5 ವಚನ, ಪ್ರಭುದೇವರ 5 ವಚನಕ್ಕೆ ಇವರ 2 ವಚನ, ಇವ್ರ 2 ವಚನಕ್ಕೆ ಒಂದು ಅಂದ್ರೆ ಇವರ ಮೌಲ್ಯಗಳು ಹೆಂಗಿದ್ರ, ಇವರ ಮೌಲ್ಯಗಳ ವಚನ ಅಂತಂದ್ರೆ ಅಜಗಣ್ಣನ ವಚನಗಳು ಮೌಲಿಕವಾಗಿ ಬಹಳಷ್ಟು ಪ್ರಭುದೇವರ ವಚನಗಳಕ್ಕಿಂತ, ಚನ್ನಬಸವಣ್ಣ ವಚನಕ್ಕಿಂತ, ಬಸವಣ್ಣನವರ ವಚನಕ್ಕಿಂತ ಅಥವಾ ಎಲ್ಲ ಆದ್ಯರ ವಚನಕ್ಕಿಂತ ಹೆಚ್ಚಿನ ಚಿಂತನೆ ಮತ್ತು ಆಧ್ಯಾತ್ಮಕ ಹೊಂದ್ಕೊಂಡಿತ್ತು ಅಂತಕ್ಕಂಥದ್ದು. ಮತ್ತು ಗುಪ್ತವಾಗಿರ್ತಕ್ಕಂಥ ಗುಪ್ತ ಭಕ್ತಿಯನ್ನ ತೋರಿದಂಥ ಕೆಲವು ಶರಣರೊಳಗೆ ಅವ್ರನ್ನ ಗುರುಲಿಂಗ ಪೆದ್ದಿನೂ ತೋರಿಸ್ತಾರ ಅವರು ಕೆಲವರು. ಆಮೇಲೆ ಕೊಂಡೆ ಮಂಚಣ್ಣ ಆತ ಶಿವಲಿ ಅವ ವೈಷ್ಣವ ಇರ್ತಾನ. ಅವು ಯಾರಾದ್ರೂ ಹೊರಗೆ ನೋಡ್ತಾರ ಅಂತ ತಿಳ್ಕೊಂಡು ಮನೆಯೊಳಗೆ ಬಾಗಲ ಹಾಕಿ ಲಿಂಗ ಪೂಜೆ ಮಾಡ್ತಕ್ಕಂಥವ. ಹಿಂಗಾಗಿ ಹಲವಾರು ಗುಪ್ತ ಭಕ್ತಿಯೊಳಗ ಇವತ್ತಿನ ಅಜಗಣ್ಣ ಮತ್ತು ಮುಕ್ತಾಯಕ 37 ವಚನಗಳು ಕೂಡ ಬಹಳ ಅರ್ಥಪೂರ್ಣ. ಅವರಿಬ್ಬರು ಕೂಡ ಒಂದು ಅಣ್ಣ ತಂಗಿ ಒಂದು ಮಾದರಿಯಾಗಿರ್ತಾರೆ. ಶರಣ ಸಂಕುಲಕ್ಕೆ ಬಹಳ ಶ್ರೇಷ್ಠವಾಗಿ ಅಜಗಣ್ಣ ಕಾಣ್ತಾನ. ಅಜಗಣ್ಣನ ಬಗ್ಗೆ ಬಹಳ ಅದು ಜನಪದ ಸೊಗಡಿನೊಳಗೆ ಹೇಳಿದ್ರು, ಶರಣರ ವಚನದೊಳಗ ಉಲ್ಲೇಖ ಮಾಡಿದ್ರು. ಅಂದ್ರೆ ಹಲವಾರು ಇವ್ರ ಕಡೆ ಇನ್ನು ಅಂದ್ರೆ ಸಾಕಷ್ಟು ವಿಷಯಗಳನ್ನ ಅಜಗಣ್ಣ ಸುತ್ತಮುತ್ತ ಹೇಳಿದ್ರು. ಲೆಕ್ಕದ ಗುಂಡಿ, ಲಕ್ಕುಂಡಿ ಅಂತಕ್ಕಂಥದ್ದು ಅದರ ಪ್ರಿಯಾಂಬಲ್ ಕೊಡ್ಬೇಕಾದ್ರೂ ಕೂಡ ಅತಿಮಭೆಯನ್ನು ಕೊಟ್ಟು ಆ ಸುತ್ತಮುತ್ತಲಿನ ಪರಿಸರ ಕೊನೆಗೆ ಆ ಪರಿಸರದೊಳಗ ಅಜಗಣ್ಣನ ಗದ್ದುಗೆ ಮುಚ್ಚೋಗಿತ್ತು, ಎಷ್ಟೋ ವರ್ಷಗಳಿಂದ ಮುಚ್ಚೋಗಿತ್ತು. ಅದನ್ನ ಇತ್ತೀಚೆಗೆ ತೆಗೆದು ಅದು ಪೂಜೆ ಮಾಡಿ ಅದನ್ನ ಜನರಿಗೆ ಪರಿಚಯಿಸಿದ್ರು. ಹೀಗಾಗಿ ಅಜಗಣ್ಣ ಶರಣಕಾಲದ ಸಂಕುಲದ ಒಬ್ಬ ಮೌನ ಯೋಗಿ, ಶಿವಯುಗ ಸಾಧಕರು. ಅವರು ನಿರಾಳವೆಂಬ ಕೂಸಿಂಗೆ ಬೆನ್ನೆ ನೆಕ್ಕಿ ಹೆಸರಿನಿಟ್ಟವರಾರು ಅಕ್ಕಟಕಟ್ಟಿದ್ದು ಶಬ್ದದ ಲಜ್ಜೆ, ಶಬ್ದದ ಸೊಡರು, ಶಬ್ದದ ಲಜ್ಜೆ, ಶಬ್ದದ ಸೋಂಕು ಅಂತಕ್ಕಂಥ ಅಲ್ಲಮ ಶಬ್ದಗಳನ್ನ ವಿರೋಧಿಸುತ್ತಾ ಒಳಗಿನ ಮೌನಕ್ಕ ಶಿವಯುಗದ ಲೇಪನವನ್ನ ಕೊಡ್ತಾರ. ಹೀಗಾಗಿ ಅಂತ ಒಂದು ಒಳ್ಳೆಯ ಕಾರ್ಯವನ್ನ ಈ ಶರಣ ಮಾಸದೊಳಗ ನಾವು ಮಾಡ್ತಾ ಬಂದೀವಿ. ಪ್ರೊಫೆಸರ್ ಸಿದ್ಧಲಿಂಗೇಶ್ ಸಜ್ಜನ್ ಶೆಟ್ಟರು ಯಾವುದೇ ವಿಷಯ ಕೊಟ್ಟರು ಅದಕ್ಕೆ ನಿರಾಳವಾಗಿ ಅತ್ಯಂತ ನಿರರ್ಗಳವಾಗಿ ಮಾತಾಡ್ತಾರ. ಒಳ್ಳೆಯ ವಾಗ್ಮಿ, ಒಳ್ಳೆಯ ಸ್ನೇಹಿತರು. ಅವರ ಪರಿಚಯ ನಮ್ಮ ಅಕ್ಕನ ಅರಿವಿನ ಆತ್ಮ ಆಜೀವ ಸದಸ್ಯರು. ಮತ್ತೆ ಇದನ್ನ ಯಾವುದೇ ಎಲ್ಲವಕ್ಕೂ ಎಂದೂ ಕೂಡ ಅವ್ರು ತಪ್ಪಿಸಿಲ್ಲ. ಸೊ ಅವರಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಈ ದಿನದೊಳಗ ನಾವೆಲ್ಲರೂ ಕೂಡ ವಚನ ಸಾಹಿತ್ಯದ ಅಧ್ಯಯನ ಮಾಡುವುದು ಅಗತ್ಯತೆ ಐತಿ ಅಂತ ತಿಳ್ಕೊಂಡು ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿ. ಮಾರ್ಗದರ್ಶನ ನುಡಿಗಳನ್ನ ಹೇಳಿರ್ತಕ್ಕಂಥ ಪಟ್ಟಣ ಗುರುಗಳವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಈಗ ಯಾರಾದ್ರೂ ಪಾಟೀಲ್ ಅವ್ರು ಶಾರದಮ್ಮ ಮೇಡಮ್. ಓಕೆ ಮ್ಯಾಮ್. ಶಾರದಮ್ಮ ಮೇಡಮ್ ಮಾತಾಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಮುಕ್ತಾಯಕ್ಕ, ಅಕ್ಕ ಮಹಾದೇವಿ, ಬಂತಾದೇವಿ, ಗೊಗ್ಗವೆ ಇಂಥವರು ಒಂದು ಸ್ಥಾಪಿತ ವಿವಾಹವೇ ಹೆಣ್ಣಿಗೆ ಮೋಕ್ಷ ಅನ್ನುವಂಥದ್ದು ವಿಧಿಯನ್ನ ನಿರಾಕರಿಸಿದರು. ಆಮೇಲೆ ಇನ್ನು ಕೆಲವು ಶರಣೆಯರು ಸಂಸಾರ ಶ್ರೇಷ್ಠ ಅಂತ ಹೇಳಿ ಸಂಸಾರವನ್ನ ಸ್ವೀಕಾರ ಮಾಡಿ ಗೃಹಸ್ಥರಾದರು. ಈ ಪುರುಷ ಏನು ನಿರ್ಮಿತವಾದಂತಹ ಒಂದು ಸ್ಥಾಪಿತ ಮೌಲ್ಯ ಇತ್ತು, ವಿವಾಹವೇ ಹೆಣ್ಣಿಗೆ ಮೋಕ್ಷ ಅನ್ನುವಂಥದ್ದನ್ನ ಧಿಕ್ಕರಿಸಿದ್ರಲ್ಲ, ಇದು ಈ ಒಂದು ಬಲ, ಒಂದು ವಿಶ್ವಾಸ, ಆತ್ಮವಿಶ್ವಾಸವನ್ನ ನಮ್ಮ ಶರಣರು ತುಂಬಿದ್ರು. ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹಿರಿಯ ಶರಣರಾದಂತ ಜೇಡರ ದಾಸಿಮಯ್ಯನವರೇ ಹೇಳಿದಾಗ ಎಲ್ಲಾ ಶರಣರು ಅದೇ ದಾರಿಯಲ್ಲಿ ನಡೆದು ಸ್ತ್ರೀಯರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಮತ್ತೆ ಆತ್ಮವಿಶ್ವಾಸವನ್ನ, ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೂಡ ಕೊಟ್ರು. ಅದರಿಂದನೇ ಮುಕ್ತಾಯಕ್ಕನಂಥವ್ರು ಇಂಥ ಒಂದು
ಅನುಭವದ ಎತ್ತರದಲ್ಲಿ ನಿಂತು ಅಲ್ಲಮರೊಂದಿಗೆ ಚರ್ಚಿಸಿ ಅವಳು ಎಷ್ಟು ಕೊನೆ ತನಕ ಅಲ್ಲಮರೊಂದಿಗೆ ಚರ್ಚಿಸ್ತಾಳಕ್ಕೆ ಲಾಸ್ಟ್ ಕೊನೆಗೆ ಅವಳು ಅಲ್ಲಮ್ಮರ ಮಾತನ್ನ ಒಪ್ತಾಳ. ಆಮೇಲೆ ನೀವು ನುಡಿದು ಸೂತಕಿಗಳು ಅಂತ ಅಂತಾಳ. ಕೆಲವು ಕಡೆ ಬಹಳಷ್ಟು ಕಟುವಾಗಿ ಅವರನ್ನ ಹೇಳ್ತಾಳ, ಕಟುವಾದ ಮಾತುಗಳಿಂದ ಹೇಳ್ತಾಳ. ಅಂಥ ಒಂದು ಆತ್ಮಸ್ಥೈರ್ಯವನ್ನ ಈ ಬಸವಾದಿ ಶರಣರು ಹೆಣ್ಮಕ್ಳಿಗೆ ನೀಡಿದ್ರಿಂದ ಮುಕ್ತಾಯಕ್ಕ ಇಂಥ ಮಾತುಗಳನ್ನ ಆಡಿದ್ಲು ಅಂತ ಹೇಳ್ಬೋದು. ಆಮೇಲೆ ಹೀಗೆ ಈ ಒಂದು ಹೇಳ್ಬೇಕು ಅಂತಂದ್ರೆ ನಾವು ಮುಕ್ತಾಯಕ್ಕ ಮತ್ತೆ ಸ್ವಲ್ಪ ಕಾಲ ಅವಳದು ಅಂತಿಮ ಇದು ಏನಾಯ್ತು ಗೊತ್ತಾಗ್ಲಿಲ್ಲ. ಅಜಗಣ್ಣರದಂತೂ ಬರ್ತದ ವಚನದೊಳಗ. ಮುಕ್ತಾಯಕ್ಕನ ಅಂತಿಮ ಇದು ಗೊತ್ತಾಗ್ಲಿಲ್ಲ. ಅದ್ರ ಕೆಲಕಾಲ ಆಕಿ ಕಲ್ಯಾಣದೊಳಗ ಇದ್ದಿರ್ಬೋದು. ಆಮೇಲೆ ಕಲ್ಯಾಣದೊಳಗ ಇದ್ದಕ್ಕ ಅವಳ ವಚನಗಳಲ್ಲಿ ಉಲ್ಲೇಖಗಳು ಬರ್ತವೆ. ಅದರಿಂದ ಕಲ್ಯಾಣದೊಳಗ ಶರಣರ ಒಡನಾಟ ಇತ್ತು. ಆಮೇಲೆ ಕಲ್ಯಾಣ ಕ್ರಾಂತಿಯ ನಂತರನೂ ಅವಳು ಇದ್ದಿರಬಹುದು ಅನ್ನುವಂಥದ್ದು ಒಂದು ವಿಷಯ. ಆಮೇಲೆ ಬಹಳಷ್ಟು ಇವರು ಪ್ರೊಫೆಸರ್ ಇವತ್ತಿನ ಅನುಭಾವಿಗಳು ಜಂಗಮ ಇವರು ಬಹಳ ಒಂದು ವಿಸ್ತೃತವಾದಂತ ಬೇರೆ ಬೇರೆ ಹಿನ್ನೆಲೆಗಳಲ್ಲಿ ಅಜಗಣ್ಣ ಮತ್ತು ಮುಕ್ತಾಯಕರ ವ್ಯಕ್ತಿತ್ವವನ್ನು ನಮ್ಗೆ ಕಟ್ಟಿಕೊಟ್ರು. ಆಮೇಲೆ ಇನ್ನೊಂದು ವಿಷಯ ನಾನು ಹೇಳ ಬಯಸುವುದೇನು ಅಂತಂದ್ರೆ, ಈಗ ಪಕ್ಷಿಗಳ ಸ್ಟಡಿ ಅದೇನಂತಾರ ಅಂದ್ರೆ ಜುವಾಲಜಿ ಒಳಗ ಆರ್ನಿಥಾಲಜಿ ಅಂತಾರ. ಆಮೇಲೆ ಈ ಉರಗಗಳು ಮತ್ತೆ ಈ ಸರೀಸೃಪಗಳನ್ನ ಸ್ಟಡಿ ಮಾಡೋದಕ್ಕೆ ಹರ್ಪೆಟಾಲಜಿ ಅಂತಾರ. ಇವೆರಡು ಆರ್ನಿಥಾಲಜಿ ಮತ್ತು ಹರ್ಪೆಟಾಲಜಿ ಎರಡೂ ಪುಸ್ತಕಗಳನ್ನ ಎರಡೂ ರೀತಿ ಬಹಳಷ್ಟು ಪುಸ್ತಕಗಳನ್ನ ನಾನು ತೆಗೆದು ನೋಡಿದಾಗ ಈ ಎಲ್ಲೂ ಈ ಆರ್ನಿಥಾಲಜಿ ಅಂತ ಏನ್ ಹೇಳ್ತೀವಿ ಪಕ್ಷಿಶಾಸ್ತ್ರ ಸಲೀಂ ಅಲಿಯವರ ಪುಸ್ತಕಗಳನ್ನ ನೋಡಿದಾಗ ಈ ಗಂಡಬೇರುಂಡ ಅನ್ನುವಂತಹ ಪಕ್ಷಿ ಅಥವಾ ಈ ಫಿನಿಕ್ಸ್ ಅನ್ನುವಂತಹ ಪಕ್ಷಿ ಎಲ್ಲಿ ಉಲ್ಲೇಖಗಳು ಬರುವುದೇ ಇಲ್ಲ. ಯಾವಾಗ ಒಂದೊಂದ್ಸಲ ಎಕ್ಸ್ಟಿಂಕ್ಟ್ ಬರ್ಡ್ಸ್ ಅಂತ ಇರ್ತಾರೆ, ಎಷ್ಟೋ ವರ್ಷದ ಹಿಂದಿನ ಕಾಲದೊಳಗೆ ಇದ್ದಂಥವು ಈಗ ನಿರ್ನಾಮವಾಗಿ ಪಳಿಯುಳಿಕೆಗಳಾಗಿ ಓದುವ ಅನ್ನುವಂಥ ಸಂಗತಿಗಳು ಅದಾವ. ಡೂಡೋ ಅನ್ನುವಂತಹ ಪಕ್ಷಿ ಹಂಗಾಗಿದೆ. ಆದ್ರೆ ಎಲ್ಲಿಯೂ ಕೂಡ ಈ ಗಂಡ ಬೇರುಂಡ ಪಕ್ಷಿ ಮತ್ತು ಫಿನಿಕ್ಸ್ ಪಕ್ಷಿಗಳ ಬಗ್ಗೆ ನಾನು ಬಹಳಷ್ಟು ಸ್ಟಡಿ ಮಾಡಿದಾಗ ಎಲ್ಲೂ ಕಾಣ್ಲಿಲ್ಲ ನನಗ. ಹಾಗೆ ಕೂಡ ಈ ಹರ್ಪಟಾಲಜಿ ಅಂದ್ರೆ ಸರೀಸೃಪಗಳನ್ನ ಸ್ಟಡಿ ಮಾಡಿದಾಗನು ಯಾವುದೇ ಒಂದು ಪ್ರಭೇದದೊಳಗನು ಹಾವಿನ ಹಿಡಿಯೊಳಗ ಒಂದು ರಕ್ತ ಅಥವಾ ಒಂದು ಪ್ರಕಾಶಿತ ಕಲ್ಲು ಇರುವುದನ್ನ ನಾನು ಎಲ್ಲೂ ಕಾಣ್ಲಿಲ್ಲ. ಬಹುಶಃ ಇವೆಲ್ಲ ಯಾಕಂದ್ರೆ 12ನೇ ಶತಮಾನದಾಗ ಇದ್ದಿರ್ಬಹುದು ಅಂತಂದ್ರೆ ನಾವು ದಾರ್ವಿನ ವಿಕಾಸವಾದವನ್ನ ನಾವು ಸ್ಟಡಿ ಮಾಡ್ತಾ ಬಂದ್ವಿ ಅಂದ್ರೆ ಸುಮಾರು 900 ವರ್ಷಗಳ ಹಿಂದೆನೆ ಇದ್ದದ್ದು ಈಗಲೂ ಇರ್ತಾವ. ಒಂದು ಕ್ರಮೇಣವಾಗಿ ನಶಿಸಿ ಹೋಗೋದು ಬಹಳ ದೊಡ್ಡ ಲಾಂಗ್ ಪ್ರೊಸೆಸ್, ವಿಕಾಸವಾದ ದೊಡ್ಡ ಲಾಂಗ್ ಪ್ರೊಸೆಸ್ ಇರೋದ್ರಿಂದ ಅವು ಈಗಲೂ ಒಂದು ಡಿಜನರೇಟೆಡ್ ಫಾರ್ಮ್ನಾಗರೇ ಇರ್ಬೇಕಾಗಿತ್ತು. ಅದು ಎಲ್ಲೂ ಕಾಣೋದಿಲ್ಲ ಅಂತ ಕಾಣೋದಿಲ್ಲ. ಬಹುಶಃ ಇವೆಲ್ಲ ಗಂಡ ಬೇರುಂಡ ಪಕ್ಷಿ ಒಂದು ಕಾಲ್ಪನಿಕ ಪಕ್ಷಿಯನ್ನ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದವ್ರು ಮಾಡ್ಕೊಂಡಾರ. ಆಮೇಲೆ ಇದು ಫಿನಿಕ್ಸ್ ಪಕ್ಷಿಯ ಬೇರೆ ಬೇರೆ ಸಂದರ್ಭದಲ್ಲಿ ಫಿನಿಕ್ಸ್ ಪಕ್ಷಿಯ ಉದಾಹರಣೆ ಕೊಡ್ತೀವಿ. ಇವೆಲ್ಲ ಕಾಲ್ಪನಿಕ ಪಕ್ಷಿಗಳನ್ನ ಉದಾಹರಣೆ ಕೊಡ್ತೀವಿ. ಮತ್ತೆ ಯಾರಾದ್ರೂ ಈ ವಿಷಯದೊಳಗ ಅವ್ರು ಓದಿದ್ರ ಜ್ಞಾನ ಇದ್ರ ಹೇಳ್ಬಹುದು. ಈ ನನ್ನ ಸಂಶಯವನ್ನ ಬಗೆಹರಿಸಬಹುದು. ಬಹಳಷ್ಟು ವೇಳೆ ಆಗಿರೋದ್ರಿಂದ ನಾನು ಹೆಚ್ಚಿಗೆ ಏನು ಮಾತಾಡೋದಿಲ್ಲ. ಅಜಗಣ್ಣ ಮುಕ್ತಾಯಕರ ಮತ್ತೆ ಅಲ್ಲಮ ಮುಕ್ತಾಯಕರ ಒಂದು ಸಂವಾದ ಬಹಳ ಸ್ವಾರಸ್ಯಕರವಾದದ್ದು. ಆಮೇಲೆ ಶೂನ್ಯ ಸಂಪಾದನೆಯೊಳಗೆ ಬಹಳಷ್ಟು ರಮ್ಯವಾಗಿ ಚಿತ್ರಿತವಾಗಿರುವಂತಹದ್ದು. ಅಷ್ಟೇ ಮುಕ್ತಾಯಕ ಅಣ್ಣನಿಗಾಗಿ ಪರಿತಪಿಸೋದು ಪ್ರಲಾಪಿಸೋದು ನೋಡಿದ್ರೆ ಈಗ ನನಗೆ ಈಗ ನಮಗ್ ಪಂಚಮಿ ನಡೀತಾ ಇದೆ. ಅಣ್ಣ ತಂಗಿಯರ ಒಂದು ಬಾಂಧವ್ಯ. ಈ ಅಣ್ಣ ಬರಲಿಲ್ಲ, ಪಂಚಮಿ ಬಂತು, ಹಬ್ಬ ಬಂತು, ಅಣ್ಣ ಬರಲಿಲ್ಲ ಕರಿಯಾಕ ಅಂತ ಹೇಳಿ ಅನ್ನುವಂತದನ್ನ ಅದು ನನ್ಗೆ ಯಾಕೋ ಹಗಲೆಲ್ಲ ಆ ಭಾವದೊಳಗ ಬಂತು. ಅಂತ ಅಣ್ಣನನ್ನ ಕಳ್ಕೊಂಡು ಈ ಮುಕ್ತಾಯಕ ಹೆಂಗ ಪ್ರಲಾಪಿಸಿದ್ದು ರೋಧಿಸಿದ್ಲು. ಮತ್ತ ಅವಳಿಗೆ ಎಷ್ಟೊಂದು ಕೊನೆಗೆ ಸಾವು ಸಹಜವಾದದ್ದು, ಹುಟ್ಟಿದವರು ಸಾಯ್ಲೇಬೇಕು ಅನ್ನುವಂಥದ್ದನ್ನ ನಿಜ ಸತ್ಯವನ್ನ ಅಲ್ಲಮರು ಅವಳಿಗೆ ತೋರಿಸಿ ಕೊಡ್ತಾರ. ಅವಳು ಅದರಿಂದ ಒಂದು ಇದು ಆಗ್ಬಿಡ್ತಾಳ, ಅರಿವು ಬಂದ್ಬಿಡ್ತದ ಆಕೆಗೆ. ಅದಕ್ಕ ಈ ಒಂದು ಸಂದರ್ಭದೊಳಗ
ಒಂದು ಈ ಸಂದರ್ಭ ನಡೀತಾ ಇದೆ ಈಗ. ನಾಗರ ಪಂಚಮಿ ಅಣ್ಣ ತಂಗಿಯರ ಒಂದು ಬಾಂಧವ್ಯದ ಒಂದು ಬೆಸುಗೆ ಒಂದು ಸಂಕೇತವಾಗಿ ನಡೀತಾ ಇದೆ. ಇಂಥ ಒಂದು ಸಂದರ್ಭದೊಳಗ ಇಂಥ ಒಂದು ಅಲೌಕಿಕ ಅಣ್ಣ ತಂಗಿಯರ ಸಂಬಂಧವನ್ನ ಕುರಿತು ಬಹಳಷ್ಟು ಚೆನ್ನಾಗಿ ಮಾತಾಡಿದರು, ಬಹಳಷ್ಟು ವಿಸ್ತೃತವಾಗಿ ಮಾತಾಡಿದರು. ಅನುಭಾವಿಗಳಿಗೆ, ಅನುಭವ ಮಾಡಿದಂತಹ ಉಪನ್ಯಾಸಕರಿಗೆ ಧನ್ಯವಾದಗಳನ್ನ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿ. ಶರಣಾರ್ಥಿಗಳು ಅಮ್ಮವ್ರೆ. ಈಗ ಮತ್ತೆ ಯಾರಾದ್ರೂ ಮಾತಾಡೋದಿದ್ರೆ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಬಹುದು. ಹನುಮಾಕ್ಷಿ ಗೋಗಿ ಮೇಡಮ್ ಮಾತಾಡ್ತೀರಿ? ಹನುಮಾಕ್ಷಿ ಮೇಡಮ್. ಇದುವರೆಗೂ ಸಿದ್ಧಲಿಂಗೇಶ್ ಅವರು ತುಂಬಾ ಚೆನ್ನಾಗಿ ಅಜಗಣ್ಣ ಮತ್ತು ಮುಕ್ತಾಯಕರ ಬಗ್ಗೆ ಹೇಳಿದ್ರು. ನನಗೆ ಹೆಚ್ಚು ಪ್ರವೇಶ ಈ ವಿಷಯದಲ್ಲಿ ಇಲ್ಲ, ಆದ್ರೂ ಕೂಡ ನಂದೊಂದು ಸಣ್ಣ ಪ್ರಶ್ನೆ ಅವರಿಗಿರೋದು. ಈಗಾಗ್ಲೇ ತಾವು ಅಜಗಣ್ಣನವರ ಸಮಾಧಿ ಅಂತ ಲಕ್ಕುಂಡಿಯಲ್ಲಿ ಏನ್ ಗುರುತಿಸ್ತಾ ಇದ್ದಾರಲ್ಲ, ಅದಕ್ಕೆ ಆಧಾರಗಳೇನು, ಅದನ್ನ ಯಾವ ರೀತಿ ನೀವು ಗುರುತಿಸ್ತೀರಿ ಅಂತ ಅನ್ನೋದ್ರ ಬಗ್ಗೆ ನನಗೆ ವಿವರಣೆ ಬೇಕು. ಸಿದ್ಧಲಿಂಗೇಶ್ ಅವರೇ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್, ಕೇಳಿಸ್ತಾ ಇದೆ. ಈಗಾಗಲೇ ನಾವು ತಿಳಿದುಕೊಂಡ ಹಾಗೆ ಅಜಗಣ್ಣ ಲಕ್ಕುಂಡಿಯಲ್ಲೇ ಜೀವಿಸ್ತವರು ಅನ್ನುವಂಥದ್ದು ನಮಗೆ ಸ್ಪಷ್ಟವಾದಂತ ಮಾಹಿತಿ ನಮಗೆ ಲಭ್ಯ ಆಗ್ತದೆ. ಕೆಲವು ನಾವು ಎಲ್ಲಾ ಕೂಡಿಕೊಂಡು, ಅಂದ್ರೆ ನಮ್ಮ ಗದಗಿನ ಬಸವದಳ, ಬಸವ ಕೇಂದ್ರ ಮತ್ತು ಲಿಂಗಾಯತ ಪ್ರಗತಿಶೀಲ ಸಂಘ ಮತ್ತು ಇತಿಹಾಸದ ಕೆಲವು ವ್ಯಕ್ತಿಗಳನ್ನ ನಾವು ಸಂಶೋಧಕರನ್ನ ಕರೆದುಕೊಂಡು ನಾವು ಅಲ್ಲಿ ಹೋದಾಗ, ನಾನು ಹೋಗಿದ್ದು 2 ಸಾರಿ, ಅಲ್ಲಿ ಹೋದಾಗ ನಾವು ನೋಡಿದಾಗ ಅಲ್ಲಿ ತಿಳಿದು ಬಂದಂತದ್ದೇನು ಅಂತಂದ್ರೆ, ಕೆಲವು ಹಿರಿಯರನ್ನ ಹೇಳ್ಕೊಂತ ಬಂದದ್ದನ್ನ ಒಂದಟ್ಟಿಗೆ ಇಟ್ಟುಕೊಂಡು ಮತ್ತು ಅವರು ಅಲ್ಲಿ ವಾಸ ಮಾಡಿದ್ದ ಪ್ರದೇಶವನ್ನ ಮನದಲ್ಲಿ ಇಟ್ಟುಕೊಂಡು ಅವ್ರು ಎಲ್ಲಿದ್ರು, ಯಾವ ಪ್ರದೇಶದೊಳಗಿದ್ರು ಅನ್ನುವಂತಹದ್ದನ್ನ ತಿಳಿದುಕೊಂಡು ಆ ಹಿನ್ನೆಲೆ ಒಳಗ ಆ ಪ್ರದೇಶದೊಳಗೆ ಹುಡುಕಾಡಿದಾಗ ಒಮ್ಮೆಗೆ ಸಿಕ್ಕಿದಂತಹ ಒಂದು ಲಿಂಗೈಕ್ಯದ ಸಮಾಧಿ ಅದು ಅಲ್ಲ. ಅದನ್ನೆಲ್ಲ ಹುಡುಕಾಡಿದಾಗ ಕೆಲವೊಬ್ರು ಹೇಳ್ತಾ ಇದ್ರಂತೆ, ಇಲ್ಲ ಇಲ್ಲೊಂದು ಅಜಗಣ್ಣನ ಸಮಾಧಿ ಅಂತ ಇತ್ತು ಅನ್ನುವಂತಹದ್ದನ್ನ ಮನನಕ್ಕೆ ತೆಗೆದುಕೊಂಡು ಆ ಪ್ರದೇಶವನ್ನೆಲ್ಲ ಹುಡುಕಾಡಿದಾಗ ಅದು ಕಂಟಿಗಳಲ್ಲಿ ಮುಚ್ಚಿ ಹೋದಂತಹದ್ದು, ಜನರಿಗೆ ಅದು ಕಂಡಿರ್ಲಿಲ್ಲ. ಇಂಥಲ್ಲಿ ಇತ್ತು ಅಂತ ಹೇಳ್ಕೊಂತ ಬಂದಿತ್ತು. ಮತ್ತು ಆ ಪ್ರದೇಶದ ಐತಿಹ್ಯಗಳನ್ನ ನೋಡಿಕೊಂಡು ಅಲ್ಲಿ ಹೋಗಿ ತೆಗೆದಾಗ ಅಲ್ಲಿ ಆ ಪ್ರದೇಶದೊಳಗೆ ಒಂದು ಸ್ಮಾರಕ ನಮಗೆ ಲಭ್ಯ ಆಗ್ತದೆ. ಆ ಲಭ್ಯ ಆದಂತಹ ಸ್ಮಾರಕವನ್ನ ಈಗಾಗಲೇ ಇದು ಅಜಗಣ್ಣನವರ ಸಮಾಧಿ ಅನ್ನುವಂತಹದ್ದನ್ನ ಸ್ಪಷ್ಟಪಡಿಸಿಕೊಂಡಿದ್ದಾರೆ. ಆದ್ರೆ ಇಲ್ಲಿವರೆಗೂ ಸಹಿತ ಅದನ್ನ ಇನ್ನೂ ಸಹಿತ ಸಂಶೋಧನೆಗೆ ಹೊರೆ ಹಚ್ಚಿ ನೋಡುವಂತಹ ಕೆಲಸ ಈಗಲೂ ಸಹಿತ ನಡೆದಿದೆ. ಆದ್ರೆ ಬಸವದಳ, ಬಸವ ಕೇಂದ್ರ ಅವರೆಲ್ಲರೂ ಕೂಡ ಅದನ್ನ ಒಪ್ಪಿಕೊಂಡಿದ್ದಾರೆ, ಇಲ್ಲ ಇದು ಅಜಗಣ್ಣನವರ ಸಮಾಧಿ ಅಂತ ಒಪ್ಪಿಕೊಂಡಿದ್ದಾರೆ. ಆದ್ರೆ ತಾವು ಹೇಳಿದ ಹಾಗೆ ಯಾವುದೇ ರೀತಿಯಾದಂತಹ, ಯಾಕಂದ್ರೆ 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂತಹ ಕುರುಹುಗಳು ನಮಗೆ ಅಲ್ಲಿ ಯಾವುದೇ ರೀತಿಯಾದಂತ ಲಭ್ಯ ಆಗುವುದಿಲ್ಲ. ಆದ್ರೆ ಕೆಲವು ವಿಚಾರಗಳನ್ನ, ಐತಿಹ್ಯಗಳನ್ನ ಇಟ್ಟುಕೊಂಡಾಗ ಅದು ಇರಬಹುದು ಅನ್ನುವಂತಹದ್ದು ಮಾತ್ರ ಅಲ್ಲಿ ಸ್ಪಷ್ಟವಾದಂತ ದಾಖಲೆಗಳು ನಮಗೆ ಲಭ್ಯ ಆಗ್ತವೆ ಮೇಡಮ್. ಅಂದ್ರೆ ಅದೊಂದು ರೀತಿಯ ಊಹೆ ಅಂತ ಮಾತ್ರ ಆಗ್ತಲ್ಲ, ಹೂವೆ ಅನ್ನೋಕ್ಕಿಂತ ಯಾವುದೇ ಆಧಾರಗಳು ಇಲ್ಲ, ಸ್ಪಷ್ಟವಾದ ಆಧಾರಗಳಿಲ್ಲ ಮೇಡಮ್. ಆಮೇಲೆ ಅಜಗಣ್ಣನವರ ಅಂಕಿತದೊಳಗೆ ಅಂದ್ರೆ ಅವರ ಆರಾಧ್ಯ ದೈವ ಸೋಮೇಶ್ವರ ಅಂತ ಹೇಳ್ತಾರೆ ತಾನೆ? ಹೌದು ಮೇಡಮ್, ಹೌದು. ಹಾಗಿದ್ರೆ ಅಲ್ಲಿರುವ ಈಗ ನಮಗ್ ತೋರಿಸ್ತಾ ಇರುವಂತಹ ಸೋಮೇಶ್ವರ ದೇವಸ್ಥಾನ ಮೂಲತಃ ಅದು ಸೋಮೇಶ್ವರ ದೇವಸ್ಥಾನವೇ ಅಲ್ಲ, ಶಾಸನಗಳಲ್ಲಿ ಬರೋದು ಭರತೇಶ್ವರ ದೇವಸ್ಥಾನ ಅಂತ. 2 ಶಾಸನಗಳಿದೆ ನವರಂಗದೊಳಗೆ. ಆ 2 ಶಾಸನಗಳಲ್ಲೂ ಅದನ್ನ ಭರತೇಶ್ವರ ದೇವಸ್ಥಾನ ಅಂತ ಉಲ್ಲೇಖಿಸ್ತಾರೆ ಹೊರತು ಅದನ್ನ ಸೋಮೇಶ್ವರ ದೇವಸ್ಥಾನ ಅಂತ ಕರೆಯೋದಿಲ್ಲ, ಎಲ್ಲಿ ಇಲ್ಲ. ಹೌದು ಮೇಡಮ್. ಹಾಗಾಗಿ ನೀವು ಆ ಸೋಮೇಶ್ವರ ದೇವಸ್ಥಾನದ ಸುತ್ತಮುತ್ತಲು ಇರುವಂತಹ ಯಾವುದೋ ಸಮಾಧಿಯನ್ನು ತಗೊಂಡು ಬಂದು ನೀವು ಅಜಗಣ್ಣನ ಸಮಾಧಿ ಅಂತ ಹೇಳ್ತಾ ಇರೋದು ಸರಿಯಾ ಅಂತ ನಾನು ಅದನ್ನೇ ಹೇಳ್ತಾ ಇದ್ದೆ ಮೇಡಮ್. ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಮೇಡಮ್. ನಾನು ಅದನ್ನ ಈ ರೀತಿಯಾದಂತಹ ವಿಚಾರಧಾರೆಗಳನ್ನ ಇಟ್ಟುಕೊಂಡು ಅದನ್ನ ಹೇಳ್ತಾ ಇದ್ದಾರೆ ಹೊರತಾಗಿ ಅದಕ್ಕೆ ಯಾವುದೇ ರೀತಿಯಾದಂತ ಪೂರಕವಾದಂತ ದಾಖಲೆಗಳಿಲ್ಲ ಅಂತಾನೆ ಹೇಳ್ತಾ ಇದ್ದೀನಿ. ಸರ್ 1 ನಿಮಿಷ ನಾ ಮಾತಾಡ್ತೀನಿ ಮೇಡಮ್. ನಾ ಹೇಳ್ತೀನಿ, ಭರತೇಶ್ವರ ಅಂತಕ್ಕಂಥದ್ದು ಒಂದು ಇಡೀ ಜೈನ ಅಥವಾ ಕಾಳಾಮುಖಿ ಅಥವಾ ಬೌದ್ಧ, ನಿಮಗೆ ತಮಗ್ ಗೊತ್ತಿರುವ ಹಾಗೆ ಬೌದ್ಧ ವಿಹಾರಗಳು ಕೂಡ ಶರಣ ಮಠಗಳು ಅಥವಾ ಶೈವ ಕಾಪಾಳಿಕ ಕಾಳಾಮುಖಿ ಮಠಗಳು ಅದು ಅಂತಕ್ಕಂಥದ್ದು ಯಾರೋ ಕಾಲಘಟ್ಟದೊಳಗೆ ಕಟ್ಟಿದಂತ ಒಂದು
ಕಟ್ಟಡಗಳನ್ನ ಅನ್ಯ ಧರ್ಮೀಯರು ಕೂಡ ಅತಿಕ್ರಮಣ ಮಾಡಿಕೊಂಡಂತ ಸಂದರ್ಭ. ಇಲ್ಲಿ ಸೋಮೇಶ್ವರ ಅಂತಕ್ಕಂಥದ್ದು ತಮ್ಮ ಶಾಸ್ತ್ರಗಳ ಪ್ರಕಾರ ಅದರ ಪೂರ್ವ ಇರಬಹುದು. ಅದನ್ನ ಕೆರೆಹೊನ್ನಿ ಬಸ್ತಿಯನ್ನ ಕೂಡ ಸೋಮೇಶ್ವರ ಮಾಡಿದ ಆದಾಯ ಮಾಡಿದ ಅಂತಕ್ಕಂಥದ್ದು ನಮ್ಗೆ ಉಲ್ಲೇಖಗಳು ಬರ್ತದ್ರಿ. ಸೊ ಇಲ್ಲಿ ನಾವು ಆದಾಯ ಮತ್ತು ಸಮಕಾಲೀನ ಮತ್ತು ತದನಂತರ ಬಂದಂತ ಜನರು ಕೇಳಾಗ ಇಲ್ಲಿ ಇದ್ದ ಅಂತಕ್ಕಂಥ ಮೌಖಿಕ ಹೇಳಿಕೆಗಳನ್ನ ಸಾಕ್ಷಿಗಳನ್ನ ನಾವು ಪರಿಗಣಿಸ್ಬೇಕಾಗತ್ತೆ. ಇವತ್ತು ನಾನಾಗ್ಲಿ ಅಥವಾ ಸಿದ್ಧಲಿಂಗೇಶ್ವರ ಆಗ್ಲಿ ಸುಮ್ಮನೆ ಹೋಗಿ ಅಲ್ಲಿ ಯಾರಾದ್ರೂ ಒಬ್ಬರು ನಿರ್ಧಾರ ಮಾಡಿದ್ದಲ್ಲ. ಅಲ್ಲಿ ಕೆಲ ಮೌಖಿಕ ಹೇಳಿಕೆಗಳನ್ನ, ಕೆಲ ಜನರ ಹೇಳಿಕೆಗಳನ್ನ, ಯಾಕಂದ್ರೆ ನಾನು ಕೂಡ ಇಂಥ ಸಂದರ್ಭಗಳು, ಯಾಕಂದ್ರೆ ನಾನು ಆ ಕನ್ನಡದ ಕಲಾ ನಿಕಾಯದ ಸಂಶೋಧಕನಲ್ಲ, ಆದರೆ ನನಗೆ ಇಂಥ ಒಂದು ಪ್ರಶ್ನೆ ಅಥವಾ ಸವಾಲು ಎದ್ದದ್ದು ಅಂತಂದ್ರೆ ಬೈರಿ ದೇವರಕೊಪ್ಪ ಅಂತಕ್ಕಂಥದ್ದು ಒಂದು ಊರಲ್ಲಿ ಜನರಲ್ಲಿ ಶರಣರ ಐಕ್ಯಗಾರ ಯಾರೋ ಒಬ್ಬರು ಬಹುರೂಪಿ ಚೌಡಯ್ಯ ಇರಬಹುದು ಅಂತಕ್ಕಂಥದ್ದು. ನಾನಲ್ಲಿ ಹೋದಾಗ ರೇಖಣ್ಣ ಪ್ರಿಯ ನಾಗನಾಥ ಅಂತಕ್ಕಂಥದ್ದು ಒಂದು ಕಲ್ಲಿನ ಮೇಲೆ ನಾಗಪ್ಪ ಮತ್ತು ಈಶ್ವರಲಿಂಗ ಇದ್ದದ್ದು ನೋಡಿದೆ. ಅವರೊಳಗೆ ಇರ್ತಕ್ಕಂಥ ಅಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥದ್ದು ನೋಡಿದ್ವಿ. ಆಮೇಲೆ ಅಲ್ಲಿ ಹತ್ತಿರದ ಇರ್ತಕ್ಕಂಥ ಉಣಕಲ್ ಅಲ್ಲಿ ಚಂಡ ಬಸವಣ್ಣ ಅಲ್ಲಿ ದೇವಾಲಯ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ಹೋದ್ ಬಹುರೂಪಿ ಚೌಡಯ್ಯನ ಗದ್ದುಗೆ ಅಂತಕ್ಕಂಥದ್ದು, ರೆಬೆವನ ಗವಿ ಅಂತಕ್ಕಂಥದ್ದು. ಆಮೇಲೆ ಸಾಕಷ್ಟು ನನ್ನ ಅಧ್ಯಯನೊಳಗೆ ಅಲ್ಲಿ ಮೌಖಿಕ ಹೇಳಿಕೆ ಅವ್ರ ಹೆಸರು ಗೊತ್ತಿರಲ್ಲ. ಅಲ್ಲಿ ನಮ್ಮ ನರಗುಂದ ತಾಲೂಕಿನ ಒಂದು ಬೆಳ್ಳೇರಿ ಅಂತ ಐತಿ, ಬೆಳ್ಳಾಲ ಲಿಂಗ ಜೈನ ಒಬ್ಬ ಮುನಿಯಲ್ಲಿ ಐಕ್ಯಗಾನ ಅಂತಕ್ಕಂಥದ್ದು. ಅದನ್ನ ನೋಡಿದಾಗ ಅದನ್ನ ಈಗ ನಾವೇನು ಬೆಳ್ಳ ಅಂತೀವಲ್ಲ, ಅದೇ ರೀತಿಯಾಗಿತ್ತು. ಅಲ್ಲಿ ಅವ್ರು ಹೇಳ್ತಿದ್ರು ಇಲ್ಲಿ ಒಬ್ಬ ಮಳಿ ಬರ್ತಿರ್ಲಿಲ್ಲ, ಒಬ್ಬ ಜೈನ ಮುನಿ ಬಂದಿದ್ದ, ಅವ್ರಿಗೆ ಗೊತ್ತಿರ್ಲಿಲ್ಲ ಬೆಳ್ಳಾಲ. ಆಮೇಲೆ ನಾವು ಸಂಶೋಧನೆ ಮಾಡಿದಾಗ ಅಲ್ಲಿ ಶರಣರ ಹೆಜ್ಜೆ ಗುರುತುಗಳನ್ನ ಹುಡ್ಕೊಂಡು ಹೋದಾಗ ಆಗುತ್ತೆ. ಇದಕ್ಕೆ ತಮ್ಮಂತವರು ಕೂಡ ಸ್ಪಷ್ಟೀಕರಿಸ್ಬೋದು, ಅಂದ್ರೆ ಅದನ್ನ ವಿಮರ್ಶೆ ಮಾಡ್ಬೋದು, ಟೀಕೆ ಮಾಡ್ಬೋದು, ಅಥವಾ ಅದ್ರ ಮೇಲೆ ಅದನ್ನ ಪರಾಮರ್ಶೆ ಮಾಡ್ಬೋದು. ಇಲ್ಲಿ ಸಿದ್ಧಲಿಂಗೇಶ್ವರ ಹೇಳ್ತಕ್ಕಂಥ ಗುಡಿ ಹೆಸರು ಬೇರೆ ಇತ್ತು, ಶಾಸನದಾಗ ಬೇರೆ ಆತಂತಂದ್ರೆ ನಮ್ಮ ದೇಶದೊಳಗಿರ್ತಕ್ಕಂಥ ಬಹುತೇಕ ಈಗ ತೇಜ್ ಮಹಲ್ ಕೂಡ ತಾಜ್ ಮಹಲ್ ಆತಂತಕ್ಕಂಥ PN ಓಕ್ ಹೇಳ್ತಾನೆ ಹಿಸ್ಟೋರಿಯನ್ ಸಾಕಷ್ಟು. ಆಮೇಲೆ ಕುತುಬ್ ಮಿನಾರ್ ಕೂಡ ಅದನ್ನ ಸಮುದ್ರಗುಪ್ತ ಕಟ್ಟಿಸಿದ ಅಂತ ಹೇಳ್ತಾರೆ. ಇತಿಹಾಸದ ಜಗ್ಗಾಟದೊಳಗೆ ಹೋಗೋಕ್ಕಿಂತ ಅವರು ಗದ್ದುಗೆಯನ್ನ ಸಮಾಧಿಯನ್ನ ಜನರ ಮೌಖಿಕ ಹೇಳಿಕೆ, ನಂಬಿಕೆ, ವಿಶ್ವಾಸದಿಂದ ಮಾಡಿದಾಗ ಒಂದು ಕಳ್ಳಿ ಗಂಟೆಯೊಳಗೆ ಅದು ಅಡಿಗೆ ಹೋಗಿತ್ತು ಇರಬಹುದು ಅಂತಕ್ಕಂಥದ್ದು. ಈಗ ನಾವು ಮೇಡಮ್ ಈಗ 800 ವರ್ಷಗಳ ಹಿಂದಿನ ಸಮಾಧಿಯನ್ನ ಇವತ್ತು ನೀವು ಗುರುತಿಸ್ತಾ ಇರೋದಕ್ಕೆ ಯಾವುದಾದ್ರೂ ಕಾವ್ಯದಲ್ಲಾಗಲಿ, ಸಾಹಿತ್ಯ ಕೃತಿಗಳಲ್ಲಾಗಲಿ, ಅಥವಾ ಇನ್ಯಾವುದೋ ದಾಖಲೆಗಳಲ್ಲಾದ್ರೂ ಇದೆಯಾ, ಸಿಕ್ಕಿದೆಯಾ ಅಂತ ನನ್ನ ನೇರವಾದ ಪ್ರಶ್ನೆ. ಕಲ್ಯಾಣದ ನಂತರ, ಕಲ್ಯಾಣ ಕ್ರಾಂತಿಯ ನಂತರ ಲಕ್ಷಾಂತರ ವಚನಗಳನ್ನು ಸುಟ್ಟಿದ್ದು ನಿಮಗೂ ಗೊತ್ತೈತ್ರಿ, ವೈದಿಕರು ಬಿಡ್ಲಿಲ್ಲ. ಆಮೇಲೆ ಎರಡನೇದಂತಂದ್ರ ಈತನ ವಚನ, ಈತನ ಕಾಲಾವಧಿ, ಈತನ ಗೌಪ್ಯ ಭಕ್ತಿ ಜನಪರ ಜನಾನುರಾಗಿ ಆಗಿರ್ಲಿಲ್ಲ. ಅವ ಇಲ್ಲೇ ಇದ್ದ, ಅಂದ್ರ ಲಕ್ಕುಂಡಿ ಒಳಗೆ ಇದ್ದ. ಲಕ್ಕುಂಡಿ ಒಳಗೆ ಸುತ್ತಮುತ್ತಲು ಇರ್ಬೋದು ಅಂತಕ್ಕಂಥದ್ದು ಶೋಧನೆ ಮಾಡಿದಾಗ ಸಿಕ್ಕೈತಿ. ಇದನ್ನ ಡಾಕ್ಟರ್ ಗಂಗಾಂಬಿಕಾ ಪಾಟೀಲ್ ಏನದಲ್ಲ, ಅವರು ಕೂಡ ತಮ್ಮ ಸಂಶೋಧನೆಗೆ ಮುಕ್ತಾಯಕಿನ ಮೇಲೆ ಅವರು PhD ಥೀಸಿಸ್ ಮಾಡಿದಾರೆ. ಆ ಸಂದರ್ಭದಲ್ಲೂ ಕೂಡ ಈ ಹೇಳಿಕೆಗಳನ್ನ ದಾಖಲೆ ಮಾಡ್ಯಾರ ಮೇಡಮ್. ಸರ್, ಅದನ್ನೇ ನಾನು ಕೇಳ್ತಾ ಇರೋದು. ಈಗ ಹೇಳಿಕೆಗಳ ಮೇಲೆ, ಐತಿಹ್ಯಗಳ ಮೇಲೆ ಕೆಲವು ಸರಿ ನಾವು ಗುರುತಿಸ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಸ್ಪಷ್ಟವಾದಂತಹ ಉಲ್ಲೇಖಗಳು ಬೇಕಾಗ್ತದೆ. ಇಲ್ದೆ ಹೋದ್ರೆ ಅದನ್ನ ನಾವು ಸತ್ಯ ಅಂತ ಒಪ್ಕೊಳ್ಳಿಕ್ ಆಗೋದಿಲ್ಲ. ಖಂಡಿತ. ಈಗ ಗಂಗಾಂಬಿಕೆ ಮುಕುಟ್ಖಾನ್ ಹುಬ್ಳಿಯೊಳಗ ಅಲ್ಲಿ ಕಂಡಂತ ಆಗಿನ ಕಾಲದ ಜನಪದಿಗರು ಕಂಡಂತ ಕೈಗಳು ಅಲ್ಲಿ ಬಾಲಸಂಗಯ್ಯ ಮತ್ತಿತ್ತು. ಅದನ್ನ ಹೋಗಿ ಜನರು ಗುರುತಿಸಿ ಸ್ಮಾರಕವಾಗಿ ಗುರುತಿಸಿದ್ರು. ನಮ್ಗೆ ಸ್ಮಾರಕ ಇದೆ ಅಂತ ನಾವು ರೇಷನ್ ಕಾರ್ಡ್ ಹಿಡಿದು ಹಚ್ಚೋದಕ್ಕಿಂತ ಆ ಸ್ಮಾವರಗಳಿಂದ ಇದು ಜಂಗಮದ ಚೈತನ್ಯ ಗುರುತಿಸುವಂತ ಒಂದು ಪ್ರಜ್ಞೆ ಮುಂದಿನ ಜನಾಂಗ ಇಲ್ಲಿ ಅಜಗಣ್ಣ ಅಂತ ಐಕ್ಯಗಾನ ಅಂತಕ್ಕಂಥದ್ದು ಇವತ್ತು ಅಲ್ಲಮ್ಮಂದು ಗೊತ್ತಿಲ್ಲ, ಅಕ್ಕಮಹಾದೇವಿ ಎಲೆಗಳಂದು ಗೊತ್ತಿಲ್ಲ, ಕದಳಿ ಹೋಗಾಳ ಇಲ್ಲ ಅಂತಕ್ಕಂಥದ್ದು ಗೊತ್ತಿಲ್ಲ. ನಾವು ಕೆಲವನ್ನು ಸಾಹಿತ್ಯಿಕವಾಗಿ ಕದಳಿ ಎಂಬುದು ನನಗನ್ಸತಿ ಕದಳಿ ಶ್ರೀಶೈಲ ಮಠ ಹೋಗೇ ಇಲ್ಲ, ಶೈವ ರಾಜಕಾರಣ ಮಾಡ್ಯಾರ. ಕದಳಿ ಎಂಬುದು ಕದಳಿ ಎಂಬುದು ತನು, ಕದಳಿ ಎಂಬುದು ಘೋರಾರಣ್ಯ, ಕದಳಿ ಅದು ಅಲ್ಲ ಅಂತಾಳ, ಅಲ್ಲಿ ಕದಳಿನ ಅಲ್ಲ ಅಂತಾಳಕಿ. ಅಂದ್ರೆ ನಾವು ಯಾಕೆ ದೇಹವೇ ಕದಳಿ ಅಂತಾರ ಅವರು. ಸೊ ಅದಕ್ಕೆ ನಾವು ಶ್ರೀಶೈಲಕ್ಕೆ ಮುಟ್ತಕ್ಕಂಥ ನನಗನ್ಸತಿ ಶೈವ ರಾಜಕಾರಣಿಗಳು, ಶೈವ ಪ್ರತಿಪಾದಕರು 15-16 ವರ್ಷ ಬಂದಾಗ ಅವ್ರನ್ನ ಕದಲಿಗೆ, ಶ್ರೀಶೈಲಕ್ಕೆ, ಉಳಿವಿಗೆ ಉಳಿವಿಗೆ ಹೋಗ್ಯಾರ. ಶ್ರೀಶೈಲಕ್ಕೆ ಬೇರೆ ಬೇರೆ ಶೈವ ಸ್ಥಾವರಲಿಂಗ ಅಂದ್ರೆ ಜ್ಯೋತಿರ್ಲಿಂಗಕ್ಕೆ ಕಳಿಸ್ತಕ್ಕಂಥ ಕಾರಣವೂ ಮಾಡಿರ್ಬೋದು. ಹಿಂಗಾಗಿ ನಾವು ಇಲ್ಲಿ ಇರಬಹುದು. ಅಜಗಣ್ಣ ಲಕ್ಕುಂಡಿ ಅಂತಕ್ಕಂಥದ್ದು ಶತಸಿದ್ಧ. ಸಾಕಷ್ಟು ಒಪ್ಕೊಳ್ಬಹುದೇ ಹೊರತು ಅಜಗಣ್ಣನ ಸಮಾಧಿ ಇಲ್ಲೇ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಅದನ್ನ ಒಪ್ಕೊಳ್ಳೋದಕ್ಕೆ ಯಾಕೋ ಅದು ಸಾಧ್ಯ ಇಲ್ಲ ಅನ್ಸ್ತದೆ. ಅಲ್ಲ ಈಗ ನಾವು ಅದನ್ನ ಈಗ ನೋಡ್ರಿ, ಬಸವಣ್ಣ ಎಲ್ಲೇಕೆಗೇನೋ ಗೊತ್ತಿಲ್ಲ, ನಾವು ಹೇಳಿದಲ್ಲ ಬೇರೆ ಶರಣರದಿಲ್ಲ, ಬಟ್ ಅವ್ರೇನೋ ಪ್ರಯತ್ನ ಮಾಡ್ಯಾರ. ಅದೊಂದು ಸ್ಮಾರಕ ಅದನ್ನೇ ಅಲ್ಲಿ ಗುಡಿ ಕಟ್ಟಿಲ್ಲ, ಒಂದು ಗದ್ದಿಗೆ ತೆಗೆದು ಸ್ವಚ್ಛ ಮಾಡ್ಯಾರ ಅಷ್ಟ ಅವರು. ಅದು ಯಾವ ಗದ್ದಿಗೆ, ಯಾರ ಗದ್ದಿಗೆ, ಯಾವ ಕಾಲದ ಗದ್ದಿಗೆ ಅನ್ನೋದು ಕೂಡ ನಮ್ಗೆ ಸ್ಪಷ್ಟವಾಗಿಲ್ಲ. ತಾವು ಇತಿಹಾಸಕಾರರು,
ತಾವು ಶಾಸನ ತಜ್ಞರು, ತಾವು ಕೂಡ ಕೈ ಜೋಡಿಸ್ರಿ ಅಂತ ಹೇಳ್ತೀನಿ ನಾನು. ಖಂಡಿತ ನಾನು ಕೈ ಜೋಡಿಸ್ತೀನಿ. ಅದ್ರ ಜೊತೆಗೆ ತಾವು ಇನ್ನೊಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರಿ ಇದನ್ನು ಮಾತಾಡುವಾಗ, ಭೈರಿದೇವರ ಕೊಪ್ಪದ ಬಗ್ಗೆ, ಉಣಕಲ್ಲು ಮತ್ತು ನವನಗರದ ಮಧ್ಯೆ ಇರುವಂತಹ ಭೈರಿದೇವರ ಕೊಪ್ಪದ ಬಗ್ಗೆ. ಅದು ಮೂಲತಃ ಭೈರವ ದೇವರ ಕೊಪ್ಪ. ನೀವು ಹೇಳೋ ಹಾಗೆ ಬಹುರೂಪಿ ಚೌಡಯ್ಯನವರು ಅಲ್ಲಿ ಇದ್ರೇನೋ ಗೊತ್ತಿಲ್ಲ ನನಗೆ. ಅಲ್ಲಿ ಅಲ್ಲಲ್ಲ, ಮೂಲತಃ ಸ್ಥಳನಾಮವನ್ನ ನೋಡಿದಾಗ ಅದು ಭೈರವ ದೇವರ ಕೊಪ್ಪ. ಅದು ಅದೇ ಭೈರೇ ದೇವರ ಕೊಪ್ಪ, ಭೈರಿ ದೇವರ ಕೊಪ್ಪ ಆಗಿದೆ ಅಷ್ಟೇ. ಹೌದು. ಅದು ಆಮೇಲೆ ನಾನು ಅದನ್ನ ನಿಮ್ಮ ಮಾತನ್ನ ಅಲ್ಲಗಳೆತ್ತಿಲ್ಲ. ಬಹುರೂಪಿ ಚೌಡಯ್ಯನೂ ಅಲ್ಲಿದ್ದ. ಅಲ್ಲಿ ಹಲವಾರು ಶರಣರದ್ದು ಮತ್ತು ಉಳಿದ ಕಲ್ಯಾಣ ಹೋಗಿ ಉಣಕಲ್ಲ ಆಯ್ತು. ಅಲ್ಲಿ ಚನ್ನಬಸವಣ್ಣನ ಗುಡಿಗಳು, ಇವೆಲ್ಲ ಸ್ಮಾರಕ ಕುರುಗಳಿಂದ ನಾವು ತಾರ್ಕಿಕ ಅಂತ್ಯಕ್ಕೆ ಬರಂಗಿಲ್ಲ. ಕೆಲ ಪ್ರಮೇಯಗಳನ್ನ ಅಲ್ಲಿ ಇಡ್ಲಿಕ್ಕೆ ಪ್ರಮೇಯಗಳನ್ನ ಹಾಕುವಾಗ್ಲೂ ಕೂಡ ನಾವು ಸ್ಥಳನಾಮಗಳನ್ನ ಬಗ್ಗೆ ಹೇಳುವಾಗ ಅಲ್ಲಿರುವಂತಹ ನಿಸರ್ಗವಾಚಿ ಅಥವಾ ಜನಾಂಗವಾಚಿ ಅಥವಾ ದೈವವಾಚಿ ಈ ರೀತಿಯ ಒಂದು ಉದಾಹರಣೆಗಳನ್ನ ಇಟ್ಕೊಂಡು ನಾವು ಹೋಗ್ತಾ ಇದೀವಿ. ಇರೋದ್ರಿಂದ ಅಲ್ಲಿ ಭೈರವ ದೇವರು ಅತ್ಯಂತ ಹಳೆಯ ದೇವರಾಗಿರೋದ್ರಿಂದ ಭೈರವ ದೇವರ ಕೊಪ್ಪ ಅದು ಭೈರಿ ದೇವರ ಕೊಪ್ಪ ಆಗಿದೆ ಅಂತ ನಮ್ಮ. ಹೌದು. ಆ ಗ್ರಾಮಸ್ಥರು ನಾನು ಕರ್ಕೊಂಡು ಹೋದಾಗ ಬಹುರೂಪಿ ಚೌಡಯ್ಯ ಇಲ್ಲಿ ಇದ್ದ ಅಥವಾ ಅಲ್ಲಿ ಶರಣ ಇದ್ದ ಅಂತಕ್ಕಂಥದ್ದನ್ನು ನಾವು ಅಂದ್ರೆ ಮೌಖಿಕವಾಗಿ ಹೇಳ್ತೀವಿ. ನಾವೆಲ್ಲವೂ ಕೂಡ ಅಲ್ಲಿ ಅಳತೆಗೆ ಮಾನದಂಡವಾಗಿದ್ರೆ ಹಿಂಗ ಇದ್ದ ಅಂತ ಯಾರು ನಮ್ಮ ಅಜ್ಜನ ಸಮಾಧಿ ಎಲ್ಲಿದ್ ಗೊತ್ತಿಲ್ಲ. ಈಗ ನಮ್ಮ ಅಜ್ಜನ ಸಮಾಧಿನೇ ಗೊತ್ತಿಲ್ಲ. ಹೌದು. ಕಾಲಘಟ್ಟದ 830 ವರ್ಷದಾಗ ವೈದಿಕರು ಬೆನ್ನತ್ತಿ ಬಂದಾಗ ಪಾಪ ಏನೋ ಅದೊಂದು ಅವರನ್ನ ನೆನಪಿಸಿಕೊಳ್ತಕ್ಕಂಥದ್ದು ಅಷ್ಟೇ. ಆಮೇಲೆ ಪಕ್ಕದಲ್ಲಿರ್ತಕ್ಕಂತಹ ಉಣಕಲ್ಲು ಕೂಡ 12ನೇ ಶತಮಾನದೊಳಗೆ ಅದ್ರ ಇರುವಂತಹ ಹೆಸರು ಉಣುಂಕಲ್ಲು ಅಂತ ಕರೀತಾರೆ. ಉಳಿದ ಕಲ್ಯಾಣ ಅಥವಾ ಉಳಿವ ಕಲ್ಯಾಣ ಅನ್ನುವಂಥದ್ದು ಇಲ್ಲ ಅಲ್ಲಿ. ಆದ್ರೆ ಶರಣರು ಅಲ್ಲಿ ವಸಿದ್ರು ಅಂತಕ್ಕಂಥದ್ದು ಅಷ್ಟೇ ಸತ್ಯ. ಅದು ಸತ್ಯ. ಯಾಕೆಂದ್ರೆ ಚನ್ನಬಸವಣ್ಣವ್ರ ಬಗ್ಗೆ ಅಲ್ಲಿರುವಂತಹ ಕೆರೆ ದಂಡೆಯಲ್ಲಿರ್ತಕ್ಕಂತಹ ದೇವಸ್ಥಾನ ಅಂತ ಏನ್ ಹೇಳ್ತಾರಲ್ಲ, ಅದು ಬಹುಶಃ ಅವರು ಓಡಿ ಹೋಗುವಂತಹ ಸಂದರ್ಭದಲ್ಲಿ ಉಳುವಿಗೆ ಅದು ತಂಗಿರಬಹುದು. ಅದಾದ ಉಳುವೆ ಕಲ್ಯಾಣ ಅಂತ ಅನ್ನೋದು ಸರಿಯಾದಂತಹ ಸ್ಥಳನಾಮದ ವ್ಯುತ್ಪತ್ತಿ ಅಲ್ಲ. ವೀರಾಕ್ಷಿ ಮೇಡಮ್ ಮುಂದೆ ತಗೊಳ್ಳಿ, ಶರಣ ಸಮರ್ಪಣೆ ತಗೊಳ್ಳಿ. ಓಕೆ ಮೇಡಮ್. ಶರಣೆ ತ್ರಿವೇಣಿ ಶರಣೆ ಗೀತಾ JS ಅವರು ಶರಣ ಸಮರ್ಪಣೆಯನ್ನ ಮಾಡ್ಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಕೇಳಿಸ್ತಾ ಇದೆಯಲ್ಲ ಮೇಡಮ್? ಕೇಳಿಸುತ್ತೆ ಮೇಡಮ್, ಕೇಳಿಸುತ್ತೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ಶರಣ ಮಾಸದ ಒಂದು ಕಾರ್ಯಕ್ರಮದಲ್ಲಿ ವಚನ ಅಧ್ಯಯನ ವೇದಿಕೆ ಹಾಗೂ ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಇವತ್ತು ಪ್ರೊಫೆಸರ್ ಶಾರದಾ ಪಾಟೀಲ್ ಅವರ ಹೆಸರಿನ ದತ್ತಿ ಉಪನ್ಯಾಸ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂತಹ ಶರಣೆ ಪ್ರೇಮಕ್ಕ ಹೊರಟ್ಟಿ ಅವರಿಗೆ ಇವತ್ತಿನ ಗೂಗಲ್ ಮೀಟ್ ಶರಣ ಚಿಂತನ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ವರೆಲ್ಲರನ್ನೂ ಕೂಡ ಸ್ವಾಗತಿಸಿ ಇವತ್ತಿನ ಮುಖ್ಯ ಉಪನ್ಯಾಸಕಾರರ ಪರಿಚಯವನ್ನು ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನು ನಡೆಸಿಕೊಟ್ಟಂತಹ ಬಸಮ್ಮ ಬರ್ಮಶೆಟ್ಟಿ ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇವತ್ತಿನ ಗೂಗಲ್ ಮೀಟ್ ಕಾರ್ಯಕ್ರಮದಲ್ಲಿ ಅಜಗಣ್ಣ ಹಾಗೂ ಮುಕ್ತಾಯಕರ ಬಗ್ಗೆ ಬಹಳ ಅದ್ಭುತವಾದ ಉಪನ್ಯಾಸವನ್ನು ನಡೆಸಿಕೊಟ್ಟಂತಹ ಶರಣ ಸಿದ್ಧಲಿಂಗೇಶ ಸಜ್ಜನ ಶೆಟ್ಟರ್, ಕನ್ನಡ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್ ಗದಗ, ಇವರಿಗೂ ಕೂಡ ನಮ್ಮ ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೂ ಇವತ್ತಿನ ಈ 3 ವಚನಾಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವಿನ ಸಂಘಟನೆಯ ಅಧ್ಯಕ್ಷರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವ್ರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀನಿ. ಹಾಗೂ ಪ್ರೊಫೆಸರ್ ಶಾರದಾ ಪಾಟೀಲ್ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೂ ವಚನ ಮಂಗಳವನ್ನ ನಡೆಸಿಕೊಡ್ಬೇಕಾಗಿತ್ತು ಶರಣೆ ತ್ರಿವೇಣಿ ವಾರದವರು, ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೂ ಕಾರ್ಯಕ್ರಮದ ಅದ್ಭುತವಾದ ನಿರ್ವಹಣೆಯನ್ನು ಮಾಡಿಕೊಟ್ಟಂತಹ ಡಾಕ್ಟರ್ ವೀರಾಕ್ಷಿ ವಿವೇಕ್ ಅವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೂ ಇವತ್ತಿನ ಗೂಗಲ್ ಮೀಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಶರಣೆಯರಿಗೂ ಕೂಡ ತುಂಬು ಹೃದಯದ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. ತುಂಬಾ ಅಚ್ಚುಕಟ್ಟಾಗಿ ಶರಣ ಸಮರ್ಪಣೆಯನ್ನ ಮಾಡಿಕೊಟ್ಟಿದ್ದಕ್ಕಾಗಿ ಗೀತಾ JS ಅವರಿಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳು. ಈಗ ಕೊನೆಯದಾಗಿ ಶರಣೆ ತ್ರಿವೇಣಿ ವಾರದವರು ವಚನ ಮಂಗಳವನ್ನ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ.
ತ್ರಿವೇಣಿ ಮೇಡಮ್. ಸುಮಂಗ್ಲಾ ಮೇಡಮ್ ವಚನ ಮಂಗಳ ಮಾಡ್ತೀರಿ? ಸುಮಂಗ್ಲಾ ಅಣ್ಣಿಗೇರಿ ಮೇಡಮ್. ಆಯ್ತ್ರಿ, ಮಾಡ್ತೀನಿ. ಯಾವ್ದಾರ ಕಾಯದ ಕತ್ತಲೆಯ ನೀ ಕಳೆಯ, ಕಾಯದ ಕತ್ತಲೆಯ ನೀ ಕಳೆಯ, ಎನ್ನಾಯ ಮಾಯದ ಮದವ ಮುರಿಯ, ಎನ್ನಾಯ ಮಾಯದ ಮದವ ಮುರಿಯ, ಕಾಯದ ಕತ್ತಲೆಯ ನೀ ಕಳೆಯ, ಕಾಯದ ಕತ್ತಲೆಯ ನೀ ಕಳೆಯ, ಜೀವದ ಜಂಜಾಟವ ಮಾನಿಸೋ, ಜೀವದ ಜಂಜಾಟವ ಮಾನಿಸೋ, ತಂದೆ ಚೆನ್ನ ಮಲ್ಲಿಕಾರ್ಜುನ, ತಂದೆ ಚೆನ್ನ ಮಲ್ಲಿಕಾರ್ಜುನ, ಎನಗೆ ಸುತ್ತಿದ ಮಾಯಾ ಪ್ರಪಂಚವ, ಎನಗೆ ಸುತ್ತಿದ ಮಾಯಾ ಪ್ರಪಂಚವ, ಅಯ್ಯ ಬಿಡಿಸೋ ನಿಮ್ಮಯ ಧರ್ಮ, ಕಾಯದ ಕತ್ತಲೆಯ ನೀ ಕಳೆಯ, ಕಾಯದ ಕತ್ತಲೆಯ ನೀ ಕಳೆಯ, ಕಾಯದ ಕತ್ತಲೆಯ ನೀ ಕಳೆಯ. ಧನ್ಯವಾದಗಳು ಅವಕಾಶಕ್ಕಾಗಿ. ತುಂಬಾ ಸುಶ್ರಾವ್ಯವಾಗಿ ವಚನ ಮಂಗಳವನ್ನ ನೆರವೇರಿಸಿಕೊಟ್ಟಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು.